ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇ ಅಭೀಷ್ಟದಂ. ಶ್ರೀಮದ್ ಅಕ್ಷೋಭ್ಯತೀರ್ಥರ ಪರಂಪರೆಯಲ್ಲಿ 19ನೇ ಶತಮಾನದ ಮಧ್ಯಭಾಗದಿಂದ 20ನೇ ಶತಮಾನದ ಮಧ್ಯಭಾಗದವರೆಗೂ ಕೂಡ ಸುಮಾರು 81 ವರ್ಷ 83 ವರ್ಷ ಒಟ್ಟಿನಲ್ಲಿ, ಅದರಲ್ಲಿ 4 ಆಶ್ರಮಗಳನ್ನು ಇವತ್ತು ಯಥಾವತ್ತಾಗಿ ಆ ಆಶ್ರಮದ ವೈಭವವನ್ನು, ಅದರ ಮಹತ್ವವನ್ನು ತಿಳಿಸಿಕೊಟ್ಟು ಮೆರೆದಂಥ ಅನೇಕ ಮಹನೀಯರಲ್ಲಿ ನಾವು ರಘುಪ್ರೇಮ ತೀರ್ಥರನ್ನು ಮುಖ್ಯವಾಗಿ ನೋಡ್ತೇವೆ. ಕೇವಲ ಒಂದು ಪರಂಪರೆಯ ಇತಿಗಳಾಗಿ ಕೇವಲ ಪೂಜಾ ವಿಧಾನ, ಅಪೇಕ್ಷಿತ ಶಿಷ್ಯರಿಗೆ ಮಾತ್ರ ಪಾಠ ಪ್ರವಚನ ಇತ್ಯಾದಿ ಕರ್ಮಗಳಲ್ಲಷ್ಟೇ ಆಸಕ್ತರಾಗದೆ, ಈ ಮನುಷ್ಯ ಜನ್ಮ ತತ್ರಾಪಿ ವೈಷ್ಣವ ಜನ್ಮ ಬಂದಿರೋದು ವಿಷ್ಣು ಪ್ರೀತಿಕರವಾದಂಥ ಒಂದು ಧರ್ಮಕರ್ಮವನ್ನು ಸಾಧನ ರೂಪವಾಗಿ ಮಾಡಬೇಕು ಅನ್ನೋದೇ ಹಿರಿದಾದಂಥ ಒಂದು ಗುರಿ. ಇದು ಆ ಗುರಿಯನ್ನು ಕೇವಲ ಅಕ್ಷರ ಪಾಂಡಿತ್ಯದಿಂದ ಉಪದೇಶ ಮಾಡತಕ್ಕಂಥ ವಿದ್ವಾಂಸರನ್ನು ಅಥವಾ ಜ್ಞಾನಿಗಳನ್ನು ನಾವು ಅನೇಕರನ್ನು ಕಾಣಬಹುದು. ಆದರೆ ಸ್ವತಃ ತಾವೊಂದನ್ನು ಅನುಷ್ಠಾನ ಮಾಡಿ ಅನುಭವದಿಂದ ಉಪದೇಶ ಮಾಡತಕ್ಕಂಥ ಜ್ಞಾನಿಗಳು ಬಹಳ ವಿರಳ. ಅಂತಹ ಗುಂಪಿಗೆ ಸೇರಿದವರು ಶ್ರೀ ರಘುಪ್ರೇಮ ತೀರ್ಥರು ಅಂತ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಶ್ರೀಗಳವರ ಒಂದು ಜೀವನದಲ್ಲಿ ಭಗವಂತ ಕೊಟ್ಟ ಅವಸ್ಥೆಯನ್ನು ನಿರ್ಲಿಪ್ತರಾಗಿ ಅದನ್ನು ಅನುಭವಿಸೋದೇನದೇ ಇದೊಂದು ದೊಡ್ಡ ವಿಷಯ. ಹಾಗೆ ನೋಡಿದರೆ ಸಾಕು ತಾಯಿ ಕೊಟ್ಟಂಥ ಹಿಂಸೆಯನ್ನು ಅದಕ್ಕೆ ಎದುರು ಅಥವಾ ಪ್ರತಿರೋಧ ಮಾಡದೇ ಇರತಕ್ಕಂಥ ಸಹನೆ ಅನ್ನೋದು ಆ ಅವಸ್ಥೆಯಲ್ಲಿ ಬರೋದು. ಮನುಷ್ಯ ಶಾಸ್ತ್ರಾಧ್ಯಯನವನ್ನು ಮಾಡಿ ಪಕ್ವತಾ ಹೊಂದಿದ ಮೇಲೆ ವಿರೋಧ ಮಾಡದೇ ಇರೋದು ಬೇರೆ. ಆದರೆ ಶ್ರೀಗಳವರ ಒಂದು ವಯಸ್ಸು ಅದೇ ಉಪನಯನಾಗಿರ್ತಕ್ಕಂಥದ್ದು. ಆ ಹಂತದಲ್ಲಿ ಇವರಿಗೆ ಕೊಟ್ಟಿರ್ತಕ್ಕಂಥ ಹಿಂಸೆಗೆ ಇವತ್ತು ಮನೆಯಲ್ಲಿ ನಮ್ಮ ಬಾಲಕರು, ನಮ್ಮ ಮಕ್ಕಳು ಎಷ್ಟು ಪ್ರತಿರೋಧದಿಂದ ಬದುಕಿರ್ತಾರೆ ಅಂತ ನಮ್ಗೆ ಗೊತ್ತದ. ಒಂದು ಹಿತನುಡಿ ಹೇಳಿದರೂ ಕೂಡ ಕೇಳೋದಿಲ್ಲ. ಆದರೆ ಅದಾವದನ್ನು ಮಾಡದಲೇ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಅವಸ್ಥೆ ಇದು. ಈಶ್ವರ ಸೇವ ಸಂಕಲ್ಪೋ ಯಥಾ ಚಾಸ್ತಿ ತಥಾ ಭವೇತ್ ಅಂತ ಅರ್ಥ. ಯಾರು ಎಷ್ಟೇ ಹಿಂಸೆ ಕೊಟ್ಟರು ಕೂಡ ಪ್ರಹ್ಲಾದರಾಜರ ಒಂದು ಧರ್ಮದ ನೋಡ್ರಿ, ಮುಖ್ಯವಾಗಿ ಭಾಗವತ ಧರ್ಮ ಏನೇ ನಂಬಿದ್ರಲ್ಲ ಅವರು, ಸ ರಕ್ಷತಿ ರಕ್ಷಿತ ಯೂಹಿ ಗರ್ಭೆ, ಈ ಒಂದು ಭಾಗವತದ ಒಂದು ಬೀಜ ಮಂತ್ರವನ್ನೇ ಜೀವನದುದ್ದಕ್ಕೂ ಅಳವಡಿಸಿ ಅದರಂತೆ ಬದುಕಿ ಉಪದೇಶ ಮಾಡಿದಂಥ ವ್ಯಕ್ತಿಗಳಲ್ಲಿ ನಮಗೆ ರಘುಪ್ರೇಮ ತೀರ್ಥರು ಒಂದು ಉದಾಹರಣೆಯಾಗಿ ಆದರ್ಶರಾಗಿ ನಿಲ್ತಾರೆ ಅಂತ ಅರ್ಥ. ಸರಿ, ಇಷ್ಟೇ ಮಾಡಲಿಲ್ಲ ಅವರು. ಬ್ರಾಹ್ಮಣನಾಗಿ ಹುಟ್ಟೇನಿ, ಉಪನಯನ ಸಂಸ್ಕಾರ ಅಂದರೆ ಆದಷ್ಟು ಅಧ್ಯಯನ, ಅರ್ಥ ಆಯ್ತಲ್ಲ, ತಿಳಿದಷ್ಟು ಅನುಷ್ಠಾನ ಅಂತೀವಲ್ಲ ನಾವೆಲ್ಲ, ನಮ್ಮ ಲೆಕ್ಕ ಅಲ್ಲೇ ಇಷ್ಟ. ಆ ಒಂದು ಇತಿಮಿತಿಗೆ ಹೋಗಲಿಲ್ಲ ಅವರು, ಅಥವಾ ಪಲಾಯನವಾದವನ್ನು ಅವರು ಅನುಸರಿಸಲಿಲ್ಲ ಅಂತ ಅರ್ಥ. ಮನೆ ಬಿಟ್ಟು ಹೋದರು ಅಂದಾಕ್ಷಣಕ್ಕೆ ಅದು ಸೇಡಿನ ಕ್ರಮ ಅಲ್ಲ, ಅದು ತಿಳ್ಕೋರಿ. ಅಥವಾ ಹಿರಿಯರ ಒಂದು ವಿರೋಧವೂ ಅಲ್ಲದು. ಅವರ ಗುರಿ ಅಂತನ್ನೋದು ಅದು ಜೀವನದ ಗುರಿ ಇತ್ತದು, ಸಮಯ ಸಾಧಕರ ಗುರಿನೂ ಅಲ್ಲ. ರಘುಪ್ರೇಮ ತೀರ್ಥರು ಅನುಸರಿಸಿರತಕ್ಕಂಥ ಕ್ರಮ. ಆದ್ದರಿಂದ ಭಗವಂತ ಕೊಟ್ಟ ಅವಸ್ಥೆಯನ್ನು ತಾವು ಅನುಭವಿಸ್ತಾ, ಹಾಗಾದರೆ ಸಾಧಕ ಇವತ್ತವನು ಉದ್ಧಾರ ಹೊಂದಬೇಕು ಅಂದರೆ ಗುರುಗಳನ್ನೇ ಅವನು ಅನ್ವೇಷಣೆ ಮಾಡಬೇಕು ಅಂತದೇ. ಅದಕ್ಕಾಗಿ ಅವರು ಪಟ್ಟಂಥ ಕ್ಲೇಶ ಅದು ತಪೋರೂಪವಾಗಿತ್ತು ಅಂತ ನಾವು ಹೇಳ್ತಾ ಇದ್ದೇವೆ. ಹಾಗೆ ಮಾಡಬೇಕು ಅಂತ ಒಂದು ನಿಯಮದ. ಇವರಿಗೆ ಪರಮಗುರುಗಳ ಸ್ಥಾನದಲ್ಲಿ ಖ್ಯಾತರಾದಂಥ ಜಮಖಂಡಿ ಆಚಾರ್ಯರ ಚರಿತ್ರೆಯಲ್ಲಿ ಒಂದು ಮಾತು ಬರ್ತದೆ. ತೀರ್ಥ ಪ್ರಬಂಧೋಕ್ತ್ಯನುಸಂಧಿ ಪೂರ್ವಕಂ ಕಾಶ್ಯಾದಿ ಸುಕ್ಷೇತ್ರಗತಂ ಹರಿಂ ತಥಾ ತದ್ಭಕ್ತವರ್ಯಾನ್ ದಶಚಿನ್ಮತಾನುಗಾನ್ ಸಂಪ್ರೇಕ್ಷಮಾಣ ಕ್ಷಿತಿಮಂಡಲೇ ಅಚರತ್ ಅಂತ ಬರ್ತದೆ. ಯಾಕೆ ಯಾತ್ರೆ ಮಾಡಬೇಕು? ಆಧುನಿಕತೆಯ ಒಂದು ವೈಭವ ನೋಡಲಿಕ್ಕೆ ಯಾತ್ರೆ ಮಾಡಬೇಡ್ರಿ ಅಂತ, ಅದು ತಪ್ಪದು. ಅದಕ್ಕೆ ಇವರು ನೋಡ್ರಿ ಏಕಾಂತ ಬಯಸಿದ್ರು ಅಂತ ಅವರ ಒಂದು ಜೀವನ ಚರಿತ್ರೆಯಲ್ಲಿ ನೋಡ್ತೇವೆ. ಎಲ್ಲಿಯಾದರೂ ಚರಿತ್ರೆಯಲ್ಲಿ ಆಗ್ರಾ ತಾಜ್ಮಹಲ್ ನೋಡಿದ್ರು ಅಂತದೇನು ಎಲ್ಲಿಯಾದರೂ, ಅಥವಾ ಎಲ್ಲಿ ಪೋರ್ಟ್ ನೋಡಿದ್ರು ಅಂತದೇನ್ರಿ ಹೋಗಿ ಪೋರ್ಟ್ ಇಲ್ಲ, ಅದು ಬೇಕಾಗಿಲ್ಲ ಅಂತ ಅರ್ಥ. ಸ್ವತಃ ಇವತ್ತು
ಕರ್ಮಾಚರಣೆಯ ವೈಭವವಿತ್ತು ಅನೇಕ ಘಾಟಗಳಲ್ಲಿ ಕಾಶಿ ಕ್ಷೇತ್ರದಲ್ಲಿ ನಡೀತಾ ಇದ್ದರೂ ಕೂಡ ಅದನ್ನು ಕೂಡ ನೋಡ್ಲಿಕ್ಕೆ ಹೋಗಲಿಲ್ಲ ಅವರು. ಏಕಾಂತದ ವ್ಯಾಸಕಾಶಿಗೆ ಹೋದರು ಅಂತ ಸ್ಪಷ್ಟದ. ಕಾರಣ ಅವ್ರ ಗುರಿ ಏನಿತ್ತು ಅಂದರೆ ಏಕಾಂತದಲ್ಲಿ ಇವತ್ತು ಪರಮಾತ್ಮನನ್ನು ವಾಯುದೇವರನ್ನ ಪ್ರಾರ್ಥನೆ ಮಾಡಬೇಕು. ಜನಜಂಗುಳಿಯ ಮಧ್ಯದಲ್ಲಿದ್ದರೆ ನಮಗೆ ಮನಸ್ಸಿಗೆ ಅಂಥ ಒಂದು ಏಕಾಗ್ರತೆ ಬರೋದಿಲ್ಲ. ಈ ಎಲ್ಲ ಮರ್ಮವನ್ನು ಅರಿತುಕೊಂಡೇ ಅವರು ಗುರು ಅನ್ವೇಷಣಕ್ಕೆ ಹೋದರೆ ಹೊರತು ಶುದ್ಧ ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡೋದೇನದೆ ಅದಕ್ಕೂ ಮಿಗಿಲಾದಂಥ ಒಂದು ಪ್ರೀತಿಕರವಾದ ಧರ್ಮ ಇನ್ನೊಂದಿಲ್ಲ. ಅದನ್ನು ಚಾಚು ಬಿಡದೆ ಮಾಡಿರೋಣದರಿಂದಲೇ ಭಗವಂತ ಯದ್ಯಪಿ ಇವರನ್ನು ಒಂದು ಹಂತದಲ್ಲಿ ಪರೀಕ್ಷೆ ಮಾಡತಕ್ಕಂಥ ಒಂದು ಕೆಲವು ಘಟನೆಗಳನ್ನು ನಡೆದಂತೆ ತೋರಿಸಿದರೂ ಕೂಡ ಅದರಲ್ಲಿ ಯಶಸ್ವಿಯಾಗಿ ಮುನ್ನಡೆಸಿ ಗುರುಗಳನ್ನು ತೋರಿಸಿದ ಅಂತ ಈ ಮಾತನ್ನು ಹೇಳಬೇಕಾಗ್ತದೆ. ಆದ್ದರಿಂದ ಅದೆಲ್ಲ ಅವರ ಮಹಿಮಾ ಅಂದರೆ ಭಗವಂತ ಒಂದೊಂದು ರೂಪದಿಂದ ಅವರಿಗೆ ದರ್ಶನವನ್ನು ಕೊಟ್ಟ. ಬರಬಹುದಾದಂಥ ಅಥವಾ ನಮ್ಮೆಲ್ಲರ ದೃಷ್ಟಿ ಬಳಗ ಬರಬಹುದಾದಂಥ ಅದೇನು ಆಪತ್ತು ಅಂತ ನಾವು ಹೇಳ್ಕೋತೇವೋ ಅದನ್ನು ಪರಿಹಾರವನ್ನು ಮಾಡಿದ ಅಂತ ನೋಡ. ಕೊನೆಗೆ ಒಬ್ಬ ಸದ್ಗುರುಗಳನ್ನು ಕೊಟ್ಟ. ಎಂಥವ್ರನ್ನ ಕೊಟ್ಟ? ಇವರ ಚಿಂತನೆ ಇವರ ಲೆಕ್ಕಾಚಾರಕ್ಕೆ ಸರಿ ಹೋಗತಕ್ಕ ಗುರುಗಳನ್ನು ಕೊಟ್ಟಾನೆ ಅಂತ ಅರ್ಥ. ಆ ಗುರುಗಳೇನಾದರೂ ಅಪ್ಪ ಇಷ್ಟು ಸಂಪತ್ತು ಎದುರಿಗಿಟ್ಟ ನಿನಗೆ ನಾಳೆ ಬೆಳಿಗ್ಗೆ ಶ್ರೀ ಗುರುಭ್ಯೋ ನಮಃ ಅಂತಂತೇನೆ ಅಂದ್ರೆ ಮತ್ತು ಇವ್ರು ಯಾಕಲ್ಲಿ ಹೋಗ್ತಿದ್ರು? ಎಂಥೆಂಥ ಆಚಾರ್ಯರಲ್ಲಿ ಕೂಡ ವಾಯು ಅಣ್ಣಯ್ಯಾಚಾರ್ಯರಲ್ಲಿ ಉಪದೇಶ ಹೊಂದಬೇಕಾದರೂ ಕೂಡ ಅವರು ಒಂದೇ ಹೇಳ್ತಾರೆ, ನೀವು ಮಾಡತಕ್ಕ ಉಪದೇಶ ಏನಾಗಬೇಕು ಅದು ಅಂತ ಅನ್ನೋದಕ್ಕೆ. ಎಳಮಳಿ ಆಚಾರ ಅಂಥವರು ಕೂಡ ಅವರಂತಾರೆ, ಈ ಪ್ರಕೃತ ಇರತಕ್ಕಂಥ ಜ್ಞಾನಿಗಳಲ್ಲಿ ಮುತ್ತಿಗೆ ಆಚಾರ್ಯರಷ್ಟು ಸಾಧನದ ಒಂದು ಶಿಖರಾಗ್ರ ಮುಟ್ಟಿದ ಇನ್ನೊಬ್ಬ ಜ್ಞಾನಿ ಇಲ್ಲ ಅನ್ನೋ ಉದ್ಗಾರವನ್ನು ಮಾಡ್ಯಾರ ಅವರು. ಯಾರೋ ದಾರಿಯಲ್ಲಿ ಹೋಗತಕ್ಕ ವ್ಯಕ್ತಿ ಮಾಡಿಲ್ಲ ಅಂತ ಅರ್ಥ. ಮಾಡಬೇಕಾದರೆ ಅವರೆಲ್ಲ ಅದನ್ನು ಕಂಡು ಕೇಳಿನೇ ಮಾಡಿರ್ತಾರೆ ಅಂತ ಅರ್ಥ. ಅದಕ್ಕೆ ಅಂಥ ಗುರುಗಳ ಅನ್ವೇಷಣೆ ಮಾಡ್ತಕ್ಕದ್ದು ಒಬ್ಬ ಸಾಧನಿಗೆ ವಿಹಿತವಾದದ್ದು ಅನ್ನೋ ಒಂದು ಪ್ರಯೋಗ ಪದ್ಧತಿ ಏನದೇ ಅದನ್ನು ಸ್ವಾಮಿಗಳ ಚರಿತ್ರೆಯಲ್ಲಿ ಕಾಣ್ತೀವಿ. ಅದು ಪ್ರಯೋಗ ಪದ್ಧತಿನ ಅದೇ ಅಂತಿರ್ತೇನೆ. ಕೊನೆಗೆ 1% ಆ ಗುರುಗಳಲ್ಲಿ ಮಾಡತಕ್ಕ ಶ್ರದ್ಧಾದಿಗಳನ್ನಾದರೂ ನಿರ್ವಂಚನೆಯಿಂದ ಮಾಡಬೇಕಲ್ಲ, ಹೋಗಲಿ. ಅವರಂತೆ ದೇಶದುದ್ದಕ್ಕೂ ಇವತ್ತು ಅಡ್ಡಾಡಲಿಲ್ಲ ನಾವು. ಆ ಗುರುಗಳು ಏನು ಅಂತ ನಿರೀಕ್ಷೆ ಮಾಡಲಿಕ್ಕೆ ಹೋಗಲಿಲ್ಲ. ಇಂಥದ್ದನ್ನು ಶ್ರವಣ ಮಾಡಬೇಕು ಅಂತ ಲೆಕ್ಕಾಚಾರ ಮಾಡಲಿಲ್ಲ. ಅವರೆಲ್ಲ ಲೆಕ್ಕಾಚಾರದಿಂದ ಹೋಗಿದ್ದು ಅಂತ ಅರ್ಥ. ಕೇವಲ ಸ್ವಪ್ನಾತು ಅನ್ನೋ ದೃಷ್ಟಿಯಿಂದ ಹೋಗಿ ಅಲ್ಲೇ ತೆಕ್ಕಿ ಬೀಳಿಲ್ಲ. ಆದರೆ ದೇವರು ಅಂಥ ಸ್ವಪ್ನ ಸೂಚನೆಯನ್ನೂ ಮಾಡಲಿಲ್ಲ. ಅವ್ರಿಗೆ ಹಿತವಾದದ್ದೇ ಮಾಡ್ಯಾನ ಅಂತ ಅರ್ಥ. ಅದು ಎಲ್ಲಿ ಮಾಡಿದ್ದಾನೆ? ಕಾಶಿ ಕ್ಷೇತ್ರದಲ್ಲಿ ನೋಡಿ, ಮೊದಲು ಆರಂಭ ಸೂಚನೆ ಆಗಿರೋದು ಅಂತ. ಅದಕ್ಕೂ ಮೊದಲು ಹಂಪಿಯೊಳಗೂ ಆಗ್ಯದ. ಕಚೇರಿಗೆ ಬಾ ಕುದುರೆ ಕೊಡ್ತೀನಿ ಅಂತ ಆಗ್ಯದ ಅಲ್ಲಿಯೂ. ಅದರಲ್ಲಿ ಅದು ಸ್ಪಷ್ಟ ಆಗಲಿಲ್ಲ ಪಾಪ ಅವರಿಗೆ. ಸಂಚಾರ ಮಾಡುವನ್ನು ಹಿನ್ನೆಲೆ ಒಳಗೆ ಅದು ಆದೇಶ ಅಂತ ಅರ್ಥ. ಗುರು ಅನ್ವೇಷಣೆ ಆರಂಭ ಆಗಲಿ ಅನ್ನೋದಕ್ಕೆ ಆದೇಶ. ಅದರ ವ್ಯಾಸಕಾಶಿಯಲ್ಲಿ ಅದಕ್ಕೆ ಅದೇ ಯಾವುದೇ ಪುರಾಣದ ಒಂದು ನೀವು ಕ್ಷೇತ್ರಖಂಡವನ್ನು ತೆಗೆದು ನೋಡಿದರೆ ಜಗತ್ತಿನಲ್ಲಿ ಇವತ್ತು ಜ್ಞಾನ ಪ್ರವಾಹ ಬಂದಿರೋದೇ ಕಾಶಿ ಕ್ಷೇತ್ರದಿಂದ ಅಂತ. ಇವತ್ತಲ್ಲ ಮತ್ತದು. ಇವತ್ತು ನೋಡಿದರೆ ನಮಗೆ ಬೇರೆ ಭಾವನೆ ಬರಬಹುದು ಹೋದರೆ. ಅಂಥದ್ದು ಆನಂದ ಕಾನನ ಅಂತ ಕರೆದಿದ್ದಾರೆ ಆಖ್ಯಾನದಲ್ಲಿ. ಇದಕ್ಕೆ ತಿಳಿತಾ? ಆನಂದ ಕಾನನಂಚೇತಿ ಅಂತ ಈ ರೀತಿಯಾಗಿ ಮೊದಲನೇ ಅಧ್ಯಾಯದಲ್ಲಿ ಅದು ಕಾಶಿ ಕ್ಷೇತ್ರ ಅಂತ. ಯಾಕೆ ಇರಬಹುದು? ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ ಏನು ವಿಶೇಷವಾದ ನಿರ್ವ್ಯಾಜ ಭಕ್ತಿ ಬೇಕೋ ಆ ಭಕ್ತಿದಾಯಕರು ವಿಷ್ಣುವೋತ್ತಮರಾದಂತಹ ಸಾಕ್ಷಾತ್ ಮಹರುದ್ರದೇವರು ನೋಡ್ರಿ. ಅಲ್ಲೇನಲ್ಲಿ ಮೂರ್ತಿಮಂತ ಸನ್ನಿಧಾನದ ಈ ಮರ್ಮವನ್ನು ತಿಳಿಯದಲ್ಲೇ ಉಪಾಸನೆ ಆರಾಧನೆ ಮಾಡ್ತಕ್ಕಂಥ ಅನೇಕ ಸಾಧುಗಳ ಒಂದು ಗುಂಪು ಇರಬಹುದು. ಆದರೆ ಅವರಿಗೆ ಆ ಪ್ರಯೋಜನ ಹೊಂದೋ ಮಾರ್ಗ ಗೊತ್ತಿಲ್ಲ ಅಂತ ಅರ್ಥ. ಆ ಮಾರ್ಗವನ್ನು ವಿಷ್ಣು ಭಕ್ತರು ಮಾತ್ರ ಇವತ್ತು ಕಂಡುಹಿಡಿದು ಆ ಮಹರುದ್ರದೇವರ ಅನುಗ್ರಹದಿಂದ ಭಗವದ್ ವಿಷಯಕ ವಿಶಿಷ್ಟ ಜ್ಞಾನ ಸಂಪತ್ತನ್ನು ಹೊಂದಬಹುದಲ್ಲ. ಅದು ಕಾಶಿ ಕ್ಷೇತ್ರದಿಂದ ಆಗತಕ್ಕಂಥದ್ದು. ಯುಗಾಂತರದಲ್ಲಿ ಅಲ್ಲಿ ಜ್ಞಾನಿಗಳು ಇದ್ದರು ಅಂತ ಅನ್ನೋದನ್ನು ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಆದ್ದರಿಂದ ವ್ಯಾಸಕಾಶಿಯಲ್ಲಿ ಅವರಿಗೆ ಸ್ವಲ್ಪ ಸ್ಪಷ್ಟೀಕರಣ ಆಯಿತು ಅಂತ ಅರ್ಥ. ಮತ್ತೆ ಗದ್ವಾಲದ ಒಂದು ಸಭೆಗೆ ಹೋದಂಥ ಹಂತದಲ್ಲಿ ವಾಯುದೇವರು ಇನ್ನೂ ಸ್ಪಷ್ಟಪಡಿಸಿದರು ಅಂತ ಅರ್ಥ. ಆಮೇಲೆ ಅವರು ಯದ್ಯಪಿ ಸಾವಿರಾರು 50 ಕಿಲೋಮೀಟರ್ ದೇಶದುದ್ದಕ್ಕೆ ಅವರು ಅಲೆದರೂ ಕೂಡ ಅವರ ಗುರುಗಳೇನು ಬಹಳ ದೂರ ಇರಲಿಲ್ಲ. ಪ್ರಾದೇಶಿಕ ದೃಷ್ಟಿಯಿಂದ ಹೇಳ್ತೇನೆ ನಾನು. ಎಲ್ಲೇ ಒಂದು 26 ಅಥವಾ 27 ಕಿಲೋಮೀಟರ್ ಇರ್ಬೋದು ಅಂತ ತಿಳ್ಕೊರಿ. ಹತ್ತಿ ಬೆಳಗಲ್ಲ ಅಲ್ಲೇ ಇದ್ದರು. ಆದರೆ ದೇವರಂದ ಒಬ್ಬ ಗುರು ಅಂದರೆ ಸುಮ್ಮನೆ ಸಿಗೋದಿಲ್ಲಪ್ಪ. ಸಿಗಬಹುದು, ಶಿಷ್ಯ ವಿತ್ತಾಪಹಾರಕ ಇರ್ಬೋದು. ಆದರೆ ಶಿಷ್ಯ ಹೃತ್ತಾಪಹಾರಕರಬೇಕು, ಚಿತ್ತಾಪಹಾರಕರಬೇಕು. ಅಂಥ ಗುರುಗಳು ಸಿಗೋದಷ್ಟು ಸುಲಭ ಅಲ್ಲ ಅನ್ನೋ ದೃಷ್ಟಿಯಿಂದ ಗುರು ಅನ್ವೇಷಣೆಗೆ ಇವರನ್ನು ತೊಡಗಿಸಿದ. ಸಕಲ ಒಂದು ಪ್ರಾದೇಶಿಕವಾದಂಥ ಅನುಭವವನ್ನು ಪಡ್ಕೊಂಡು ಪಕ್ವ ರೀತಿಯಾಗಿ ಬಂದು ಶರಣಾಗತರಾಗಿದ್ದಾರೆ. ಅವರೇನು ಅಲ್ಲಿವರೆಗೆ ಅಧ್ಯಯನ ಮಾಡಿಲ್ಲ ಅಂತ ತಿಳ್ಕೊಬೇಡ್ರಿ. ಅದಕ್ಕೆ ಮೊದಲು ಹೇಳಿದಂತೆ ತತ್ವಪ್ರಕಾಶಿ ಗ್ರಂಥಗಳ ಅಧ್ಯಯನ ಮಾಡಿದ್ದರಲ್ಲ,
ಆ ತತ್ವಪ್ರಕಾಶಿಕ ಚಿಂತನ ಗ್ರಂಥ, ವಾದಗ್ರಂಥ ಅಲ್ಲ ಅದು. ನ್ಯಾಯಸುಧಾ ವಾದಗ್ರಂಥ ಅಂತ ಅರ್ಥ. ಅದಕ್ಕೆ ಆ ಆಹಾರ ಸಿಕ್ಕಿಬಿಟ್ಟಿತ್ತು ಅವರಿಗೆ. ತಮ್ಮ ತಂದೆಯಿಂದ ಗುಂಡಾಚಾರ್ಯ ಹತ್ರ ಅವರು ತತ್ವಪ್ರಕಾಶ ಆದಿಗಳನ್ನು ಅಧ್ಯಯನ ಮಾಡಿಬಿಟ್ಟಿದ್ರು. ಆದ್ದರಿಂದ ಅವರಿಗೆ ಒಂದು ಚಿಂತನದ ಒಂದು ಮಟ್ಟವನ್ನು, ಆಹಾರವನ್ನು ಅವರು ಮುಟ್ಟಿದ್ರು ಅಂತ ಅರ್ಥ, ಅದನ್ನು ಪಡ್ಕೊಂಡಿದ್ರು. ಅದಕ್ಕೆ ಹೋದಲ್ಲೆಲ್ಲ ಸುಮ್ಮನೆ ಸಂಚಾರ ಮಾಡಿದ್ರು ಅಂತ ಯಾರು ಅನ್ಕೋಬೇಕಾಗಿಲ್ಲ. ಹೆಜ್ಜೆ ಹೆಜ್ಜೆಗೆ ಈ ಗ್ರಂಥದಲ್ಲಿ ಬರತಕ್ಕಂಥ ಒಂದು ತಾತ್ವಿಕ ನಿರೂಪಣೆ ಅನ್ನೋದೇನದೆ, ಒಬ್ಬ ತುಳಸೀದಾಸನಂಥವನಿಗೂ ಕೂಡ ಒಂದು ಪರಾಪರ ತತ್ವ ಬೇಕು ಅವರು ಹೇಳಬೇಕಾದ್ರೆ ಯಾಕೆ ಹೇಳಿದರು? ಆ ಪರಾಪರ ತತ್ವದ ವಿವೇಕ ಅವರಲ್ಲಿ ಅಷ್ಟು ಸುದೃಢವಾಗಿತ್ತು ಅಂತ ಅರ್ಥ, ಗಟ್ಟಿಯಾಗಿತ್ತು. ಅದೊಂದು ರೂಪ ತಾಳಿತ್ತು ಅಂತ ಅರ್ಥ. ಯಾವಾಗಲೂ ನಾವೇ ಒಂದು ರೂಪ ಕೊಡಬೇಕು ಶ್ರವಣ ಮಾಡಿದಂಥಾಕಿ, ಅದು ಭದ್ರ ಇರ್ತದೆ ನಮ್ಮ ಮನಸ್ಸಿನಲ್ಲಿ. ಸುಮ್ಮನೆ ಹಿಂಗೆ ಕೇಳಿಬಿಡಬಾರ್ದು. ಯಾವುದನ್ನು ಕೇಳ್ತೇವೋ ಅದಕ್ಕೊಂದು ಉದಾಹರಣೆ ಅದೇ. ಯಾವುದೇ ಒಂದು ನಾಟಕವನ್ನು ಓದಬೇಕಾದ್ರೆ, ನಾಟಕ ಓದೋ ಹಂತ ಬಂದಾಗ ನಮ್ಮ ಮನಸ್ಸಿನಲ್ಲಿ ಒಂದು ವೇದಿಕೆ ನಿರ್ಮಾಣ ಮಾಡ್ಕೋಬೇಕಂತ ನಾವು. ಈಗ ಒಂದು ರಾಮಾಯಣದ ಒಂದು ನಾಟಕವನ್ನು ನೀವು ಓದ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಸುಮ್ಮನೆ ಕಾದಂಬರಿ ಓದಂತೆ ಓದಬಾರ್ದು. ಹಾಗಾದ್ರೆ ಏನು ಮಾಡಬೇಕು? ಮನಸ್ಸಿನಲ್ಲಿ ಒಂದು ವೇದಿಕೆ ನಿರ್ಮಾಣ ಮಾಡಿ, ರಾಮ ಬಂದ ಅಂತ ಹಿಂಗೆ ಅಂದರೆ ಅಲ್ಲಿ ನಿಮ್ಮ ಮನಸ್ಸಿನ ವೇದಿಕೆ ಮೇಲೆ ಒಂದು ರಾಮೆಯನ್ನು ಆಕೃತಿ ಬರ್ತಿರಬೇಕು. ಈ ರೀತಿ ನಾವು ಚಿಂತನೆ ಮಾಡ್ತಾ ಓದಿದಾಗ ಅದು ಬರೆಯೋದೇ ಇಲ್ಲ ಅಂತದೆ. ಹಾಗೆ ಶ್ರೀಗಳವರು ಏನು ಓದಿದ್ರಲ್ಲ, ಇದು ನನಗೆ ಎಷ್ಟು ಇದು ಪೂರಕ ತಾರಕ ಅಂತನ್ನೋ ಚಿಂತನೆಯನ್ನು ಮಾಡಿ ನೋಡೋದರಿಂದ ಅಷ್ಟು ಭದ್ರವಾಗಿ ದೃಢವಾಗಿ ಯಾರು ಅಧಿಕಾರಿಗಳಿದ್ದರೋ ಅವರಿಗೆ ಉಪದೇಶವನ್ನು ಮಾಡ್ತಾ ಹೋದರು ಅಂತದೆ ಅವರ ಚರಿತ್ರೆಯಲ್ಲಿ. ಅಂತೂ ಅಂಥ ಗುರುಗಳ ಸನ್ನಿಧಾನಕ್ಕೆ ಹೋದ್ರಲ್ಲ, ಅವರಿಗೆ ಸೂಚನೆ ಆಗಿತ್ತು. ಇವರು ಮಾತ್ರ ಹುಡ್ಕೊಂಡು ಹೋದರು ಅಂತಲ್ಲ, ಇಲ್ಲಿ ಎರಡದ ಲೆಕ್ಕಾಚಾರ. ಇವತ್ತು ಹತ್ತಿ ಬೆಳಗಲ್ಲಾಚಾರ್ಯ ಇವರಿಗೆ ತಮ್ಮ ಮಕ್ಕಳನ್ನ ಕರೆಸಿ ನೀವು ಬರಬೇಕು, ನಮ್ಮ ತಂದೆಯವರ ಅಪ್ಪಣೆ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅದು ವಾಯುದೇವರ ಅಪ್ಪಣೆ ಅಂತ ಅರ್ಥ. ಅದು ವಾಯುದೇವರೇ ಅವರಲ್ಲಿ ನಿಂತು ಇವರನ್ನು ಶಿಷ್ಯತ್ವೇನ ಸ್ವೀಕಾರ ಮಾಡಿದ್ದಾರೆ ಅಂತ ಒಪ್ಪಬೇಕೇ ಹೊರತು ಇವರು ಇಬ್ಬರು ವ್ಯಕ್ತಿಗಳ ಮಧ್ಯೆ ಆದಂಥದ್ದು ಒಂದು ವ್ಯಾವಹಾರಿಕ ಕಾರ್ಯ ಅಲ್ಲ ಅದು. ನಾವೇನೀಗ ನಮ್ಮಲ್ಲಿ ನೋಡ್ತೇವಲ್ಲ, ನಾವು ಫೀಸ್ ತುಂಬಿದ ಒಬ್ಬ ವಿದ್ಯಾರ್ಥಿ ನಮ್ಮ ಕ್ಲಾಸಿಗೆ ಬಂದು ಕೊಡ್ತಾನೆ. ಸಂಬಳ ತಗೊಳ್ತಕ್ಕಂಥ ನಮ್ಮಂಥ ಅಧ್ಯಾಪಕರು ಆ ಕ್ಲಾಸಿಗೆ ಹೋಗಿ ಪಾಠ ಹೇಳೋದು ಅಂತ ಅರ್ಥ. ಮುಗಿದಿಷ್ಟೇ ಕೆಲಸ ಅಲ್ಲಿ. ಇದು ವ್ಯವಹಾರನೇ ಅಂತ ಅರ್ಥ. ಇದು ಬೇರೆ ಏನಿಲ್ಲ ಅದರೊಳಗೆ. ಆದರೆ ಇಂಥದ್ದು ವ್ಯವಹಾರ ಅಲ್ಲ ಇದು. ಸಾಕ್ಷಾತ್ ಈರ್ವರ ಮಧ್ಯದಲ್ಲಿ, ಈರ್ವರಲ್ಲಿಯೂ ಕೂಡ ವಾಯುದೇವರ ಒಂದು ಪ್ರೇರಣೆ ಅಂತ ಅನ್ನೋದೇ ಮುಖ್ಯವಾದದ್ದು. ಗದ್ವಾಲದಲ್ಲಿ ಇವತ್ತಂತಹ ಬಲಿಷ್ಠ ಪ್ರೇರಣೆಯನ್ನು ಇವತ್ತು ಅವರಿಗೆ ಮಾಡಿದ್ದು ಆಗ್ರಹದಿಂದ ವಾಯುದೇವರೇ ಅಂತ ಅರ್ಥ. ಅರಳಿಕಟ್ಟಿ ಆಚಾರ್ಯ ಕೂಡ ಇಂತಹ ಶಿಷ್ಯ ಬರ್ತಾನೆ, ಅಥವಾ ಅದಕ್ಕೂ ಮೊದಲೇ ಅವರಿಗೆ ಸೂಚನೆ ಆಗಿದೆ. ನಿಮ್ಮ ಒಂದು ವಿಶೇಷ ಸಾಧನ ಕ್ರಮವನ್ನು ನಿಮ್ಮ ಶಿಷ್ಯರಲ್ಲಿ ಒಬ್ಬರು ಮುಂದುವರಿಸ್ತಾರೆ, ನಿಮಗೆ ಸಂತೋಷಪಡಿಸ್ತಾರೆ ಅಂತ ಹೇಳಿದ್ದು, ಅದನ್ನು ಅವರು ದಾರಿ ಕಾಯ್ತಾ ಇದ್ರು, ಎದುರು ನೋಡ್ತಾ ಇದ್ದರು ಅಂತ ಅರ್ಥ. ಅವರ ಒಂದು ನಿರೀಕ್ಷೆಗೆ ಒಂದು ಉತ್ತರ ಸಿಕ್ತೀಗ ಅವರಿಗೆ. ಯಾವಾಗ ಮುತ್ತಿಗೆ ಆಚಾರಲ್ಲಿ ಹೋದರೋ ಅಂತ ಅಲ್ಲಿ ಸಿಕ್ಕದೆ ಎದುರಿಗೆ ಬಂದಂಥ ಒಬ್ಬ ಶಿಷ್ಯನನ್ನು ಒಮ್ಮೆಲೆ ನೀನು ಪಾಠಕ್ಕೆ ಕೊಡು ಶ್ರೀ ಗುರುಭ್ಯೋರ್ಮ ಅಂತ ಅನ್ನದಲೇ ಅವರನ್ನು ಮರು ಪರೀಕ್ಷೆ ಮಾಡಿದ್ರು ಅಂತ ದಯಮಾಡಿ ಯಾರು ಅನ್ನಬಾರ್ದು. ವಾಯುದೇವರ ಒಂದು ಅನುಗ್ರಹಕ್ಕೆ ವಿಶೇಷ ಪಾತ್ರರನ್ನಾಗಿ ಮಾಡಿದರು ಅಂತ ಅರ್ಥ. ನಾವೆಲ್ಲ ಏನು ಅಂದ್ಕೊಂಡೇವು ಅಂದರೆ, 4-5 ಜನ ಶಿಷ್ಯರಿದ್ದರು, ಯಾರಪ್ಪ ಈ ರೀತಿಯಾಗಿ ನೀವು ಇಂಥ ಒಂದು ವಿಶಿಷ್ಟ ಸಾಧನ ಮಾಡ್ತೀರಿ ಅಂತ ಅವರು ಪ್ರಶ್ನೆ ಮಾಡಿದರು. ಅದರಲ್ಲಿ ಯಾರು ಪಾಸ್ ಆದರೂ ಅವ್ರಿಗೆ ಪಾಠ ಹೇಳಿದ್ರು ಅಂತ ಏನಿಲ್ಲ, ಎಲ್ಲರಿಗೂ ಪಾಠ ಹೇಳಿದರು, ಆ ವಿಷಯ ಬೇರೆ. ವಾಯುದೇವರ ವಿಶೇಷ ಕಾರುಣ್ಯಕ್ಕೆ ಯಾರು ಪಾತ್ರರಾಗ್ತೀರಿ ಅದಕ್ಕೆ ಮುಂದೆ ಬರ್ರಿ ಅಂತ ಆಹ್ವಾನ ಕೊಟ್ಟರು. ಹೀಗೆ ಅರ್ಥ ಮಾಡಬೇಕು ಅದನ್ನೆಲ್ಲ. ಇಲ್ಲಾಂದ್ರೆ ಏನಾಗ್ತದೆ, ಪಾಠ ಹೇಳೋದಕ್ಕಿಂತ ಮುಂಚೆ ಇವರೆಲ್ಲ ಒಂದು ಫಿಲ್ಟರ್ ಮಾಡಿದರು, ಅದರಲ್ಲಿ ನಮ್ಮ ಸ್ವಾಮಿಗಳು ಪಾಸ್ ಆಗಿಬಿಟ್ರಪ್ಪ ಮುಂದೆ ಕೂತರು ಅಂತ. ಇದು ಆಗಿರೋ ಘಟನೆ ಇದು. ಅದರ ಹಿನ್ನೆಲೆ ಏನು ಅರ್ಥ ಇದಕ್ಕೆ? ನೀವು ಇನ್ನೂ ವಾಯುದೇವರ ಕಾರುಣ್ಯಕ್ಕೆ ಸಮೀಪ ಆಗ್ತೀರಿ ಅಂತ ಅರ್ಥ. ಯಾಕೆ ಅವರ ಆಜ್ಞಾಧಾರಕರಾಗಿ ಆ ಕಾರ್ಯವನ್ನು ಅರಳಿಕಟ್ಟಿ ಆಚಾರ ಮುಖೇನ ಅಪ್ಪಣೆ ಮಾಡಬೇಕಾದರೆ ಅದನ್ನು ಪಾಲಿಸಿದವರಲ್ಲಿ ಇವರೇ ಮುಂದಾಳುಗಳು ಅಂತ ಅನ್ನೋದನ್ನು ನಾವು ತಿಳ್ಕೋಬೇಕು ಅಂತಂದರೆ ಅದು ಇತರರಿಗೆ ಸಾಧ್ಯ ಇಲ್ಲ ಅಂತ ಅನ್ನೋದು ಗೊತ್ತಾಗ್ತದೆ. ಕಾರಣ ವಾಯುದೇವರ ಒಂದು ಕಾರುಣ್ಯನೇ ಅಂಥದ್ದು ಇವರ ಮೇಲೆ ಉಂಟು. ಅದರ ಮೊದಲೇ ಇವರ ಜಾತಕವನ್ನು ನೋಡಿ, ಹಸ್ತವನ್ನು ನೋಡಿ, ಅದರ ಮೊದಲೇ ಒಬ್ಬ ಜ್ಯೋತಿಷಿ, ಒಬ್ಬ ಜ್ಞಾನಿ ಹೇಳಿಬಿಟ್ಟಿದ್ದಾನೆ ಅಂತ ಅರ್ಥ. ಆದ್ದರಿಂದ ಇಲ್ಲಿ ಅವರು ಸ್ಪಷ್ಟ ಹೇಳ್ತಾರೆ, ಈಗ ನಾವು ಹೇಳುವ ಕ್ರಮದಿಂದ ಸೇವಾ ಮಾಡಲು ನೀವೆಲ್ಲ ಸಿದ್ಧರಾಗಬೇಕು. 9 ದಿನಗಳ ಅನಶನ ವ್ರತದಿಂದ ನೀವು ಮಾಡಬೇಕಪ್ಪ. ಪ್ರಾತರಾರಭ್ಯ ರಾತ್ರಿ ಪರ್ಯಂತರ ಸೇವಾ ಮಾಡಬೇಕು. ಸರ್ವ ಸೇವಾ ಅಂದರೆ ಎದ್ದು ಕೂಡಲೇ ಇವತ್ತು ಕಸಗೂಡಿಸುವುದೇ ಆರಂಭಿಸಿ ಎಲ್ಲವೂ ಶುರು ಆಗಬೇಕು. ನಾನು ಮಹಾ ದೊಡ್ಡ ಜ್ಞಾನಿ ಆಗ್ಲಿಕ್ಕೆ ಬಂದೇನೆ, ಕಸ ಯಾಕೆ ಗುಡಿಸಲಿ ಅಂತಂದರೆ ಅದೆಲ್ಲ ಆಗೋದಿಲ್ಲ ಅಂತಂತಾರೆ. ಮತ್ತೇನು, ಅಂಗಳಕ್ಕೆ ಥಳಿ ಹಾಕಬೇಕು, ಮನೆ ಸಾರಿಸಬೇಕು, ಹೊಸ್ತಿಲಿಗೆ ಕೆಮ್ಮಣ್ಣು ಹಚ್ಚಬೇಕು ಅಂತ ಅರ್ಥ, ರಂಗವಲ್ಲಿ ಹಾಕಬೇಕು, ಆಕಳ ಸೇವಾ ಮಾಡಬೇಕು. ಸೇವಾ ಅಂದರೆ ಬೇರೆ ಅರ್ಶಿನ ಕುಂಕುಮ ಹಚ್ಚಿ ಮಂಗಳಾರತಿ ಮಾಡೋದಲ್ಲ. ಗೋಮಯ ಗೋಮೂತ್ರಾದಿಗಳನ್ನೆಲ್ಲ ಅದನ್ನು ಸಂಗ್ರಹ ಮಾಡಿ ಸ್ವಚ್ಛ ಮಾಡಬೇಕು ಅಂತ ಅರ್ಥ. ಅದನ್ನು ಆಕಳ ಹಿಂಡಬೇಕು ಆಯಿತಾ. ಯಾಕೆ? ಅವ್ರ ಜ್ಞಾನಿಗಳು ಗೊತ್ತು, ಒಬ್ಬ ಶೂದ್ರ ಹಿಂಡು ಕೊಟ್ಟಿರ್ತಕ್ಕಂಥ ಹಾಲನ್ನು ಇವತ್ತು ಕ್ಷೀರಾಭಿಷೇಕ ಮಾಡಬಾರ್ದು ಅಂತ. ನಾವೇನೋ ಮಾಡ್ತೀವಿ, 1 ರೂಪಾಯಿ ಇಲ್ಲ, ನಮ್ಗೆ ಏನು ಮಾಡೋದಿಲ್ಲ, ಅದು ವಿಷಯ ಬೇರೆ ಅನ್ರಿ. ಅದು ಬಲಗೈಯಿಂದ ಹಿಂಡಬೇಕು ಅಂತದ್ದು. ಇನ್ನೇನಿನ ಗೋದೋಹನ ಕರೇಣ ಚ ಆಖ್ಯಾನದಲ್ಲಿ ಬಂತು ನೋಡಿ 8ನೇ ಅಧ್ಯಾಯದಲ್ಲಿ. ಆದ್ದರಿಂದ ಮುಸುರೆ ತಿಕ್ಕಬೇಕು. ಉಪಕಾರಣಿ ಅಂತ ನಮ್ಮ ಭಾಷೆಯಲ್ಲಿ ಏನಂತೀವೋ ದೇವತಾ ಸಾಮಗ್ರಿ, ದೇವ ಪೂಜಾ ಸಾಮಗ್ರಿ ಅದೆಲ್ಲ ಸ್ವಚ್ಛ ಮಾಡಬೇಕು. ತುಳಸಿ ತರಬೇಕು. ಬರೀ ತುಳಸಿ ತರೋಂಗಿಲ್ಲ, ಗಿಡಗಳಿಗೆ ನೀರು ಹಾಕಬೇಕು.
ಇನ್ನೊಬ್ಬರು ಹಾಕೋದಲ್ಲ ಅದು. ಬಟ್ಟೆಗಳ ಗುರುಗಳು ಇವತ್ತು ವಸ್ತ್ರವನ್ನು ಬಿಟ್ಟಿರ್ತಾರೆ, ಆ ಬಟ್ಟೆ ತಗೋಬೇಕು, ಅದನ್ನು ಒಗೆದು ಒಣ ಹಾಕಬೇಕು ಅಂತಾರೆ. ಇಷ್ಟೆಲ್ಲ ಮಾಡಿ ಆರಾಮ್ ಸುಮ್ಮನೆ ಮಲ್ಕೊಂಬಂಗಿಲ್ಲ. ಸರಿಯಾದ ಸಮಯಕ್ಕೆ ಪಾಠಕ್ಕೆ ಬರಬೇಕು, ಅಡಿಗೆ ಮಾಡಬೇಕು, ದೇವತಾರ್ಚನೆಗೆ ಅಗ್ರೋದಕ ಮೊದಲಾದಂಥ ಪರಿಕರವನ್ನು ಸಿದ್ಧಪಡಿಸಬೇಕು. ಏನು ಗುರುಗಳ ಕೆಲಸ ಏನು ಅಂದರೆ, ಶಂಖದಲ್ಲಿ ನೀರಿಟ್ಟು ಹಿಂಗೆ ಶಂಖ ತೊಗೊಂಡು ಸಹಸ್ರ ಶೀರ್ಷ ಪುರುಷ ಸಹಸ್ರ ಅಕ್ಷ ಸಹಸ್ರ ಪಾತಂದು ಬಿಡೋರು ಅವರಿಷ್ಟೇ. ಎಲ್ಲಪ್ಪ ಗಂಧ ಅಂತ ಕೇಳ್ತಾರೆ, ಬುದ್ಧಿ ತೆಯ್ದಿಲ್ಲ ಅನ್ನೋಂಗಿಲ್ಲ, ಸಿದ್ಧಿರಬೇಕು ಅಂತ ಅರ್ಥ. ತೋರಿ ಗಂಧ ಹಿಂಗೆ ಇಟ್ಬಿಟ್ರೆ ಆತು ಶಾಲಿಗ್ರಾಮ ಗುರುಗಳ ಪೂಜೆ ಮುಗೀತು ಅಂತ ಅರ್ಥ. ಎಡಬಲ ಸೇವಾ ಮಾಡಬೇಕು ಅಂತ ಅರ್ಥ ಈ ಲೆಕ್ಕಾಚಾರದಲ್ಲಿ. ಯಾರು ಊಟಕ್ಕೆ ಬರ್ತಾರೋ ಗುರುಗಳು ಒಬ್ಬರೇ ಅಲ್ಲ, ಅತಿಥಿಗಳಾಗಿ ಬಂದಿರತಕ್ಕವ್ರು ಎಲ್ಲರಿಗೂ ಬಡಿಸಬೇಕು, ಅದನ್ನು ಉಚ್ಚಿಷ್ಟ ತೆಗಿಬೇಕು, ಮುಸುರಿ ತೊಳಿಬೇಕು, ಪಾತ್ರೆ ಸ್ವಚ್ಛ ಮಾಡಬೇಕು. ಇಷ್ಟಾಗಿ ಭಾಗವತ ಪುರಾಣ ಹೇಳಬೇಕು ಗುರುಗಳೆದುರಿಗೆ. ಮತ್ತೆ ಸಾಯಂಕಾಲಕ್ಕೆ ಮಲ್ಕೋಬೇಕು ಅಂತ ಅಂದ್ಕೊಂಡಿರಿ, ಸಾಯಂಕಾಲ ಮತ್ತೆ ಎಲ್ಲ ಆರಂಭ ಆಗಬೇಕು ಅಂತ ಅರ್ಥ. ಸೂರ್ಯಾಸ್ತ ಆತೋ ಇಲ್ಲೋ, ಉಪಹಾರ ಮಾಡೋರಿಗೆ ಉಪಹಾರ, ಊಟದವರಿಗೆ ಅಡಿಗೆ ಸಿದ್ಧಪಡಿಸಬೇಕು, ಅವರೇ ಅಂಜಲ ತೆಗಿಬೇಕು, ಅದೆಲ್ಲ ಸ್ವಚ್ಛ ಮಾಡಿ ಮಲ್ಕೋಬೇಕು ಅಂತ ಅರ್ಥ. ಮಲ್ಕೊಂಬಂಗಿಲ್ಲೇ ಅಲ್ಲ, ಅದೆಲ್ಲ ಸ್ವಚ್ಛ ಮಾಡಬೇಕು. ಎಂದ ಗುರುಗಳು ಕರೀತಾರೆ ಅವತ್ತ ಮಾತ್ರ ಪಾದ ಸಂವಹನ ಮಾಡಬೇಕು ಅಂತಾರೆ. ಅಂದ್ರೆ ಏನು, ಇಚ್ಛಾಕ್ಕನುಗುಣವಾದ ಸೇವಾ ಅಂತ ಅರ್ಥ ಇದು. ಯಾಕಂದ್ರೆ ಇವತ್ತು ಬೇಕಾಗಿಲ್ಲ ನಿಮಗಂತ ಹಂಗೆ ಅಭಿಪ್ರಾಯ ಮಾಡುವಂಗಿಲ್ಲ ಇಲ್ಲಿ. ಅವರು ಇಚ್ಛಾಕ್ಕನುಗುಣವಾದ ಸೇವಾ ಸ್ವೀಕಾರದ ವಾಯುದೇವರು ಅರಳಿಕಟ್ಟಿ ಆಚಾರ್ಯ ಎನ್ನುವರ ಅಧಿಷ್ಠಾನದಲ್ಲಿ ಇಚ್ಛಾಕ್ಕನುಗುಣವಾದಂಥ ಸೇವಾವನ್ನು ಮುತ್ತಿಗೆ ಆಚಾರ್ಯದಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ. ಇದು ಮರ್ಮ, ಇದು ಮುಖ್ಯವಾಗಿ. ಬರೀ ಮಾಡಿದ್ರು ಹೊರಗೆ ಕೂತರು ಎದ್ರು ಇಟ್ಟರು ಹಚ್ಚಿಕೊಟ್ರು ದೀಪ ಅಂದ್ರೆ ಇಷ್ಟೇ ಅನ್ನೋಂಗಿಲ್ಲ. ವಾಯುದೇವರು ಅರಳಿಕಟ್ಟಿ ಆಚಾರ್ಯ ಎನ್ನುವ ಒಂದು ಉತ್ತಮ ಅಧಿಷ್ಠಾನದಲ್ಲಿ ಇಚ್ಛಾನುಸಾರಿ ಸೇವಾವನ್ನು ಮುತ್ತಿಗೆ ಆಚಾರ್ಯದಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ. ಇದು ಮುಖ್ಯವಾದಂಥ ರಹಸ್ಯ ಆಯಿತು. ಆಯಿತಾ? ಇಷ್ಟು ಮಾಡಿ ರಾತ್ರಿ ನಿದ್ದೆ ಮಾಡುವಂಗಿಲ್ಲ. ಹಂಗಾರೆ ಏನು ಮಾಡಬೇಕು? ಪರಮಾತ್ಮನ ನಾಮಸ್ಮರಣೆ ಮಾಡಿರಿ, ಉಪದಿಷ್ಟವಾದ ವಿಷಯವನ್ನು ಮನನ ಮಾಡಬೇಕು. ಅದನ್ನು ಸ್ಪಷ್ಟ ಬರಿದಿದ್ರು ಹಾಗೆ ಹೇಳಬೇಕು. ಮತ್ತು ಅದು ಮುಖ್ಯವಾಗಿ ಆಲಸ್ಯ ಮಾಡದಲೇ, ಯಾರಿಗೂ ತೊಂದರೆ ಕೊಡದಲೇ, ಮತ್ತೆ ಅವರು ಬೆಳಿಗ್ಗೆ ಆ ಪ್ರಾತಃ ಕಾಲಕ್ಕೆ ಹೇಳಲೇಬೇಕು ಅಂತ ಅರ್ಥ. ಅವತ್ತೇನಪ್ಪ ರಾತ್ರಿ ಎಲ್ಲ ನಿದ್ದಿಲ್ಲ, ಇನ್ನೂ ತೂಕಡಿ ಬಂತು ಬೆಳಿಗ್ಗೆ 8 ಗಂಟೆ ಹಂಗೆ ಹೇಳೋಂಗಿಲ್ಲ ಅಂತಂತಾರೆ ಅವರು. ಮತ್ತದು ಯಥಾಕ್ರಮವಾಗಿ ಪ್ರತಿಯೊಂದು ದಿನ ಕೂಡ ಹೀಗೆ ಆಗಬೇಕು ಅಂತಾರೆ. ಏನಾದರೂ ಈ ಒಂದು ವೇಳಾಪತ್ರಿಕೆಯಲ್ಲಿ ವ್ಯತ್ಯಾಸ ಆದ್ರೆ ನೀವು ಮಾಡತಕ್ಕ ಸೇವಾ ಮೊದಲು ಏನು ಹೇಳ್ಯಾರ, ವ್ಯರ್ಥ ಅಂತ ಹೇಳ್ಯಾರ. ಅಂದರೆ ಫಲಕಾರಿ ಅಲ್ಲ. ನೀವು ವಾಯುದೇವರ ಇಚ್ಛಾನುಸಾರಿ ಸೇವಾ ಮಾಡಿಲ್ಲ ಅಂದಮೇಲೆ ನಮ್ಮ ಈ ಅಧಿಷ್ಠಾನದಲ್ಲಿ ಅದು ಸ್ವೀಕೃತ ಆಗಿಲ್ಲ ಅಂತಲೇ ಅರ್ಥ. ಆ ರೀತಿಯಾಗಿ ಯಾರು ಮಾಡಬೇಕಪ್ಪ ಇದನ್ನು? ಅದಕ್ಕೆ ಕೂತಂಥ ಆಚಾರನ ಕೇಳ್ತಾರೆ, ಬಿಲ್ಪತ್ರೆ ಆಚಾರ ಅಂತಾರೆ. ಇದು ಸ್ವಲ್ಪ ಕಠಿಣ ಇದು ಅಂತಂದ್ರೆ ಅವರು ಮಾಡಬಹುದು ಅಂದ್ರೆ ಅನಶನದಿಂದ ಮಾಡಲಿಕ್ಕಾಗಂಗಿಲ್ಲ ಅಂತಾರೆ. ಅಲ್ಪ ಸ್ವಲ್ಪ ಜಲಪ್ರಾಶನ ಏನೋ ಒಂದು ಹಾಲು ತೊಗೊಂಡು ಮಾಡ್ಬೋದು ಅಂತಂದು. ಸುಂಕದ ಆಚಾರ ಅಂತಾರೆ, ಮಾಡಿದರೂ ಕೂಡ ಇದು ಬಹಳ ಕಠಿಣ. ಆದರೆ ಅಲ್ಪ ಆಹಾರ ತೊಗೊಂಬೋದಷ್ಟೇ ಅಲ್ಲ, ಸ್ವಲ್ಪ ವಿಶ್ರಾಂತಿ ತೊಗೊಂಡ್ರೆ ಸಾಕು ಅಂತ ಅವರಂತಾರೆ. ಅಲ್ಲಿವರೆಗೆ ಮುತ್ತಿಗೆ ಆಚಾರ ಸುಮ್ಮನೆ ಕೂತಿದ್ರು. ನೀವೇನಂತೀರಿ ಆಚಾರ್ಯ ಅಂತ ಕೇಳ್ತಾರೆ. ಇವರು ಒಂದು ನೆಪ ಹೇಳ್ಬೋದಾಗಿತ್ತಲ್ರಿ, ತಪ್ಪಿ ಹೋಗ್ತಿತ್ತಲ್ಲಿ. ಆದರೆ ಇದೊಂದು ಸದವಕಾಶ ಭಗವಂತ ಕೊಟ್ಟಿರೋದು, ಇದನ್ನು ಕಳ್ಕೋಬಾರ್ದು ಅಂಥೇಳಿ ನಿಮ್ಮಂಥ ಗುರುಗಳ ಅನುಗ್ರಹ ಇದ್ದರೆ ಸಾಧ್ಯ ಅಂತಂತ ಅವರಂದರು. ನೀವು ಹೆಂಗೆ ಮಾಡಬೇಕು ಅನುಗ್ರಹ? ಆಜ್ಞೆ ಮಾಡಿ ಅನುಗ್ರಹ ಮಾಡಿರಿ ಅಂತಂತಾರೆ. ಮಾಡ್ತೀನಿ ಅಂತ ಈ ರೀತಿಯಾಗಿ ನೆಪ ಹೇಳಿಲ್ಲ, ಆಜ್ಞಾಪೂರ್ವಕ ಅನುಗ್ರಹ ಮಾಡಿದರೆ ಸಾಧ್ಯ ಅಂತ ಅನ್ನೋದನ್ನು ಮಾತನ್ನು ಹೇಳಿ ತಥಾಸ್ತು ಅಂತಾರೆ. ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದರು. ಏನಂತ ತಥಾಸ್ತು ಅಂದರು? ಅರಳಿಕಟ್ಟಿ ಆಚಾರ ಬಾಯಿಂದ ಒಂದು ಮಾತು ಬಂದದು, ಶ್ರೀ ಹರಿವಾಯು ಗುರುಗಳ ಅನುಗ್ರಹ ಬಲದಿಂದ ನಿನ್ನ ಸರ್ವೇಂದ್ರಿಯ ನಿಯಾಮಕರು ಸರ್ವ ಅನುಕೂಲರಾಗಲಿ. ಇದು ಬಹಳ ಮಹತ್ವ ಇದೆ. ಸಕಲ ಇಂದ್ರಿಯಾಭಿಮಾನಿ ದೇವತೆಗಳು ನಿರತಿ ಇದ್ದಾನ ನಮ್ಮಲ್ಲಿ ತತ್ವಾಭಿಮಾನಿಯಾಗಿ. ಅವನು ಆಲಸ್ಯ ತಂದು ಕೊಟ್ಟರೆ ಗತಿ ಏನ್ರಿ? ಅವನು ಆಲಸ್ಯಕ ಅಭಿಮಾನಿ, ಗತಿ ಏನು? ಮುಂದೆ ಕೆಲಸ ಆಗೋದೇ ಇಲ್ಲ ಅಂತ ಅರ್ಥ. ಹಾಗಾಗೋಂಗಿಲ್ಲ. ಸಕಲ ಇಂದ್ರಿಯಾಭಿಮಾನಿ ದೇವತೆಗಳು ನಿಮ್ಮ ಈ ಸಾಧನಕ್ಕೆ ಅನುಕೂಲರಾಗಿರಬೇಕು. ಅದೂ ಗುರುಗಳು ಈ ರೀತಿ ಅನುಗ್ರಹ ಮಾಡಿದಾಗ ಅದು ಸಾಧ್ಯ ಆತ ನೋಡಿ. ಅಂದರೆ ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲಭತ್ತರ ಅಂತ ಅರ್ಥ. ಅದಕ್ಕೂ ಮಿಗಿಲಾದ ಒಂದು ಅನುಗ್ರಹ ಏನಂದರೆ ನಮ್ಗೆ ಬಲ ಅನ್ನೋದು ಯಾವುದು ಇಲ್ಲವೇ ಇಲ್ಲ ಅಂತ ಸ್ಪಷ್ಟವಾಗಿ ತಿಳಿಸ್ತಾರೆ. ಆಯ್ತು, ಮರುದಿನದಿಂದ ಈ ಪ್ರಾತಃ ಕಾಲದಿಂದ ಸೇವಾ ಆರಂಭ ಆಗಿದೆ. ರಾತ್ರಿ ಪಾದ ಸಂವಹನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದು ಸಣ್ಣ ಬಟ್ಟಲದೊಳಗೆ ಒಂದು ಪಾನಕ ಮಾಡಿ ಕೊಟ್ಟರಂತ ಯಾರೋ ಗುರುಗಳು, ಸ್ವೀಕಾರ ಮಾಡಬೇಕು ಅಂತ. ಯಾಕೆ? ಆಜ್ಞಾಧಾರಕರಾಗಿ ಸೇವಾ ಮಾಡ್ತಾ ಇದ್ದ. ಮಹದಾಜ್ಞಾ ಅಂತ ಸ್ವೀಕಾರ ಮಾಡಿದರು, ಬೇಕು ಅಂತ ಸ್ವೀಕಾರ ಮಾಡಿಲ್ಲ. ಯಾಕೆ? ಸ್ವೀಕಾರ ಮಾಡದೇ ಇದ್ದರೆ
ಕ್ಷಣ ಕ್ಷಣಕ್ಕೆ ಗುರುವಾಜ್ಞೆಯನ್ನು ಪರಿಪಾಲನೆ ಮಾಡ್ತಕ್ಕಂಥ ಆಚಾರ್ಯರು ಈ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದರು ಅಂತ ಆಗ್ತಿತ್ತು. ಅದು ಆಗೋಂಗಿಲ್ಲ. ಅದು ಅವರ ಮನಸ್ಸಿಗೆ ತಾಪ. ಅದಾತು ಅಂದರೆ ವಾಯುದೇವರ ಬಿಚ್ಛಾನುಸಾರಿಯಾದಂಥ ಕಾರ್ಯ ಆಗಿಲ್ಲ ಅಂತ ತೀರ್ಮಾನ ಆಗ್ತದೆ. ಆದ್ದರಿಂದ ಅದನ್ನು ಮಾತ್ರ ಸ್ವೀಕಾರ ಮಾಡಿದ್ದಾರೆ. 9 ದಿನ ಆಯಿತು. ಅವಾಗೊಂದು ಮಾತಂದಂತ, ಫಲ ಭೂಪ ಹೌದು ಅಂತ ಈ ಮಾತನ್ನು ಸ್ಪಷ್ಟವಾಗಿ ಹೇಳಿ, ನಿನಗೇನು ವರ ಬೇಕು, ಇಂಥ ಸೇವಾವನ್ನು ಮಾಡಿ ನೀನು ಅಂತ ಬೆನ್ನು ಚಪ್ಪರಿಸಿದರೆ ಏನು ಕೇಳಿದ್ರು, ಬ್ರಹ್ಮಾಂಡದೊಳಗಿರ್ತಕ್ಕಂಥ ಅಭಿಮಾನ ಹುಟ್ಟಿಸ್ತಕ್ಕ ಯಾವ ಪದಾರ್ಥ ಬೇಡ ಅಂತ. ಇಲ್ಲಿ ಶಬ್ದ ಹೆಂಗದ ಗೊತ್ತೇನು, ಬ್ರಹ್ಮಾಂಡದೊಳಗಿರುವ ಯಾವ ಪದಾರ್ಥಗಳನ್ನು ಬೇಡುವುದಿಲ್ಲ ಅಂತ. ಯಾವುದನ್ನು ಬೇಡಂಗಿಲ್ಲ? ಶಾಸ್ತ್ರ ಬೇಡಿಲ್ಲ, ಇವ್ರು ಬೇಡ್ತಾರೆ. ಭಗವದ್ ಅನುಗ್ರಹ ಬೇಡೋದಿಲ್ಲ, ಬೇಡ್ತಾರೆ. ಆಗ ನಾವೇನು ಹೇಳಬೇಕು, ಅದನ್ನು ಹೇಳಬೇಕಾದ್ರೆ ಅಭಿಮಾನ ಹುಟ್ಟಿಸ್ತಕ್ಕಂಥ ಬ್ರಹ್ಮಾಂಡದೊಳಗಿರುವ ಯಾವ ಒಂದು ಪದಾರ್ಥಗಳು ಬೇಡ ಅಂತಲೇ ತಾತ್ಪರ್ಯ ಅದಕ್ಕೆ. ಆ ರೀತಿಯಾಗಿ ಆಗ ನೀವೇನು ಬೇಡ್ತೀರಿ? ಭಗವಂತನ ಅತ್ಯರ್ಥ ಪ್ರಸಾದ ಒಂದನ್ನೇ ಬೇಡ್ತೀನಿ. ಅದಕ್ಕಾಗಿ ನೀವು ವಾಯುದೇವರ ಮುಖಾಂತರ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿರಿ ನಮ್ಮ ಕ್ಷೇಮಕ್ಕೆ ಅಂತ. ಅದು ಲಭ್ಯವಾಗುವ ರೀತಿಯಲ್ಲಿ ಅನುಗ್ರಹ ಮಾಡಬೇಕು. ಆವಾಗ ಹತ್ತಿ ಬೆಳಗಲ್ಲಾಚಾರ್ಯ ಆನಂದೋದ್ರೇಕ ಆಗ್ತದೆ. ಆವಾಗ ಅವರು ಆಡಿದಂಥ ಮಾತೇನವೇ, ಈಗಾಗಲೇ ಹರಿವಾಯು ಗುರುಗಳು ನಿನ್ನಲ್ಲಿ ಮೂರ್ತಿಮಂತರಾಗಿದ್ದಾರೆ. ನೀನು ಯಾವುದನ್ನು ಇಚ್ಛಿಸ್ತೀಪ ಅದೆಲ್ಲವನ್ನು ಪೂರೈಸ್ತಾರವರು. ನೀನು ಏನು ನುಡಿತೀಯೋ ಅದು ಎಂದೂ ಹುಸಿ ಹೋಗೋದಿಲ್ಲ, ಅದನ್ನು ನಡೆಸ್ತಾರವರು. ನಿನಗೆ ಶಾಪಾನುಗ್ರಹ ಶಕ್ತಿಯನ್ನು ಅನುಗ್ರಹ ಮಾಡ್ತಾರೆ. ಆಸೇತು ಹಿಮಾಚಲ ಪರ್ಯಂತ ನಿನ್ನ ಸಮಾಧಿಕರಿಲ್ಲ ಎಂಬುದಾಗಿ ಮೆರೆಸ್ತಾರೆ ಅಂತ ಅರ್ಥ. ನಿನ್ನ ಕೀರ್ತಿ ಅನ್ನೋದು ಹಬ್ಬದ, ಅದು ನಿನ್ನ ವಿಶಿಷ್ಟ ಆಚರಣೆ ಅದು ಲೋಕೋತ್ತರ ಅನಿಸಿದರೂ ಕೂಡ ಸಜ್ಜನರಿಗೆ ಸಮ್ಮತವಾಗಿರ್ತದೆ, ಮಾರ್ಗದರ್ಶಕವಾಗಿರ್ತದೆ, ದುರ್ಜನರಿಗೆ ಕ್ಷೋಭದಾಯಕವಾಗಿರ್ತದೆ, ಲೋಕಕ್ಕೆ ಹಿತಕರವಾಗಿರ್ತದೆ, ಹಾಗೇನೇ ಆದರ್ಶಪ್ರಾಯವಾಗಿರ್ತದೆ. ನಿನ್ನ ನಡೆ ಮತ್ತು ನುಡಿಗಳಲ್ಲಿ ಭೇದ ಇರೋದಿಲ್ಲ, ಹೊಂದಾಣಿಕೆ ಉಂಟು. ಅವೆಲ್ಲವೂ ಕೂಡ ವೇದಾರ್ಥ ಗರ್ಭಿತವಾಗಿರ್ತಾವೆ. ಸರ್ವತೋಮುಖ ಯಜ್ಞದಂತೆ ಅವೆಲ್ಲ ನಿಂಗೆ ಪರಿಣಮಿಸಲಿ. ಮಹಾಜ್ಞಾನಿಯಾಗು, ವಿರಕ್ತ ಶಿಖಾಮಣಿಯಾಗು. ಐಹಿಕ ಸಂಪತ್ತು ನಿನಗೆ ಬೇಡವಾಗಿದ್ದರೂ ಕೂಡ ತಾನಾಗಿಯೇ ರಥ, ಹಯ, ಪಲ್ಲಕ್ಕಿ ಮೊದಲಾದ ವೈಭವಗಳಿಂದ ನೀನು ಮೆರೆಯುವಂಥವನಾಗು ಅಂತ ಈ ರೀತಿ ಅರಳಿಕಟ್ಟಿ ಆಚಾರ್ಯರು ವಾಚನಿಕ ಒಂದು ಈ ಅನುಗ್ರಹವನ್ನು ಮನಸಾ ಮಾಡ್ತಾರೆ ಅಂತ ಅರ್ಥ. ಬರೀ ಮಾತಿನಿಂದ ಮಾತ್ರ ಮಾಡಲಿಲ್ಲ, ಅವರ ಶಿರಸ್ಸಿನ ಮೇಲೆ ಅಮೃತಹಸ್ತವನ್ನಿಟ್ಟು ಆಶೀರ್ವಾದವನ್ನು ಮಾಡಿದರು. ನಂತರ ಇಂಥ ಗುರುಪ್ರಸಾದವನ್ನು ಪಡೆದಂಥ ಮುತ್ತಿಗೆ ಆಚಾರ್ಯರು ಸ್ವಲ್ಪ ದಿನ ಇದ್ದು ಮತ್ತೆ ಆದ್ವಾನಿಯ ವಿಜಯರಾಯರ ಗುಡಿಗೆ ಬಂದು ಅಲ್ಲಿ ಸೇರ್ತಾರೆ. ಅಲ್ಲಿಂದ ಬೇರೆ ಕಡೆಗೆ ಮತ್ತೆ ಅವರು ಹೊರಟರು ಅಂತನ್ನೋ ಒಂದು ವಿಷಯ, ಅಂದರೆ ಗುರು ಅನುಗ್ರಹವನ್ನು ಹೇಗೆ ಪಡ್ಕೊಂಡ್ರು ಅಂತನ್ನೋದನ್ನು ಈ ರೀತಿಯಾಗಿ ತಿಳಿಸಿ, ಇನ್ನು ಸರಕ್ಷತಿ ರಕ್ಷಿತಾ ಯೋಹಿ ಗರ್ಭೆ ಅಂತನ್ನೋದೇನದೆ ಅದು ಕೂಡ ಶ್ರೀಗಳವರ ಜೀವನದ ಒಂದು ಮುಖ್ಯ ಧ್ಯೇಯ, ಮುಖ್ಯ ತತ್ವ. ಅದು ಎಲ್ಲಿಯೂ ಕೂಡ ಒಬ್ಬ ಲೌಕಿಕ ವ್ಯಕ್ತಿಗೆ ಅವರು ನನ್ನನ್ನು ರಕ್ಷಿಸುವಂತ ಅವರು ಶರಣಾಗತರಾಗಿಲ್ಲ. ಆಮೂಲಾಗ್ರವರ ಚರಿತ್ರೆಯನ್ನು ನೋಡಲಾಗಿ ಗುರು ಅನ್ವೇಷಣಕ್ಕೆ ಹೋದಂತಹ ಸಂದರ್ಭ ಇರಲಿ, ಅಥವಾ ದೇವತಾ ಪ್ರತಿಷ್ಠಾದಿ ಕಾರ್ಯ ಇರಲಿ, ಭಕ್ತರೇ ತಾವಾಗೆ ಮುಂದೆ ನಮ್ಮ ಸೇವಾ ಸ್ವೀಕಾರ ಮಾಡ್ರಿ ಅಂತ ಹೇಳಿದಾಗಲೂ ಕೂಡ ಎಲ್ಲವನ್ನು ಸ್ವೀಕಾರ ಮಾಡಲಿಕ್ಕೆ ಹೋಗಿಲ್ಲ. ವಾಯುದೇವರ ಒಂದು ಸಂಕಲ್ಪದ ಕ್ಲುಪ್ತಿಯಂತೆ ಇಷ್ಟೇ ಸಾಕು ಅಂತ ಹೇಳಿದ್ದಾರೆ ಹೊರತು, ಬೇಡವೇ ಬೇಡ ಅಂತ ಕೆಲವು ಕಡೆ ಹೇಳಿದ್ದಾರೆ ಹೊರತು, ಅವು ಅನಾಯಾಸ ಶಿಷ್ಯರು ಕೊಡ್ತಾ ಇದ್ದಾರಪ್ಪ ಅಂಥೇಳಿ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಅವರು ಮುಂದಾಗಿಲ್ಲ ಅನ್ನೋ ವಿಷಯವನ್ನು ಕೂಡ ನಾವು ಸ್ಪಷ್ಟವಾಗಿ ಬರ್ತದೆ. ಇನ್ನು ಮಂಗರಾಯನ ಸನ್ನಿಧಿಗೆ ವಿಶೇಷ ಸಾಧನಕ್ಕಾಗಿ ಶ್ರೀಗಳವರು ಬಂದಾಗ, ನೀನು ಅವಶಿಷ್ಟದ್ದನ್ನು ಇಲ್ಲಿ ಸರ್ವಸ್ವ ದಾನ ಮಾಡಬೇಕು ಅಂತ ಅಪ್ಪಣೆ ಆಗ್ತದೆ. ಇಲ್ಲಿ ಸ್ಪಷ್ಟ ಹಾಗೆ ಅದೇ, ಅವಶಿಷ್ಟ ಸರ್ವಸ್ವ ದಾನ ಮಾಡುವುದಾಗಿ ವಾಯುದೇವರ ಆಜ್ಞಾ ಅನ್ನೋದಾಗ್ತದೆ. ಅವಾಗ ಅಂತಾರವರು ಸಾಮಾನ್ಯ ಒಂದು ಅನಿಸಿಕೆ ನೋಡ್ರಿ, ಸ್ವಾಮಿ ನಾನು ಒಬ್ಬನೇ ಇಲ್ಲ, ನನಗೆ ಹೆಂಡತಿ ಇದ್ದಾರೆ, ಭಾವ ಮೈದುನ, ಇವರೆಲ್ಲ ಇರ್ತಿರ್ಬೇಕಾದ್ರೆ ನಾನು ಹೇಗೆ ಇವತ್ತು ನಿರ್ಲಿಪ್ತನಾಗಿ ಸರ್ವಸ್ವ ದಾನ ಮಾಡಬೇಕು ಅನ್ನೋ ಹಂಬಲದಿಂದ ಇದ್ದೀನಿ. ಈ ಭಾವನೆ ಅವ್ರಿಗೆ ಬರಬೇಕಲ್ಲ, ಪರಿವಾರದವರಿಗೆ. ಅವ್ರಿಗೆ ಬರ್ಲಿಕ್ಕೆ ಹೇಗೆ ಸಾಧ್ಯ? ನಾವೊಂದು ಕೆಲಸ ಮಾಡ್ತೀನಿ ಅಂತ ಇರೋ ಆಸ್ತಿಯೆಲ್ಲ ಭಾವ ಮೈದುನಿ ಕೊಟ್ಬಿಡ್ತೇನೆ, ನಾನು ನಿರ್ಲಿಪ್ತನಾಗಿದ್ಬಿಡ್ತೇನೆ, ಎಲ್ಲ ಒಂದೇ ಆಯ್ತಲ್ಲ ಲೆಕ್ಕಾಚಾರ ಅಂತ ಅರ್ಥ. ಆ ರೀತಿಯಾಗಿ ವಾಯುದೇವರಂದರು, ನೀನು ಇಷ್ಟೇನಾ ತಿಳ್ಕೊಂಡದ್ದು ಅಂತ? ಜಗತ್ ಸೃಷ್ಟಿ ಲಯಾದಿಗಳಿಗೆ ಪರಮಾತ್ಮನೇ ಮುಖ್ಯ ಕಾರಣ ಅಂತ ಶಾಸ್ತ್ರವನ್ನು ಓದಿದ್ದೀಯಲ್ಲ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅನ್ನೋ ಒಂದು ಈ ಮಾತನ್ನು, ಇದರ ಭಾವವನ್ನು ನಿನಗೆ ಹೆಚ್ಚಿಗೆ ಇದರ ಅನುಭವವನ್ನು ತಂದುಕೊಟ್ಟೇವಲ್ಲ ನಾವು. ಅಂದ ಮೇಲೆ ಅವರ ಒಂದು ಉಪಜೀವನದ ಒಂದು
ಅದರ ಒಂದು ವ್ಯವಹಾರ ನಿನಗೆ ಯಾಕಪ್ಪ ಅಂತ ಕೇಳ್ತಾರೆ. ಯಾರನ್ನು ಎಲ್ಲಿ ಸೃಷ್ಟಿ ಮಾಡಬೇಕು, ಯಾರನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ಹೇಗೆ ರಕ್ಷಣೆ ಮಾಡಬೇಕು, ಎಲ್ಲವನ್ನು ಪರಮಾತ್ಮ ಒಬ್ಬನೇ ಬಲ್ಲವನಾಗಿದ್ದಾನೆ. ಇದಕ್ಕಾಗಿ ಯೋಚನೆ ಮಾಡೋ ಕಾರಣ ಇಲ್ಲ ಅಂತ ಹೇಳಿಬಿಡ್ತಾರೆ. ಇಂಥದ್ದೇ ಸಂಶಯ ಅರ್ಜುನನಿಗೂ ಬಂತು, ಬಂಧುಗಳನ್ನು ಹೇಗೆ ನಾನು ಸಂಹಾರ ಮಾಡಲಿ ಅಂಥೇಳಿ. ಅದಕ್ಕಾಗಿ ಪರಮಾತ್ಮ ಗೀತೋಪದೇಶವನ್ನು ಮಾಡಿದ. ನಿನ್ನ ಮೋಹ ಅನ್ನೋದೇನದೆ ಈ ಭಾವಮೈದು ನಾವು ಇವರು ಅಂತ ಇದನ್ನು ಕೆತ್ತಿ ಹಾಕು ಅಂತಂತಾರೆ. ಈ ಮೋಹ ನಷ್ಟ ಆಗಬೇಕಿದು, ಮೋಹ ನಷ್ಟವಾಗಿ ಸರ್ವಸ್ವ ದಾನವನ್ನು ಮಾಡಬೇಕು ಅಂತರ್ಥ. ಇಲ್ಲಿ ಅವರು ಆಸ್ತಿ ಎಷ್ಟಿತ್ತು ಅಂತ ಅನ್ನೋದೊಂದು ಆ ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಆದವಾನಿಯಲ್ಲಿ 2 ದೊಡ್ಡ ಮನೆ, ಅದು ಮೇಲುಪ್ಪರಿಗೆ ಮನೆಗಳು 2 ಮತ್ತು 4 ಸಾಧಾರಣ ಮನೆ, ಒಟ್ಟು 8 ಮನೆ. ಇಲ್ಲಿ ಅಂದಾಜು 1000 ಎಕರೆ ಒಂದು ಶುಷ್ಕಿ ಭೂಮಿ, 200 ಎಕರೆ ಮೇಲೆ ಒಂದು ನೀರಾವರಿ ಜಮೀನು ಅಂತ ಅರ್ಥ. 1 ಮಣ ಬಂಗಾರ, ವಜ್ರ ವೈಡೂರ್ಯಾದಿಗಳು ಇರತಕ್ಕಂಥ ನವರತ್ನ ಖಚಿತವಾದ ಆಭರಣಗಳು, ಅನೇಕ ವಿಧ ಬೆಳ್ಳಿ ಪಾತ್ರೆ, ನಗದು 2 ಲಕ್ಷ ರೂಪಾಯಿ. ಇದಲ್ಲದೆ ಬಡ್ಡಿ ರೂಪವಾಗಿ ಕೊಟ್ಟಿರತಕ್ಕಂಥ ಪತ್ರರೂಪ ದ್ರವ್ಯದ ಲೆಕ್ಕಾಚಾರ ಅದು ಸಾಕಷ್ಟಿತ್ತು ಅಂತಾರೆ. ಇದೆಲ್ಲವನ್ನು ತ್ಯಾಗ ಮಾಡಿ ಕೇವಲ ಕೌಪಿಯನ್ನು ಕಮಂಡಲ ಧರಿಸಿ ಪಾದಚಾರಿಗಳಾಗಿ ಭರತ ಭೂಮಿಯನ್ನು ಸಂಚಾರ ಮಾಡಿ ಗೃಹಸ್ಥಾಶ್ರಮಗಳಿಗೆ ಯಾವುದು ಉಚಿತವಾದದ್ದೋ ಅಂಥ ಧರ್ಮಕರ್ಮಗಳನ್ನು ಆಚರಿಸುತ್ತಾ ಕೇವಲ ಭಗವತ್ ಪ್ರಸಾದಾಕಾಂಕ್ಷಿಗಳಾಗಿ ಗುರುಕುಲವಾಸವನ್ನು ಮಾಡಿ ದೇಹ ಗೇಹಾದಿಗಳಲ್ಲಿ ಅಭಿಮಾನ ಪರಿತ್ಯಾಗ ಮಾಡಿದ ಇವರು ವೈರಾಗ್ಯದ ಶಿಖರವನ್ನು ಮುಟ್ಟಿದರು ಅಂತ ಮತ್ತೇನು ಪ್ರತ್ಯೇಕ ಹೇಳಬೇಕಾಗಿಲ್ಲ ಅಂತ ಅರ್ಥ. ಅವರು ಹೋಗಲೇಬಾರ್ದಾಯ್ತು ಮನೆ ಬಿಟ್ಟು. ತಾಯಿ ಇಷ್ಟು ಹಿಂಸೆ ಕೊಟ್ಟರೆ ಎದುರಿಗೆ ಒಂದು ಮನೆ ಬಾಡಿಗೆ ತೊಗೊಂಡು ಅಲ್ಲೇ ಇದು ಬಿಡುವುದಾಯ್ತಲ್ರಿ, ಪ್ರತಿರೋಧ ಮಾಡ್ತಾರೆ ನಿತ್ಯವೂ ಕೂಡ, ಅದನ್ನು ಮಾಡಲಿಲ್ಲ ಅಂತನೋ ಹಿನ್ನೆಲೆ ಇದು. ಅಷ್ಟು ಅಂತಂತಾರೆ. ವಾಯುದೇವರ ಆಜ್ಞೆ ಆಗ್ಯದ, ಸರ್ವಸ್ವದಾನ ಮಾಡ್ತೇನೆ ಅಂತ ಆ ನಿಯಮಕ್ಕೆ ಅನುಸರಿಸಿ ಒಂದು 4 ಪದಾರ್ಥ ಅಂತ, ಪಿತ್ರಾರ್ಜಿತದಲ್ಲಿ, ಸ್ವಾರ್ಜಿತದಲ್ಲಿ, ಆಪದ್ಧನದಲ್ಲಿ, ಸ್ತ್ರೀಧನದಲ್ಲಿ ಅಂತ. ಏನೇನು ಇಟ್ಕೊಂಡ್ರು? ಪಿತ್ರಾರ್ಜಿತದಲ್ಲಿ ಒಂದು ಸಾಣೆಕಲ್ಲು ಇಷ್ಟೇ, ಸ್ತ್ರೀಧನದಲ್ಲಿ ಒಂದು ಬೀಸು ಕಲ್ಲು, ಸ್ವಾರ್ಥದಲ್ಲಿ ಒಂದು ಕಬ್ಬಿಣ ಹಂಚು, ಆಪದ್ಧನದಲ್ಲಿ ಒಂದು ಹಿತ್ತಾಳಿ ತಂಬಿ. ಇದೇನು ನೀವು ಮಾರಿದ್ರು ಇನ್ನು ಬರಲಿಕ್ಕಿಲ್ಲ ಅಂತ ಅರ್ಥ. ಇದೊಂದು ಸರ್ವಸ್ವದಾನದ ಒಂದು ಪ್ರಕ್ರಿಯೆಯಲ್ಲಿ ಉಳಿಸಿಕೊಳ್ಳಬಹುದಾದಂಥ ಪದಾರ್ಥ ಇಷ್ಟೇ, ಬೇರೆ ಏನಿಲ್ಲ. ಹೀಗೆ ಮಾಡಿ ಎಲ್ಲವನ್ನೂ ಕೂಡ ಅವರು ಸರ್ವಸ್ವದಾನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಪತ್ನಿ ಆಗಿದ್ದರು, ಮಾಂಗಲ್ಯವೊಂದನ್ನು ಬಿಟ್ಟು ಎಲ್ಲವನ್ನೂ ಸರ್ವಸ್ವದಾನ ಮಾಡಿಬಿಟ್ರಂತ ಅವರು ಕೂಡ. ನಿಮ್ಮದು ನಿಮಗಿರಲಿ, ನಾ ಯಾಕೆ ಮಾಡಲಿ ಅಂತ ಹಂಗೆ ಅಲ್ಲಿಲ್ಲ ಅಂತ ಅರ್ಥ. ಬರದಾರಿಲ್ಲ. ಸ್ವಾಭಾವಿಕವಾಗಿ ಸ್ತ್ರೀಯರು ಅಲಂಕಾರ ಪ್ರಿಯರಿರ್ತಾರೆ. ಆದಾಗ್ಯೂ ವಿರಕ್ತರಾದಂಥ ಪತಿಯನ್ನೇ ಹೊಂದಿರೋಣದರಿಂದ ಅವರನ್ನು ಅನುಕರಣ ಮಾಡಿ ಅವರಲ್ಲಿ ಅಂಥ ಭಕ್ತಿ ಪರಾಯಣರಾದಂಥ ಯಾವ ಸ್ತ್ರೀ ಅವರು ಎಲ್ಲವನ್ನು ಕೂಡ ದಾನ ಮಾಡಿದರು. ಮತ್ತೆ ಮಂಗರಾಯನ ಗುಡಿಗೆ ಬರ್ತಾ ಇದ್ದಾರೆ. ಇನ್ನು ಮೇಲೆ ನಮ್ಮ ಚರ್ಯ ಅನ್ನೋದು ಅತ್ಯಂತ ವಿಲಕ್ಷಣ ಆಗ್ತದೆ, ನೀನು ಪ್ರತ್ಯೇಕ ವಾಸ ಮಾಡುವಂಥ ತಮ್ಮ ಪತ್ನಿಗೆ ಅಪ್ಪಣೆಯನ್ನು ಮಾಡ್ತಾರೆ. ಅಲ್ಲಿಯೂ ಕೂಡ ಇವರ ಒಂದು ದಿನಚರ್ಯ ವಾಯುದೇವರ ಆಜ್ಞಾನುಸಾರವಾಗಿ ಹೇಗಿತ್ತು ಅಂದರೆ, ಅರುಣೋದಯಕ್ಕೆ ಬಾವಿಯಲ್ಲಿ ಸ್ನಾನ ಮಾಡಬೇಕು, ಉಟ್ಟ ವಿನ ಬೇರೆ ಬಟ್ಟೆ ಇಲ್ಲ ಅಂತ ಅರ್ಥ. ಯಾಕೆ ಉಟ್ಟ ಬಟ್ಟೆ ಮೇಲೆ ಹೋಗಿದ್ದಲ್ಲ ಅವರು ಸರ್ವಸ್ವ ದಾನ ಮಾಡಿ. ಒದ್ದೆಯಿಂದಲೇ ಅನ್ಯಕ ಮಾಡಬೇಕು, 5 ಮನೆಗಳಿಗೆ ಮಾತ್ರ ಗೋಪಾಳಕ್ಕೆ ಹೋಗಬೇಕು. ಕೇವಲ ಅಕ್ಕಿ ದೊರೆಯಬಹುದು ಅನ್ನುವ ದೃಷ್ಟಿ ಬಿಟ್ಟು ಗೋಪಾಳದಲ್ಲಿ ಯಾರಾದರೂ ಇತ್ತ ಸುವರ್ಣಾದಿಗಳನ್ನು ಹಾಕಿದರೆ ಸ್ವೀಕಾರ ಮಾಡುವಂತಿಲ್ಲ ಅಂತ ಅರ್ಥ. ಯಾವನೊಬ್ಬ ಬಂದಪ್ಪ ಇತ್ತು, 1,000 ರೂಪಾಯಿ ನೋಟಿನ ಕಂತೆ ಹಾಕಿಬಿಟ್ರ, ಇಲ್ಲ ಅವೆಲ್ಲ ಸ್ವೀಕಾರ ಮಾಡೋ ಹೋಗಿಲ್ಲ ಅಂತಾರೆ. ಶುಕಾಚಾರ್ಯರಂತೆ ಗೋದೋಹನ ಸಮಯ ಮಾತ್ರ ಒಂದು ಮನೆ ಎದುರಿಗೆ ನಿಲ್ತಾ ಇದ್ರು ಅಂತ. ಅಷ್ಟರಲ್ಲಿ ಒಂದು ಮುಷ್ಟಿ ಹಾಕಿದರೆ ಒಳ್ಳೆಯದು, ಎಲ್ಲರೂ ಮುಂದೆ ಹೋಗಿಬಿಡೋದು. ಆದರೆ ಅವ್ರು ಹಾಕಿಲ್ಲ ಅಂತ ಅಸಮಾಧಾನ ಪಡೋಂಗಿಲ್ಲ, ಅದು ಒಂದು. ಹೆಚ್ಚು ಹಾಕ್ಲಿಕ್ಕೆ ಬಂದರೆ ಮುಷ್ಟಿಕ್ಕಿಂತ ಅದನ್ನು ಹಾಕ್ಸೋಂಗಿಲ್ಲ. ಮೇಲಾಗಿ ಶುದ್ಧ ವೃತ್ತಿಯ ನಿಯಮಕ್ಕೆ ಇದೆಲ್ಲ ವಿರುದ್ಧ ಅನ್ನೋದು ಜಾಗೃತಿ ಅನ್ನೋದು ಗುರುಗಳಿಗಿತ್ತು. ಅದು 5 ಮುಷ್ಟಿ ಅಕ್ಕಿ ಬರಲಿ, ಕಾಳು ಬರಲಿ, ಅದನ್ನೇ ಅಂಗಡಿ ಕೊಟ್ಟು ಬೇರೆ ಬೇರೆ ಪದಾರ್ಥವನ್ನು ತಾವು ಸ್ವೀಕಾರ ಮಾಡ್ತಿದ್ರು ಅಂತ. ಅದರ ಬದಲಿ ಜೋಳ, ಉಪ್ಪು, ಹುಣಸೆ ಹಣ್ಣು, ಮೆಣಸಿನಕಾಯಿ ಅಂತ ಇವೆಲ್ಲವನ್ನು ತೊಗೊಂಡು ಪತ್ತಿಗೆ ತಂದು ಕೊಡ್ತಿದ್ರು. ಸರಿ, ಮಧ್ಯಾಹ್ನ ಪೂಜಾ ಮುಗಿತು, ನೈವೇದ್ಯ ಆಯಿತು. ಏನು ಆಜ್ಞಾ ಅಂತ ಪ್ರಾಣದೇವರಲ್ಲಿ ಕೇಳಬೇಕು.
ಈ ದಿನ ಉಪವಾಸ ಅಂತ ಶರೀರವಾಣಿ ಆಗಬೇಕು. ಆಗಿತ್ತು. ಪರಿವಾರದವರೆಲ್ಲ ಅದನ್ನು ಊಟ ಮಾಡಬೇಕು ಅಷ್ಟೇ ಹೊರತು ಇವರಂತೂ ಉಪವಾಸದಿಂದ ಇರಬೇಕು ಅಂತ. ಈ ರೀತಿ ಶುದ್ಧ ಉಪವಾಸ. ಅವ್ರ ಹೆಂಡತಿ ಅರ್ಧ ಬಕ್ರಿ ತಿಂದು ಅರ್ಧಾಂಗಿನಿ ಅನ್ನೋ ದೃಷ್ಟಿಯಿಂದ ಅಶ್ವತ್ಥ ವೃಕ್ಷದ ಹತ್ರ ಕೂತು ಬಿಡಬೇಕು ಪಾಪ. ಇವರು ಯಾವಾಗಲೂ ಪ್ರಾಣದೇವರ ಸನ್ನಿಧಾನದಲ್ಲಿ ಇದ್ದು ಮರುದಿನವಾದರೂ ಕೂಡ ಇದೇ ರೀತಿಯಂತೆ ಮಾಡಿ ಇವತ್ತೇನು ಅಂತ ಕೇಳಿದರೆ ಈ ದಿನ ಪಾರಣೆ ಅಂತ ಆಜ್ಞೆ ಆದರೆ ಮಾತ್ರ ಭಕ್ರಿಯಲ್ಲಿ ಅರ್ಧ ತಗೋಬೇಕು, ಅದಕ್ಕೂ ಹೆಚ್ಚು ತಗೊಂಬಂಗಿಲ್ಲ ಅಂತ. ಈ ರೀತಿ ಒಂದು ಮಂಡಲ ಪರ್ಯಂತರವಾಗಿ ಮಂಗರಾಯನ ಸನ್ನಿಧಾನದಲ್ಲಿ ಅವರು ಅನುಷ್ಠಾನವನ್ನು ಮಾಡ್ಯಾರೆ. ಒಂದು ದಿನ ಮಧ್ಯಾಹ್ನದ ಹೊತ್ತು ಪ್ರಾಣದೇವರನ್ನ ಕುರಿತು ಏನು ಆಜ್ಞಾ ಅಂತ ಕೇಳಿದಾಗ ಒಂದು ಮುಷ್ಟಿ ಮಾತ್ರ ದೃಗ್ಗೋಚರ ಆದರು ಅಂತ ಅರ್ಥ ಏನು, ಒಂದು ಮುಷ್ಟಿ ಮಾತ್ರ ಅವಲಕ್ಕಿಯನ್ನು ಸ್ವೀಕಾರ ಮಾಡುವಂತಾಯಿತು. 4 ತಿಂಗಳ ಮಧ್ಯಾಹ್ನದಲ್ಲಿ ಅಷ್ಟನ್ನೇ ಸ್ವೀಕಾರ ಮಾಡಿದ್ದಾರೆ. ಯಾರು ತಂದು ಕೊಟ್ಟರು? ಆ ಮುಷ್ಟಿ ಅವಲಕ್ಕಿ ಆದರೂ ಬರಬೇಕಲ್ಲ. ಈ ಊರಲ್ಲಿರ್ತಕ್ಕಂಥ ತಾನಾಜಿ ರಂಗರಾಯರು ಅವರಿಗೆ ಸ್ವಪ್ನ ಆಗಿದೆ. ಅವರು ಪ್ರತಿನಿತ್ಯವೂ ಅಷ್ಟು ತಂದು ಕೊಡ್ತಿದ್ರಂತ, ಅಷ್ಟನ್ನೇ ಸ್ವೀಕಾರ ಮಾಡ್ತಿದ್ರು. ಇನ್ನೊಂದು ಪದ್ಧತಿಯಿಂದ ಉಪವಾಸ, ಪ್ರತಿಪದಾದಿಂದ ಚತುರ್ಥಿವರೆಗೆ, ಮತ್ತೆ ಪಂಚಮಿ ಉಪವಾಸ. ಒಂದು ನೆಲ್ಲಿಕಾಯಷ್ಟು ಕಲಸಕ್ಕರೆಯನ್ನು ಮಾತ್ರ ಸ್ವೀಕಾರ ಮಾಡೋದು. ಮತ್ತೆ ಷಷ್ಠಿಯಿಂದ ನವಮಿವರೆಗೆ ಮತ್ತೆ ಉಪವಾಸ. ದಶಮಿನೂ ಅಷ್ಟೇ ಸ್ವೀಕಾರ ಮಾಡಬೇಕು. ಹೀಗೆ ಇವತ್ತು ಪಾಕ್ಷಿಕವಾದಂಥ ಉಪವಾಸವನ್ನು ಕೂಡ ಅವರು ಮಾಡಿದಾಗ ಅವರ ಹೆಂಡತಿಗೆ ಬಹಳ ಸ್ವಲ್ಪ ಮನಸ್ಸಿಗೆ ಇದಾಗ್ತದೆ. ಹೀಗಾದರೆ ದೇಹದ ಒಂದು ಸೌಷ್ಠವತೆ ಹೇಗಿರ್ತದೆ ಅಂತ ವಿಶೇಷ ಸಾಧನವನ್ನು ವಾಯುದೇವರ ಆಜ್ಞಾನುಸಾರವಾಗಿ ಶ್ರೀಗಳವರು ಮಾಡ್ತಿರಬೇಕಾದರೆ ಆ ಭಾವಮೈದನ ರಾಘವೇಂದ್ರ ಅಂತಿದ್ದರು ನೋಡ್ರಿ, ಅವ್ರ ಮನಸ್ಸಿಗೆ ಸ್ವಲ್ಪ ಖೇದ ಆಗ್ಯದ. ಅವ್ರ ಅಕ್ಕಗೆ ಹೇಳ್ತಾರೆ, ಏನಾದರೂ ಇದಕ್ಕೆ ನಿಲ್ಲಿಸಬೇಕಿದನ್ನು, ಇದು ಅತಿರೇಕ ಆತಿದು ಅನ್ನೋ ದೃಷ್ಟಿಯಿಂದ. ಯಾಕೋ ಇವರು ಉಪವಾಸಾದಿಗಳನ್ನ ಮಾಡಿ ದೇಹತ್ಯಾಗ ಮಾಡಲಿಕ್ಕೆ ಸಂಕಲ್ಪ ಮಾಡಿದಂತೆ ತೋರ್ತದ, ಇದು ಬೇಡ ಈಗ ಅಂತ ಹೇಳಿದ ಮೇಲೆ ಯಾಕೋ ಆಚಾರ್ಯರ ಪತ್ನಿಗನಿಷ್ಟು ಇದು ಮಾತು ಸರಿಯಾದದ್ದು ಅಂಥೇಳಿ ಅವರಂತಾರೆ, ಈ ರೀತಿ ನೀವು ಉಪವಾಸ ಮುಂದುವರಿಸಿದ್ರೆ ನಾನು ಬಾವಿಯಲ್ಲಿ ಹಾರ್ಕೊಂಡು ಬಿಡ್ತೇನೆ ಅಂತ ಹೇಳಿಬಿಡ್ತಾರೆ. ಆವಾಗ ಮುತ್ತಿಗೆ ಆಚಾರ್ಯಂತೂ ಶ್ರೇಯಾಂಸಿ ಬಹು ವಿಘ್ನಾನಿ ಬಂತು ನೋಡ್ರಿ. ನಾನು ಒಳ್ಳೆ ಕೆಲಸ ಮಾಡ್ಲಿಕ್ಕತ್ತೇನೆ, ಪರಮಾತ್ಮನ ಕಾಣಬೇಕಾಗ್ಯದ, ವಾಯುದೇವರ ಆಜ್ಞೆ ಬೇರೆ ಆಗ್ಯದ, ಇದಕ್ಕೆ ಹಿಂಗೆ ವಿಘ್ನ ಮಾಡಿದರೆ ಏನು ಅಂತ. ಆಗ ವಾಯುದೇವರನ್ನ ಪ್ರಾರ್ಥನೆ ಮಾಡಿದಾಗ ಅವರಂತಾರ, ಈ ತಪೋವಿಘ್ನಕಾರಿಯಾದಂಥ ನಿನ್ನ ಭಾವಮೈದನ್ನು ಮುಗಿಸಿಬಿಡ್ತೇನೆ ನಾನು ಅಂತಂದರು. ಆಯಿತು, ಶೇಷಾಯುಷ್ಯವನ್ನು ಕೂಡಿಸ್ತೇನೆ, ಮತ್ತು ಪ್ರಾರಬ್ಧ ಭೋಗವನ್ನು ಅನುಭವಿಸಲಿಕ್ಕೆ ಮತ್ತೆ ಹುಟ್ಟಿ ಬರುವಂತೆ ಮಾಡ್ತೇನೆ, ನಾನು ತಪ್ಪಿಸೋದಿಲ್ಲ ಅಂಥೇಳಿ ಏನು ಒಮ್ಮಿಂದೊಬ್ಬಳೆ ತಲೆಶೂಲಿ ಅಂತ ನೆಪ ಬಂದದ್ದೇ ನಿಮಿತ್ತ ಮರಣ ಹೊಂದಿಬಿಟ್ಟಾರವರು. ಮತ್ತೆ ಮೇಲ್ಕಂಡಂತೆ 1 ತಿಂಗಳ ಉಪವಾಸವನ್ನು ಪೂರ್ಣ ಮಾಡಿದರು. ಪ್ರಾಣಪ್ರಸಾದ ಆಗ್ಯದ. ಮತ್ತು ಮಂಗರಾಯನ ಸನ್ನಿಧಿಗೆ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ಮತ್ತೆ 40 ದಿನ ಶುದ್ಧ ಉಪವಾಸವನ್ನು, ಅನಿಮಿಷ ಜಾಗರ ವ್ರತವನ್ನು ಮಾಡ್ತಾ ಇದ್ದಾರೆ. ಇನ್ನು ಕೊನೆ ದಿವಸ 39ನೇ ದಿನ ಯಾವ ಇಂದ್ರಿಯಗಳಲ್ಲೂ ಕಿಂಚಿತಪಿ ಶಕ್ತಿ ಇಲ್ಲ ಅಂತ ಗೊತ್ತಾಗಿಬಿಟ್ಟದು. ಶ್ವಾಸೋಚ್ಛ್ವಾಸವೂ ಕೂಡ ನಡೀತದೋ ಇಲ್ಲೋ ಅಂತ ಅನುಮಾನ ಬರುವಂತೆ ಅದು. ಇದರಿಂದ ಗೊತ್ತಾತು ಜೀವರು ಸರ್ವದಾ ಅಸ್ವತಂತ್ರರು ಅಂತನ್ನೋ ಸಿದ್ಧಾಂತ. ನೋಡ್ತಾರೆ ಅವರ ಪತ್ನಿ ಬಂದು, ಇಲ್ಲ ಇವರು ಪ್ರಾಣೋತ್ಕ್ರಮಣ ಮಾಡೇ ಬಿಟ್ಟಿರಬೇಕು ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬಂದಾಗ ಅವರು ಅಳ್ಳಿಕ್ಕೆ ಆರಂಭ ಮಾಡ್ತಾರೆ. ಆಚಾರ್ಯರು ಎಷ್ಟು ಅಥವಾ ಅಶಕ್ತರಾಗಿದ್ದರು ಅಂದರೆ, ನಾನು ಇನ್ನೂ ಇದ್ದೇನೆ ಅಂತ ಹೇಳಲಿಕ್ಕೆ ಸೂಚನೆ ಮಾಡುವುದಾಗಲಿ ಹೇಳುವುದಾಗಲಿ ಕೂಡ ಸಾಧ್ಯ ಇಲ್ಲ. ಆ ಹಂತ ಮುಟ್ಟ್ಯಾರೆ ಅಂತ ಅರ್ಥ. ಆವಾಗ ಒಂದು ತತ್ವವನ್ನು ಚಿಂತನೆ ಮಾಡ್ತಾ ಇದ್ದಾರೆ ಮನಸ್ಸಿನೊಳಗೆ. ಜೀವರು ಸರ್ವದಾ ಅಸ್ವತಂತ್ರರಿದ್ದಾರೆ. ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು. ಸ್ವಾಮಿ ಈಗ ಅವನು ಹೇಗಿದ್ದಾನೆ, ಯಾವುದೇ ಒಂದು ಅವಯವದಿಂದ ಕಾರ್ಯವನ್ನು ಮಾಡಬೇಕು ಅನ್ನೋ ಹಂತದಲ್ಲಿ ಪ್ರೇರಣೆ ಮಾಡ್ತಾ ಇಲ್ಲ ಅನ್ನೋ ದೃಷ್ಟಿಯಿಂದ ಇವರು ನಿಶ್ಚೇಷ್ಟರಾಗಿದ್ದಾರೆ ಅಂತ ಅನ್ನೋದನ್ನು ಒಪ್ತಾ, ಇಷ್ಟಿದ್ದರೂ ಕೂಡ ಜೀವ ಅಹಂಕರ್ತ ಅಹಂ ಭೋಕ್ತ ಅಂತ ಈ ರೀತಿ ಭೋಗ್ಯ ವಸ್ತುಗಳನ್ನು ನೋಡಿ ಹೇಳ್ತಾ ಇದ್ದಾನಲ್ಲ, ಇದು ಎಂಥ ವಿಪರೀತವಾದಂಥದ್ದು. ಅವರಂತಾರೆ, ಯಾವಾಗ ಆಹಾರಾದಿಗಳನ್ನು ನಾನು ಸೇವಿಸ್ತಾ ಇದ್ದೆ, ಈ ಕೈ ನನ್ನದು ಅಂತನೋ ಅಭಿಮಾನವನ್ನು ಸ್ವಾಮಿ ಹಾಕಿಬಿಡ್ತಿದ್ದ. ಈಗ ಆಹಾರ ಇಲ್ಲ, ಈ ಕೈ ಅದೇ ನನ್ನದು ಅಂತ ಹೇಳಲಿಕ್ಕೂ ನಂಗೆ ಆಗ್ತಾ ಇಲ್ಲ. ಇದೇನು ವೈಚಿತ್ರ್ಯ ಅಂತಂತಾರೆ. ಇದರ ಅರ್ಥ ಇಷ್ಟೇ, ಒಮ್ಮೊಮ್ಮೆ ಆಹಾರಾದಿಗಳನ್ನು ತೊಗೊಂಡ್ರೂ ಕೂಡ ನಮಗೆ ರೋಗಾದ್ಯುಪದ್ರವದಿಂದ ಈ ಹಸ್ತ ಅದು ಚಲನಬಲನ ಆಗೋದಿಲ್ಲ. ಇದರಿಂದ ಏನು ಗೊತ್ತಾಗ್ತದೆ,
ಕೇವಲ ಒಂದು ಆಹಾರದಿಂದಲೇ ಶಕ್ತಿ ಅನ್ನೋದು ದೇಹಕ್ಕೆ ಬರೋದಿಲ್ಲ, ಅದು ಭಗವಂತನ ಒಂದು ಇಚ್ಛಾದಿಂದ ಬರತಕ್ಕಂಥದ್ದು. ಇಲ್ಲ ಅಂದರೆ ಎಲ್ಲ ಕಡೆಗೆ ಒಂದು ವ್ಯತ್ಯಾಸ ಆಗಬೇಕಾದೀತು ಅಂತ ಒಂದು ಸಂಶಯವನ್ನು ತಾವು ಎತ್ತಿಕೊಂಡು ಅದಕ್ಕಂತಾರೆ ಅನ್ನ ಆಹಾರ ಪಾನಾದಿಗಳನ್ನು ಸೇವಿಸ್ತಾ ಇರಬೇಕಾದ್ರೆ ಈ ಇಂದ್ರಿಯಗಳು ನನ್ನ ಅಧೀನ ಇದ್ದಂತೆ ಈಗಲೂ ಇರಬೇಕಾಗಿತ್ತು. ಯಾಕಿಲ್ಲ ಅಂತಂದರೆ ಇದಕ್ಕೆ ನಾನು ನಿಯಾಮಕನಲ್ಲ. ದೇಹದಲ್ಲಿರ್ತಕ್ಕಂಥ ದೇವತೆಗಳಿಗೂ ಇತರರಿಗೂ ಅಂತರ್ಥ, ಎಡಬದಿಯಲ್ಲಿ ದೈತ್ಯರು ಇರ್ತಾರಂತದಲ್ಲ, ಅಂದರೆ ಇತರಿಗೂ, ಅದು ಶ್ರೀಗಳವರಿಗೆ ಅನ್ವಯ ಆಗೋದಿಲ್ಲ. ಆದರೆ ಎಲ್ಲರ ವಿಷಯವನ್ನು ಕೂಡ ಸಂಗ್ರಹ ಮಾಡಿ ಹೇಳ್ತಕ್ಕಂಥದ್ದು. ನಮ್ಮ ಪರಿಸ್ಥಿತಿ ಏನು ಅನ್ನೋದನ್ನು ಇಲ್ಲೇ ನಿರ್ವಚನ ಮಾಡಿದಂತೆ ಅದೇ ಬಿಂಬನಾಗಿ ಭಗವಂತ ದೇವದೈತ್ಯರಿಗೂ ಕೂಡ ಅವನು ಹೃದಯ ಗುಹಾವಾಸಿಯಾಗಿ ನಿಯಾಮಕನಾಗ್ತಾನೆ. ಆಯಾ ತತ್ವೇಶರಿಗೆ ಶಕ್ತಿಪ್ರದಾಯಕನಾಗ್ತಾನೆ. ಇಂದ್ರಿಯಗಳ ಚಲನವಲನಗಳನ್ನು ಅವನೇ ಮಾಡಿಸ್ತಾ ಇದ್ದಾನೆ. ಈಗಲೂ ಏಕಪ್ರಕಾರವಾಗಿ ಇದ್ದಾಗ್ಯೂ ಕೂಡ ಭಗವಂತನ ಒಂದು ಅಸ್ತಿತ್ವದಲ್ಲಿ ಏರುಪೇರು ಇಲ್ಲ. ಅದು ನನ್ನ ಅವಸ್ಥೆಯಲ್ಲಿ ಹೀಗ್ಯಾಕಾತು ಅಂತ ಈ ರೀತಿಯಾಗಿ ಅಂದು ಸ್ವಾಮಿ ಸಂಶಯಗಳೆಲ್ಲ ಕೇವಲ ಚಿಂತನೆಯಿಂದ ಪರಿಹಾರ ಆಗೋದಿಲ್ಲ ಅಂತ. ನಿನ್ನ ಒಂದು ಪ್ರಸಾದದಿಂದ ಮಾತ್ರ ಈ ಸಂಶಯಗಳ ಪರಿಹಾರ ಆಗಲಿಕ್ಕೆ ಸಾಧ್ಯ. ನಿನ್ನ ಪ್ರಸಾದವಾದರೇನೇ ಹೃದಯ ಗ್ರಂಥಿ ಬಿಟ್ಟು ಸರ್ವ ಸಂಶಯಗಳು ಪರಿಹಾರವಾಗ್ತವೆ ಅಂತ ಅರ್ಥ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಯಾವಾಗ ತಸ್ಮಿನ್ ದೃಷ್ಟೇ ಪರಾವರಿ ಅಂತ ಶಾಸ್ತ್ರ ಹೇಳ್ತದೆ. ಪರಮಾತ್ಮನ ದರ್ಶನವಾದಾಗ ಮಾತ್ರ ಎಲ್ಲ ಸಂಶಯ ಪರಿಹಾರ ಆಗ್ತದೆ, ಅಲ್ಲಿವರೆಗೆ ಇಲ್ಲ ಅಂತ. ಆದ್ದರಿಂದ ಯಾವ ಭಕ್ತನನ್ನು ನೀನು ಭಕ್ತತ್ವೇನ ಅಂಗೀಕಾರ ಮಾಡ್ತೀಯೋ ಅವನಿಗೆ ಯೋಗ್ಯತಾನುಸಾರವಾಗಿ ಸಾಕ್ಷಾತ್ಕಾರವಾಗ್ತದೆ. ಸಕಲೇಂದ್ರಿಯಗಳಲ್ಲಿ ಶಕ್ತಿ ಪ್ರದಾನ ಮಾಡಿ ಸ್ವರೂಪ ಮತ್ತು ಬಾಹ್ಯ ಇಂದ್ರಿಯಗಳಲ್ಲಿ ನೀನೇ ಒಂದೊಂದು ರೂಪದಿಂದ ಇದ್ದು ರಮಣವನ್ನು ಮಾಡ್ತಕ್ಕವ ನೀನು ಅದನ್ನು ಪ್ರಕಟ ಮಾಡ್ತೀಯೋ. ಹೇ ಅನಿಮಿತ್ತ ಬಂಧೋ ಕರುಣಾ ಸಿಂಧೋ ಪರಮಕೃಪಾ ಮಾಡುವಂತೆ ಈ ರೀತಿ ಪರಮಾತ್ಮನನ್ನು ಮನಸಾಧ್ಯಾನ ಮಾಡ್ತಾರೆ. ಮನಸ್ಸು ದೈಹಿಕವಾಗಿ ಅಳ್ಳಾಡೋದಲ್ಲಲ್ಲ ಅನ್ನೋ ದೃಷ್ಟಿಯಿಂದ ಮನಸ್ಸಾ ಈ ರೀತಿ ಧ್ಯಾನ ಮಾಡ್ತಿರಬೇಕಾದ್ರೆ ಅವರ ವೇದನೆಯನ್ನು ತಾಳಿಲ್ಲ ಅಂತ. ಅಂದರೆ ನಿಶ್ಚೇಷ್ಟರಾಗಿ ಮಲಗಿರ್ತಕ್ಕಂಥ ಪತಿಯ ಒಂದು ಅವಸ್ಥೆಯನ್ನು ನೋಡಿ ಸಾಮಾನ್ಯವಾಗಿ ಒಬ್ಬ ಸ್ತ್ರೀ ಹಾಗೆ ಮೂರ್ಛೆ ಹೋಗ್ತಾಳೋ ಹಾಗೆ ಹೋಗಲಿಲ್ಲ. ಮತ್ತಿವರು ಸಾಮಾನ್ಯವಾಗಿ ಇಂಥದ್ದನ್ನು ನೋಡಿದ್ರೆ ಬೇರೆ ಸ್ತ್ರೀಯರು ಮೂರ್ಛೆ ಹೋಗಿಬಿಡ್ತಾರೆ. ಒಮ್ಮೆಲೆ ಏನಾಯ್ತು ಅಂದರೆ ಧ್ರುವರಾಜರಿಗೆ ಇವತ್ತು ಪರಮಾತ್ಮ ಅಂದರೆ ವಾಸುದೇವ ರೂಪಿಯಾದ ಪರಮಾತ್ಮ ಶಂಖಸ್ಪರ್ಶವನ್ನು ಮಾಡಿದ ತಕ್ಷಣವೇ ಅವನ ವಾಕ್ಶಕ್ತಿಯಿಂದ ಆರಂಭಿಸಿ ಸಕಲೇಂದ್ರಿಯಗಳು ಹೇಗೆ ಇವತ್ತು ಕಾರ್ಯೋನ್ಮುಖವಾದುವೋ ಹಾಗೆ ವಾಯು ಲಕ್ಷ್ಮೀ ಸಮೇತನಾದಂಥ ಯಾವ ಪರಮಾತ್ಮ ಅಂತರ ಬಾಹ್ಯ ರೂಪಗಳನ್ನು ಕೂಡಲೇ ಅದನ್ನು ಪ್ರಕಟ ಮಾಡುವಂತೆ ಸ್ಪರ್ಶ ಮಾಡಿ ಜಾಗೃತಗೊಳಿಸಿದ ಅಂತರ್ಥ. ಇದು ಒಂದೇ ಅನುಗ್ರಹ ಸಾಕು ಅನ್ನೋ ದೃಷ್ಟಿಯಿಂದ ಇವರು ವಿಜ್ಞಾಪನೆಯನ್ನು ಮನಸ್ಸಿನಲ್ಲಿ ಮಾಡಿಕೊಂಡ್ರು. ಆವಾಗ ಸಾಕ್ಷಾತ್ ವಾಯುದೇವರು ಇವನ ತಲೆ ಮೇಲೆ ಅಮೃತಹಸ್ತವನ್ನು ಇಡ್ತಾರೆ. ಆಚಾರ್ಯರ ತಲೆ ಮೇಲೆ ಪ್ರಜಾವಾನ್ಭವ, ಕೀರ್ತಿಮಾನ್ಭವ, ಆಯುಷ್ಮಾನ್ಭವ ಅಂತ ಮೂರು ರೀತಿಯಾಗಿ ಅನುಗ್ರಹವನ್ನು ಮಾಡ್ತಾರೆ. ಒಂದು ಮೂರು ರೀತಿಯ ಅನುಗ್ರಹ ಮಾಡಬೇಕಾದ್ರೆ ಮೂರು ರೂಪಗಳು ಈ ಕಾರ್ಯ ಮಾಡಿದ್ದು ಅಂತ. ವಾಯುದೇವರ ಅಂತರ್ಯಾಮಿತ್ವೇನ ಇರತಕ್ಕಂಥ ಮೂರು ರೂಪಗಳು ನರಸಿಂಹ, ವೆಂಕಟ ಮತ್ತು ವಿಠ್ಠಲ ರೂಪಗಳು ಇವತ್ತಿಗೂ ಕೂಡ ಆ ಮಂಗರಾಯನ ಒಂದು ಪ್ರತೀಕದ ಮೇಲ್ಬದಿಯಲ್ಲಿ ಮೂರು ರೂಪಗಳು ಪ್ರಕಟಗೊಂಡು ಕೇವಲ ನಮಗೆ ಪ್ರತಿಮಾ ದರ್ಶನ ಆದರೆ ಆ ಭಗವದ್ ರೂಪಗಳ ದರ್ಶನವೇ ಆಚಾರ್ಯರಿಗೆ ಆಯಿತು ಅಂತ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿ ಅಂತಾರೆ. ಪರಮಾತ್ಮ ಒಲಿದರೆ ಸುಲಭ ಅಂತ ಅರ್ಥ. ಅವನೇನಾದರೂ ಒಲಿದೇ ಇದ್ದರೆ ಬಹಳ ಅಸುಲಭನೇ ಅವನು ಅನ್ನೋ ಅಭಿಪ್ರಾಯವನ್ನು ತಿಳಿಸ್ತಾ ಈ ರೀತಿ ಈ ನಾಯಕರಂದರೆ ಈ ಆಚಾರ್ಯರ ಒಂದು ಸಾಧನ ಅತಿಶಯಗಳನ್ನು ಸಿಂಹಾವಲೋಕನ ಮಾಡಿದರೆ ಭಗವತ ಅತ್ಯರ್ಥ ಪ್ರಸಾದ ಅನ್ನೋದು ಶಮದಮಾದಿಗಳೇ ಇಲ್ಲದೇ ಇರತಕ್ಕಂಥ ಕೇವಲ ವಿವಿಧಾರ್ಥ ಪ್ರತಿಪಾದಕ ಪಾಠ ಪ್ರವಚನ ಮಾಡುವುದರಿಂದಾಗಲಿ ಡಾಂಭಿಕತನದಿಂದ ಪದಪದ್ಯಾದಿಗಳ ರೂಪಗಳಿಂದ ಭಜನೆ ಮಾಡುವುದರಿಂದಾಗಲಿ ಕಾಮಕ್ರೋಧಾದಿಗಳಿಂದ ಪೂರಿತವಾದಂಥ ಕೃಚ್ಛ್ರ ಚಾಂದ್ರಾಯಣಾದಿ ವ್ರತಗಳಿಂದಾಗಲಿ ಕೇವಲ ದೇಹ ದಂಡನೆ ಮಾಡತಕ್ಕ ಯೋಗಾದಿಗಳಿಂದಾಗಲಿ ಅಹಂಕಾರ ಮಮಕಾರಗಳನ್ನು ತ್ಯಜಿಸದೆ ಜಪ ತಪಾನುಷ್ಠಾನ ಮಾಡುವುದರಿಂದಾಗಲಿ ಇನ್ನು ಖ್ಯಾತಿ ಕಾಮ್ಯಂದರೆ ಇಚ್ಛಾ ಉಳ್ಳವರಾಗಿ ಯಜ್ಞ ಯಾಗಾದಿಗಳನ್ನು ಮಾಡುವುದರಿಂದಾಗಲಿ ವೇಷಧಾರಿಗಳಂತೆ ವರ್ಣಾಶ್ರಮ ಧರ್ಮಗಳನ್ನು ಆಚರಿಸುವುದರಿಂದಾಗಲಿ ಲಭ್ಯ ಆಗೋದಿಲ್ಲ. ಮುಖ್ಯ ಏನು ಬೇಕು? ಶಮದಮಾದಿ ಸಂಪತ್ತು ಬೇಕು ಅಂತ ಅರ್ಥ. ಈ ರೀತಿಯಾಗಿ ಸಕಲ ವಸ್ತುಗಳ ಮೇಲಿನ ಸಂಬಂಧವಾದಂಥ ಕರ್ತೃತ್ವ, ಭೋಕ್ತೃತ್ವ ಮತ್ತು ಸ್ವಾಮಿತ್ವ ಇದನ್ನು ಸಂಪೂರ್ಣ ಭಗವದ್ ಅಧೀನ ಅವಂದೇ ಇದು ಅಂತ ಅನ್ನೋದನ್ನು ಯಾರು ಒಪ್ಪಿಲ್ಲ. ಅಂಥವರಿಗೆ ಇಂಥ ಒಂದು ಸಾಧನದ ಫಲ ಬಂದು ಒದಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತಿಳಿಸ್ತಾ ಆರಂಭದಲ್ಲಿ ವಿಷಯಗಳನ್ನು ತುಚ್ಛೀಕರಿಸಬೇಕು, ಮನೋ ನೈರ್ಮಲ್ಯವನ್ನು ಹೊಂದಬೇಕು,
ಒಳ್ಳೆ ಸತ್ಸಂಪ್ರದಾಯದಲ್ಲಿ ಏನು ಶಾಸ್ತ್ರದ ಉಪದೇಶದ ಪರಂಪರೆ ಬಂದದೋ ಅಂಥ ಉಪದೇಶವನ್ನು ಇವತ್ತು ನೀವು ಹೊಂದಬೇಕು ಅಂತಂತಾರೆ. ಪರಮಾತ್ಮನಿಗೆ ಪ್ರಿಯರಾದಂಥ ಅವರಲ್ಲಿ ಆ ಭಗವಂತನಲ್ಲಿ ಮನಸ್ಸುಳ್ಳ ಗುರುಗಳಲ್ಲಿ ಹೋಗಿ ಪ್ರಾಣೈಹಿ ಅರ್ಥೈಹಿ ಧನೈರಪಿ ಅಂತ ಅರ್ಥ, ಸೇವಾದಿಗಳನ್ನು ಮಾಡಬೇಕು ಅಂತ. ಅದೇ ಸರ್ವಸ್ವದಾನದ ಒಂದು ಲೆಕ್ಕಾಚಾರ. ಅವರನ್ನು ಪ್ರಸನ್ನೀಕರಿಸಿಕೊಂಡಾಗ ಮಾತ್ರ ವೈಷಯಿಕವಾದಂಥ ಒಂದು ಇಚ್ಛಾ ಅನ್ನೋದು ನಮ್ಮ ಮನಸ್ಸಿನಿಂದ ದೂರ ಆಗ್ತದೆ. ಆದ್ದರಿಂದ ಇವರು ಈ ರೀತಿಯಾಗಿ ತಮ್ಮ ಗುರುಗಳ ಒಂದು ಆಜ್ಞಾನುಸಾರ ಅವರಿಗೆ ವಾಯುದೇವರ ಒಂದು ಆಜ್ಞೆ, ನಿದ್ರಾ ವಸನ ಭೂಷಣ ಎಲ್ಲವನ್ನು ಪರಿತ್ಯಾಗ ಮಾಡಿ ದೇಹ ದಂಡನಾದಿಗಳನ್ನು ಮಾಡ್ತಾ ಸೇವಾ ಮಾಡಿದ್ದರಿಂದ ಇಂಥ ಒಂದು ಗುರುಪದಿಷ್ಠ ಮಾರ್ಗದಿಂದ ಬ್ರಹ್ಮಾಂಡ ಪಿಂಡಾಂಡಗಳಲ್ಲಿ ಅಂತರ್ಬಹಿರ್ಗತ ಸಮಸ್ತ ವಸ್ತುಗಳಲ್ಲಿಯೂ ಕೂಡ ವ್ಯಾಪ್ತನಾಗಿ ತದ್ವಿಕಾರ ಶೂನ್ಯನಾದಂಥ ಗುಣರೂಪಕ್ರಿಯೆಗಳಿಂದ ವ್ಯಕ್ತನಾಗಿರುವ ಪರಮಾತ್ಮನ ಮಹಾಮಹಿಮೆಗಳನ್ನು ಧ್ಯಾನಿಸುತ್ತಾ ಪಾಡುತ್ತಾ ಪೊಗಳುತ್ತಾ ಕೊಂಡಾಡುತ್ತಾ ಹಿಗ್ಗುತ್ತಾ ಅಂತ ಅರ್ಥ. ಇದರ ಜೊತೆಯಲ್ಲೇ ಇವತ್ತು ಪರಮಾತ್ಮನೇ ರಕ್ಷಕ ಅನ್ನೋ ಒಂದು ಮಂತ್ರ ಏನಿದೆ, ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಎಂಬುದನ್ನು ನಿಶ್ಚಯ ಮಾಡಿಕೊಂಡು ಶಾಸ್ತ್ರವಿಹಿತವಾದಂಥ ವರ್ಣಾಶ್ರಮೋಚಿತ ಧರ್ಮಗಳನ್ನು ಆಚರಣೆ ಮಾಡಿರೋಣದರಿಂದ ಭಗವಂತನ ಒಂದು ವಿಹಾರಕ್ಕೆ ನಾನೂ ಒಂದು ಅಧಿಷ್ಠಾನ ಅಂತ. ಯಾಕೆ ಪರಮಾತ್ಮ ಇಲ್ಲಿ ಒಂದು ರೂಪದಿಂದ ಇದ್ದು ಕ್ರೀಡಾ ಮಾಡತಕ್ಕವನಾಗಿದ್ದಾನೆ ಅನ್ನೋ ದೃಷ್ಟಿಯಿಂದ ಇದೆಲ್ಲವನ್ನು ಚಿಂತನೆ ಮಾಡಿದರೂ ಯಮೈವೇಷ ವೃಣುತೆ ತೇನ ಲಭ್ಯ, ಪರಮಾತ್ಮ ತನ್ನ ಇಚ್ಛಾವನ್ನು ಪ್ರಕಟ ಮಾಡ್ತಾನೆ ಅಂತ. ಇವನ್ನು ನಾನು ಅನುಗ್ರಹಿಸುತ್ತೇನೆ ಅಂತ ಎಲ್ಲಿವರೆಗೆ ತನ್ನ ಇಚ್ಛಾವನ್ನು ಪ್ರಕಟ ಮಾಡೋದಿಲ್ಲ, ಇಷ್ಟಿದ್ದರೂ ಕೂಡ ಅಲ್ಲಿವರೆಗೆ ಭಗವದ್ ದರ್ಶನ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿ, ಹೀಗೆ ಸಾಧನಾತಿಶಯದಿಂದ ಅದರ ಪಕ್ವತಾವನ್ನು ಮುಟ್ಟಿ ಅದರ ಫಲರೂಪವಾಗಿ ಪರಮಾತ್ಮನ ಒಂದು ಸಾಕ್ಷಾತ್ಕಾರವನ್ನು ಹೊಂದಿ ಅಪರೋಕ್ಷೀಕೃತ ಶ್ರೀಶರಾದರು ಆಚಾರ್ಯರು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ತಾ, ಇದೇ ರೀತಿ ಕೇವಲ ತಾವು ಮಾತ್ರ ಇಂಥ ಒಂದು ಫಲವನ್ನು ಹೊಂದಿದ್ರು ಅಂತಲ್ಲ, ತಮ್ಮನ್ನು ನಂಬಿದಂಥ ಅನೇಕ ಭಕ್ತರ ಬಂದು ಅದು ಇವತ್ತು ಆಧ್ಯಾತ್ಮಿಕ ಆದಿ ತಾಪತ್ರೆಗಳನ್ನು ಕೂಡ ಪರಮಪೂಜ್ಯ ಶ್ರೀಪಾದಂಗಳವರು ಅದನ್ನು ಪರಿಹಾರ ಮಾಡಿ ಅವರೆಲ್ಲರೂ ಕೂಡ ಇವತ್ತು ಭಗವನ್ನಿಷ್ಠ ಒಂದು ಮನಸ್ಸುಳ್ಳವರಾಗಿರಬೇಕು, ಭಗವತ್ ಸೇವಾರೂಪವಾದಂಥ ಕೈಂಕರ್ಯದಲ್ಲೇ ಆಸಕ್ತರಾಗಬೇಕು, ಭಗವಂತನ ಪ್ರತೀಕತ್ವೇನ ಇರತಕ್ಕಂಥ ಸ್ವೋತ್ತಮ ಗುರುಗಳಲ್ಲಿ ಶ್ರದ್ಧಾವುಳ್ಳವರಾಗಬೇಕು ಅನ್ನೋದಕ್ಕೆ ಈ ದ್ವೈತ ತತ್ವದ ಉಪದೇಶವನ್ನು ಕೂಡ ತಾತ್ವಿಕ ರೀತಿಯಲ್ಲಿ ಅವರನ್ನು ಮಾಡ್ತಾ ಇಂಥ ಶ್ರೀಗಳವರು ಪರಮಾನುಗ್ರಹವನ್ನು ಮಾಡ್ತಾ ಇದ್ದರು. ಇವರ ತತ್ವೋಪದೇಶ ಹೇಗಿತ್ತು ಅಂದರೆ ಮಹಾಜ್ಞಾನಿಗಳ ಒಂದು ಸಂಶಯವನ್ನು ಕೂಡ ಅದು ಪರಿಹಾರ ಮಾಡ್ತಕ್ಕಂಥ ಒಂದು ನಿರೂಪಣೆ ಇತ್ತು. ಈ ವಿಷಯದಲ್ಲಿ ಅವಶ್ಯವಾಗಿ ಒಂದು ಶಿರಮಣೀಯ ಘಟನೆ ಅಂದರೆ, ಆಗಿನ ಕಾಲಕ್ಕೆ ಮಹಾ ವಿದ್ವನ್ಮಣಿಗಳು ಮೈಸೂರು ಸಂಸ್ಥಾನದ ಆಸ್ಥಾನ ವಿದ್ವಾಂಸರು ಆದಂಥ ಪೆರಿಕುಳಂ ರಾಮಚಂದ್ರಾಚಾರ್ಯರು ಸಭೆಗೆ ಹೋಗುವ ನಿಮಿತ್ತದಿಂದ ಈ ಆದಮನಿ ಕ್ಷೇತ್ರಕ್ಕೆ ಬಂದು ಶ್ರೀಗಳವರನ್ನು ಸಂದರ್ಶಿಸಿ ಇವರ ಸನ್ನಿಧಿಯಲ್ಲಿ ಅನೇಕ ಪ್ರಮೇಯಗಳನ್ನು ವಿಚಾರ ಮಾಡುವ ಹಂತದಲ್ಲಿ ಪ್ರಮುಖವಾಗಿ 3 ವಿಷಯಗಳ ಬಗ್ಗೆ ತಮಗೆ ಇವತ್ತು ಶಾಸ್ತ್ರ ಅವಲೋಕನ ಮಾಡಿದಾಗ್ಯೂ ಸಂದೇಹ ಇತ್ತು. ಆ ಸಂದೇಹವನ್ನು ಅವರು ಪರಿಹಾರ ಮಾಡಿಕೊಂಡಿದ್ದಾರೆ. ಜೀವನಿಗೆ ಕರ್ತೃತ್ವ ಉಂಟೋ ಇಲ್ಲೋ, ಇದು ಮೊದಲನೇದು. ನಂತರ ಜೀವರ ಸ್ವರೂಪ ದೇಹದಲ್ಲಿ ವಾಯುದೇವರ ಪ್ರವೇಶ, ಅಂಶ ವಿಚಾರ, ಇನ್ನು ಅನೇಕ ಪ್ರಮೇಯಗಳ ವಿಷಯ ಅದರ ಪ್ರಧಾನವಾಗಿ ಅಂತ. ಸಾಮಾನ್ಯವಾಗಿ ಈ ಶ್ರೀಗಳವರ ಈ ಚರಿತ್ರೆಯನ್ನು ಓದಿದ ಮಗು ಸ್ಪಷ್ಟ ಆಗ್ತದೆ, ಜೀವನಿಗೆ ಇವತ್ತಂಥ ಕರ್ತೃತ್ವ ಇಲ್ಲ. ಹಾಗಾದರೆ ಶಾಸ್ತ್ರದಲ್ಲಿ ಕೆಲವು ವಾಕ್ಯಗಳು ಉಂಟಲ್ಲ ಅಂತಂದರೆ ಅದಕ್ಕೊಂದು ಸಮಾಧಾನದ ಇಲ್ಲಿ. ಜೀವಸ್ವರೂಪವು ಕೂಡ ಜ್ಞಾನ, ಇಚ್ಛಾ ಮತ್ತು ಕ್ರಿಯಾ ಅಂತದೆ, ತದಾತ್ಮಕವಾದದ್ದು ಜೀವಸ್ವರೂಪ ಕೂಡ. ಹಾಗಿದ್ದ ಪಕ್ಷದಲ್ಲಿ ಕ್ರಿಯಾ ಅಂತಂದರೆ ಅದು ಕಾರ್ಯರೂಪದ್ದಲ್ಲ, ಅದು ಕ್ರಿಯಾಕರಣ ಯೋಗ್ಯತಾ ಅಂತ ಅರ್ಥ. ಜ್ಞಾನ, ಇಚ್ಛಾ ಮತ್ತು ಕ್ರಿಯಾಕರಣ ಯೋಗ್ಯತಾ ತದಾತ್ಮಕವಾದದ್ದೇ ಜೀವಸ್ವರೂಪ ಅನ್ನೋ ಸ್ಪಷ್ಟೀಕರಣವನ್ನು ಕೊಟ್ಟು, ಆದ್ದರಿಂದ ಪರಮಾತ್ಮನ ಒಂದು ಜ್ಞಾನ, ಇಚ್ಛಾ ಮತ್ತು ಕ್ರಿಯಾಶಕ್ತಿಯ ಸಂಪರ್ಕ ಇಲ್ಲದಲೇ ನಮಗೆ ಜ್ಞಾನೋದಯ ಆಗೋದಿಲ್ಲ, ಅದಕ್ಕನುಗುಣವಾದ ಇಚ್ಛಾ ಅನ್ನೋದು ನಮಗಲ್ಲೇ ಉದ್ಬೋಧಕವಾಗೋದಿಲ್ಲ, ಅದಕ್ಕನುಗುಣವಾದ ಕಾರ್ಯ ಅಂತೂ ಆಗೋದೇ ಇಲ್ಲ ಅಂತ ಅರ್ಥ. ಹಾಗಾದ್ರೆ ಏನಾಗಬೇಕಾಯಿತು, ಒಬ್ಬ ಜೀವನಲ್ಲಿ ಒಂದು ಕ್ರಿಯೆ ಆಗ್ತದೆ ಅಂದರೆ ತದ್ವಿಷಯಕವಾದ ಜ್ಞಾನ, ತದ ಅನುಗುಣವಾದಂಥ ಇಚ್ಛಾ, ಹಾಗೆ ತದಕ್ಕೆ ಅನುಗುಣವಾದಂಥ ಕಾರ್ಯ. ಆದ್ದರಿಂದ ಜೀವನಿಗೆ ಇವತ್ತು ನಾವು ಪ್ರತ್ಯೇಕವಾಗಿ ಕರ್ತೃತ್ವವನ್ನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಯದ್ಯಪಿ ಶಾಸ್ತ್ರದಲ್ಲಿ ಹಾಗಿದ್ದರೂ ಕೂಡ ಅಲ್ಲಿ ಅದು ಕ್ರಿಯಾ ಅನ್ನೋದಕ್ಕೆ ಕ್ರಿಯಾಕರಣ ಯೋಗ್ಯತಾ ಉಂಟು ಅಂತ ಅರ್ಥ ಮಾಡಬೇಕು ಎಂಬುದಾಗಿ
ಆಚಾರ್ಯರಿಗೆ ಸಮಾಧಾನವನ್ನು ಮಾಡಿದರು. ಇನ್ನು ವಾಯುದೇವರ ಒಂದು ಸ್ವರೂಪ ದೇಹದ ಪ್ರವೇಶ ವಿಷಯ ಅನ್ನೋದೇನದೆ ಅದಕ್ಕೆ ಅನೇಕ ವಿಕಲ್ಪಗಳನ್ನು ಮಾಡಿ ಸಮಾಧಾನವನ್ನು ಮಾಡಿದ್ದಾರೆ. ವಾಯುದೇವರ ಒಂದು ಸ್ವರೂಪ ದೇಹದಲ್ಲಿ ಪ್ರವೇಶ ಮಾಡಬೇಕಾದರೆ ಯಾವಾಗ ಮಾಡ್ತಾರೆ ಅಂತ ಮೊದಲೇ ಪ್ರಶ್ನೆ. ಅದಕ್ಕೆ ಪೂರ್ವದಲ್ಲಿ ಅಲ್ಲಿ ಯಾರಿರ್ತಾರೆ ಅಂತ ಒಂದು ಪ್ರಶ್ನೆ. ಮಾಡಬೇಕಾದರೆ ಎಷ್ಟು ಕಲ್ಪದವರೆಗೆ ಆಗಲಿ ಸಮಯದವರೆಗೆ ಮಾಡ್ತಾರೆ ಅಂತ ಒಂದು ಪ್ರಶ್ನೆ. ಅಥವಾ ಅಸರ್ಜಾವಸ್ಥೆಯಲ್ಲಿ ಇವತ್ತು ವಾಯುದೇವರ ಪ್ರವೇಶ ಉಂಟೋ ಇಲ್ಲೋ ಅನ್ನೋ ಪ್ರಶ್ನೆ. ಈಗ ಅನೇಕ ವಿಕಲ್ಪಗಳನ್ನು ಮಾಡಿ ಅದಕ್ಕೆ ಸಮಾಧಾನವನ್ನು ಶ್ರೀಗಳವರು ಕೊಟ್ಟಿರೋದು. ಅಸರ್ಜಾವಸ್ಥೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿನೇ ಇವತ್ತು ಸ್ವರೂಪದಲ್ಲಿ ಎಲ್ಲ ಕಾರ್ಯವನ್ನು ಮಾಡತಕ್ಕವಳು, ಶ್ವಾಸಾದಿ ಕಾರ್ಯವನ್ನು ಅವಳೇ ಮಾಡ್ತಕ್ಕವಳಾಗಿದ್ದಾಳೆ ಪರಮಾತ್ಮನ ಸೇವಾರ್ಥವಾಗಿ ಅಂತ. ಯಾವ ಸೃಷ್ಟಿ ಆರಂಭ ಅನ್ನೋದಾಗ್ತದೋ, ಮುಷ್ಟಿ ಸೃಷ್ಟಿಯನ್ನು ಮಾಡತಕ್ಕಂತಹ ಪರಮಾತ್ಮ ಯಾವ ಜೀವರು ಈ ಕಲ್ಪದಲ್ಲಿ ಸೃಷ್ಟಿಗೆ ಬರಬೇಕಾಗ್ಯದೋ ಅವರನ್ನೇ ಸೃಷ್ಟಿಗೆ ತರ್ತಾನಲ್ಲ, ಆಗ ವಾಯುದೇವರಿಗೆ ಅಪ್ಪಣೆಯನ್ನು ಮಾಡಿದಾಗ ಸೂಕ್ಷ್ಮ ರೂಪದಿಂದ ಅವರ ಸ್ವರೂಪ ದೇಹವನ್ನು ಅವರು ಪ್ರವೇಶ ಮಾಡ್ತಾರೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಏನು ಇಟ್ಕೊಂಡಾರಂದ್ರೆ, ಲಿಂಗದೇಹದ ಆವರ್ಕ ಅಂತನ್ನೋದು ಅನಾದಿ ಕಾಲದಿಂದ ಜೀವರಿಗಿರಬೇಕಾದರೆ ಇವರಿಗೆ ಪ್ರವೇಶ ಹೇಗೆ ಸಾಧ್ಯ? ಕಾರಣ ವಾಯುದೇವರು ಕೂಡ ಲಿಂಗದೇಹ ಉಳ್ಳವರೇ. ಆದ್ದರಿಂದ ಒಂದು ಲಿಂಗದೇಹ ಉಳ್ಳಂಥ ಒಬ್ಬ ವ್ಯಕ್ತಿ ಇನ್ನೊಂದು ಲಿಂಗದೇಹದ ಒಳಗಡೆ ಹೇಗೆ ಪ್ರವೇಶ ಮಾಡ್ತಾರೆ ಅಂತ ಒಂದು ಜಿಜ್ಞಾಸೆ ಮಾಡಿದ್ದಾರೆ. ಅದಕ್ಕೆ ವಾಯುದೇವರ ಲಿಂಗದೇಹ ಯದಾತ್ಮಕವಾದದ್ದು ಅಂತ ಅನ್ನೋದನ್ನು ಜಿಜ್ಞಾಸೆ ಮಾಡ್ತಾರೆ, ಮೊದಲಲ್ಲಿ ಉತ್ತರ ಕೊಡ್ತಾರೆ ಅಂತ ಅರ್ಥ. ಅದು ಸಾಮಾನ್ಯ ಜೀವಿಗಳಂತೆ ಬಂಧಕ ರೂಪದಲ್ಲಿ ಇರೋದಿಲ್ಲ ಅಂತ ಅರ್ಥ. ಸುಮ್ಮನೆ ಆವರ್ಕ ದಗ್ಧ ಪಟಾಯಮಾನವಾದದ್ದು ಒಂದು ಅರಿವೆಯನ್ನು ಸುಟ್ಟರೆ ಇವತ್ತು ಸುಮ್ಮನೆ ಹಿಂಗೆ ಊದಿದರೆ ಹೇಗೆ ಹೋಗ್ತದೋ ಹಾಗಿರ್ತದೆ ಹೊರತು ಅದು ಪ್ರತಿಬಂಧಕವಾಗುವ ರೀತಿಯಲ್ಲಿ ಅವರಿಗೆ ಯಾವ ಕಾಲಕ್ಕೂ ಲಿಂಗದೇಹ ಇರೋದಿಲ್ಲ. ಆದ್ದರಿಂದ ಇನ್ನೊಂದು ಸ್ವರೂಪ ದೇಹದಲ್ಲಿ ಪ್ರವೇಶ ಮಾಡಲಿಕ್ಕೆ ಅದು ಆತಂಕವನ್ನು ತರೋದಿಲ್ಲ. ಈ ನಿಮಿತ್ತದಿಂದ ಪರಮಾತ್ಮನ ಆಜ್ಞೆಯಿಂದ ವಾಯುದೇವರು ಆ ಜೀವ ಪ್ರವೇಶವನ್ನು ಮಾಡತಕ್ಕವರು. ಅವನ ಒಂದು ಸೇವಾರ್ಥವಾಗಿ ಅಂದರೆ ಉಪಾಸನಾನೇ ಸಕಲ ಜೀವರಲ್ಲಿ ಇದ್ದುಕೊಂಡು ಏನು ಹಂಸಮಂತ್ರ ಜಪವನ್ನು ಮಾಡ್ತಾ ಇದ್ದಾರೋ ಅದು 21,600 ಸಂಖ್ಯಾಕವಾದಂಥದ್ದು, ಅದನ್ನು ಮಾಡ್ತಕ್ಕಂಥ ಒಂದು ವೈಭವ ಅದು ವಾಯುದೇವರಿಗೆ ಉಂಟು ಎಂಬುದಾಗಿ. ಎಲ್ಲಿವರೆಗೆ ಮಾಡ್ತಾರೆ? ಅವರು ಎಲ್ಲಿವರೆಗೆ ಮಾಡ್ತಾರಂದರೆ ಮುಕ್ತರಾದ ಮೇಲೆ ಏನು ಹಂತ ಅಂತ ಒಂದು ಪ್ರಶ್ನೆ ಬರ್ತದೆ ನೋಡ್ರಿ. ನಮಗೆ ಸಾಧನ ರೂಪದಿಂದ ಇವತ್ತು ಈ ದೇಹಾದಿಗಳು ಬರಬೇಕಾದರೆ ಸ್ವರೂಪ ದೇಹವನ್ನು ಪ್ರವೇಶ ಮಾಡಿ ವಾಯುದೇವರು ಶ್ವಾಸರೂಪವಾದಂಥ ಹಂಸಮಂತ್ರವನ್ನು ಮಾಡ್ತಾರೆ. ಒಬ್ಬ ಮುಮುಕ್ಷು ಇವತ್ತು ಈ ದೇಹದಿಂದ ಮುಕ್ತನಾಗಿ ಬಿಟ್ಟ ಅಂತಂದರೆ ಮುಕ್ತಿನೇ ಹೊಂದಿದ ಮೇಲೆ ಏನು ಲೆಕ್ಕಾಚಾರ? ಅಲ್ಲಿ ಯಾರಲ್ಲಿ ಶ್ವಾಸವನ್ನು ಮಾಡತಕ್ಕವರು ಅಂದರೆ ಅದಕ್ಕೊಂದು 2 ಅಭಿಪ್ರಾಯವನ್ನು ತಿಳಿಸ್ಯಾರ. ಯಾವ ವಾಯುದೇವರು ಬ್ರಹ್ಮ ಪದವಿಯನ್ನು ಹೊಂದಿದ ಮೇಲೆ ಈ ಬ್ರಹ್ಮನ ಸೃಷ್ಟಿಯಲ್ಲಿ ಯಾವ ಮುಮುಕ್ಷುಗಳು ಸಾಧನವನ್ನು ಪೂರ್ತಿ ಮಾಡಿಕೊಂಡು ಮುಕ್ತಿಯನ್ನು ಹೊಂದುತ್ತಾರೋ ಬ್ರಹ್ಮದೇವರೊಂದಿಗೇನೆ, ಯಾಕಂದರೆ ವಾಯುಪದದಿಂದ ಮುಕ್ತಿ ಇಲ್ಲ ಅನ್ನೋ ದೃಷ್ಟಿಯಿಂದ. ಅಷ್ಟೇ ಅಲ್ಲ, ಬ್ರಹ್ಮದೇವರಲ್ಲಿಯೂ ಕೂಡ ವಾಯುದೇವರೇ ಶ್ವಾಸ ಮಾಡತಕ್ಕವರು. ಅಲ್ಲಿ ಯಾವ ರೀತಿ ಮಾಡಲ್ಲ ಅಂದರೆ ನಿಯಾಮಕ ಪದ್ಧತಿಯಿಂದ ಮಾಡಲ್ಲ. ಅವರ್ಕಿಂತ ಅವರರಾದ ರುದ್ರಾದಿ ಜಗತ್ತಿನಲ್ಲಿ ಅಥವಾ ಜೀವರಲ್ಲಿ ನಿಯಾಮಕ ಒಂದು ಅಧಿಕಾರದಿಂದ ಮಾಡತಕ್ಕಂಥ ಒಂದು ಕಾರ್ಯ ಏನದೆ ಆ ರೀತಿ ಬ್ರಹ್ಮದೇವರಲ್ಲಿ ಮಾಡೋದಿಲ್ಲ. ಅಂಥ ಬ್ರಹ್ಮದೇವರೊಂದಿಗೇ ಇವತ್ತು ಮುಕ್ತರಾಗತಕ್ಕಂಥ ಜೀವರು ಮುಕ್ತರಾದ ಮೇಲೆ ಆಯಾ ಬ್ರಹ್ಮದೇವರೇ ಒಂದು ಗುಂಪಿರ್ತದೆ, ಗುಂಪು ಅಂತ ಅರ್ಥ. ಅವರನ್ನು ಅನುಸರಿಸೇ ಮುಕ್ತರಾಗಿರ್ತಕ್ಕಂಥವ್ರು ಆ ಕಾರ್ಯವನ್ನು ಬ್ರಹ್ಮದೇವರು ಮಾಡ್ತಾರೆ. ಅಷ್ಟೇ ಅಲ್ಲ, ಅಸರ್ಜಾವಸ್ಥೆಯಲ್ಲೇ ಮಾಡ್ತಕ್ಕಂಥ ಲಕ್ಷ್ಮೀದೇವಿಗೂ ಆ ಅಧಿಕಾರ ಇರೋಣದರಿಂದ ತಾವತ ಈಗ ವಾಯುದೇವರು ಮಾಡ್ತಾರಂದರೆ ಲಕ್ಷ್ಮೀದೇವಿ ಉದಾಸೀನಳು ಅನ್ನೋ ಅರ್ಥ ಮಾಡಬೇಕಾಗಿಲ್ಲ. ಅವಳಿಗೂ ಅಧಿಕಾರ ಉಂಟೇ ಉಂಟು, ನಿತ್ಯ ಅಧಿಕಾರ ಉಂಟು ಅವಳಿಗೆ, ನಿತ್ಯ ಮುಕ್ತಳಾದ್ದರಿಂದ ಆ ಲಕ್ಷ್ಮೀದೇವಿ ಬ್ರಹ್ಮದೇವರೇ ಇವತ್ತು ಮುಕ್ತರಲ್ಲಿ ಅಂಥ ಒಂದು ಶ್ವಾಸಾದಿ ಕಾರ್ಯವನ್ನು ಮಾಡತಕ್ಕವರಾದ್ದರಿಂದ ವಾಯುದೇವರು ಇವತ್ತು ಜೀವರ ಸ್ವರೂಪವನ್ನು ಪ್ರವೇಶ ಮಾಡಲಿಕ್ಕೆ ಯಾವುದೇ ಒಂದು ಅಭ್ಯಂತರ ಇಲ್ಲ ಅಂತ ಪ್ರಮಾಣಗಳನ್ನು ಕೊಟ್ಟು ಅದರವರಿಗೆ ಸಮಾಧಾನವನ್ನು ಮಾಡ್ತಾ ಇದ್ದ. ಇನ್ನು ಅಂಶಾಂಶ ವಿಚಾರ ಬಹುಕ್ಲಿಷ್ಟ ಪ್ರಮೇಯ. ಈ 3ರಲ್ಲಿ ಹಾಗೆ ನೋಡಿದರೆ ಪರಮಾತ್ಮನ ಒಂದು ಅಂಶಿಯನ್ನು ಆರಂಭದಲ್ಲಿ ನಿರೂಪಣೆ ಮಾಡ್ತಾ ಏನು ಮಾಡ್ತಾರೆ, ಭಗವಂತ ಅಂಶಿಯಂತೆ ಅನ್ನೋದರ ಮೂಲ ರೂಪ ಅದೆಷ್ಟು ಪೂರ್ಣನೋ ಅಷ್ಟೇ ಪೂರ್ಣವಾದದ್ದು ಅಂಶರೂಪವೂ ಕೂಡ. ಇದು ಮೊದಲೇದು. ಹೇಗಿರ್ತದೆ ಅದಕ್ಕೊಂದು ದೃಷ್ಟಾಂತ ಹೀಗದೆ. ಕೆಲವು ಕಡೆಗೆ ನೀವು ಗಸಗಸಿದು ಒಂದು ಉಂಡೆ ಮಾಡ್ತೀರಿ ನೋಡ್ರಿ, ತಿಳಿತಾ? ಅದು ಒಂದಕ್ಕೊಂದು ಅಂಟಿಕೊಂಡಿರ್ತಾವೆ. ಅವಳು ಅದಕ್ಕೊಂದು ಆ ಸ್ನೇಹತಾ ಬರಬೇಕು ಅಂತ ನಾವು ಪಾಕವನ್ನು ಮಾಡಿ ಅದಕ್ಕೆ ಸೇರಿಸಿರ್ತಾರೆ, ಅದಕ್ಕೆ ಅಂಟಿಕೊಂಡಿರ್ತಾವೆ. ಹಂಗೆ ಮೂಲರೂಪಿಯಾದಂಥ ನಾರಾಯಣ ಏನಿದ್ದಾನೋ ಅವನಿಗೆ ಅಂಟಿಕೊಂಡೇ ಅಷ್ಟೇ ಪೂರ್ಣವಾದಂಥದ್ದು ಅದು ಅಂಶರೂಪ ಅಂತ ಅರ್ಥ. ಯಾಕೆ ಇವತ್ತು ನೀವು ಗಸಗಸೆ ಕಾಳನ್ನು ತೊಗೊಂಡ್ರೆ ಇನ್ನೊಂದು ಕಾಳನ್ನು ತೊಗೊಂಡ್ರು ಅದರಷ್ಟೇ ಅದು ಪೂರ್ಣವಾಗಿ ಕಾಣ್ತದೆ. ಆದ್ದರಿಂದ ಅದು ಅಂಟಿಕೊಂಡಿರೋದು ತದಾತ್ಮಕವಾದದ್ದು ಅನ್ನೋದನ್ನು ತಿಳಿಸಲಿಕ್ಕಾಗಿ ದೃಷ್ಟಾಂತ ಇದು. ಇದೇನು ದೃಷ್ಟಾಂತ ಅಂದೇನು ಇದು ಅದನ್ನೇ ಹೇಳ್ತದೆ ಅಂತ ಅಭಿಪ್ರಾಯ ಅಲ್ಲ. ಈ ದೃಷ್ಟಿಯಿಂದ ಇನ್ನು ಇತರ ದೇವತಾ ವಿಷಯದಲ್ಲಿ ಒಂದು ಮಾತನ್ನು ಸ್ಪಷ್ಟಪಡಿಸ್ತಾರೆ. ವಾಯುದೇವರು ಒಂದು ರೂಪದಿಂದ ಅವತಾರ ಮಾಡಲಾಗಿ
ಭಗವದ್ ಆಜ್ಞಾಕ್ಕ ಬದ್ಧರಾಗಿ ಮತ್ತು ತಮ್ಮ ಪೂರ್ಣ ಬಲ ಮತ್ತು ಜ್ಞಾನವನ್ನು ಪ್ರಕಟ ಮಾಡುವುದಿಲ್ಲವೇ ಹೊರತು ಅವರಿಗದು ಕಡಿಮೆ ಅಂತ ಅನ್ನೋ ಹಂಗಿಲ್ಲ. ಯಾಕೆ? ಅವರ ಕಾರ್ಯ ಎಲ್ಲವೂ ಭಗವದ್ ಆಜ್ಞಾಕ್ಕ ಬದ್ಧವಾದ್ದರಿಂದ. ಈಗ ಮಧ್ವಾಚಾರ್ಯರು ಕೂಡ ಬೇಕಾದ ಕಾರ್ಯ ಮಾಡಬಹುದು. ಮಹೇಂದ್ರ ಪರ್ವತದಂತಹ ಪರ್ವತವನ್ನು ಇವತ್ತು ಎತ್ತಿ ಇಡಬಹುದು ಅಂತ ಅರ್ಥ. ಅದು ಆಗದೇ ಇರೋದಲ್ಲ, ಆದರೆ ಅದಕ್ಕಾಗಿ ಆಜ್ಞಾ ಇಲ್ಲ. ಆದರೆ ಕೆಲವು ಕಡೆ ಏನದಂದರೆ ಅದೇ ಪ್ರಶ್ನೆ ಮಾಡಿದ್ದವರು ಯಾರು? ಪೆರಿಕುಲಂ ರಾಮಚಂದ್ರಾಚಾರ್ಯ. ಕೆಲವು ಕಡೆಗೆ ಜ್ಞಾನೋಜ್ಜಿತಿ ಅಂತ ಒಂದು ಶಬ್ದ ಇದೆ. ಉತ್ತರತ್ರ ಅವತಾರೇಶು ಅಂದರೆ ವಾಯುದೇವರ ಹನುಮದ್ ರೂಪಕ್ಕಿಂತ ಭೀಮಸೇನ ದೇವರ ರೂಪದಲ್ಲಿ ಹೆಚ್ಚು ಬಲ ಪ್ರಕಟ ಆಗಿಲ್ಲ, ಅದಕ್ಕಿಂತ ಹೆಚ್ಚು ಬಲ ಜ್ಞಾನ ಎಲ್ಲಿ ಪ್ರಕಟ ಆಗಿಲ್ಲ ಮಧ್ವ ರೂಪದಲ್ಲಿ ಅಂತ. ಅದು ಸ್ವಲ್ಪ ಉಜ್ಜಿತಿ ಅಂದರೆ ಕಡಿಮೆ ಅಂತ ಒಂದು ಶಬ್ದ ಪ್ರಯೋಗ. ಅದಕ್ಕೇನು ಮಾಡಬೇಕು? ಪ್ರಕಟ ವಿಷಯದಲ್ಲಿ ಅದಕ್ಕೆ ನಾವು ತಾರತಮ್ಯ ಹೇಳಿದ್ದಾರೆ ಹೊರತು ಒಂದು ವೇಳೆ ಭಗವದ್ ಆಜ್ಞಾ ಇದ್ದ ಪಕ್ಷದಲ್ಲಿ ಅದು ಹಾಗೆ ಆಗ್ತದೆ ಅಂತ ಅರ್ಥ. ಈ ಸಮಾಧಾನವನ್ನು ಯಾಕಂದರೆ ಇಲ್ಲಾಂದ್ರೆ ಏನಾಗ್ತದೆ? ಒಂದು ಪ್ರಮಾಣದ ಮೂಲ ಭೇದ ವಿವರ್ಜಿತಂ ಅಂತ ವಾಯುದೇವರ ವಾಮನ ಪುರಾಣ ವಾಕ್ಯದು ಇಲ್ಲಿಲ್ಲ, ಅದು ಉಂಟದು ಇವತ್ತು. ಅಂದರೆ ಮೂಲ ರೂಪಕ್ಕೂ ಅದು ರುಜುಗಳಿಗೆ ಮಾತ್ರ ಇದು ಸಂಬಂಧಪಟ್ಟದ್ದು. ಮೂಲ ರೂಪಕ್ಕೂ ಮತ್ತು ಅವತಾರ ರೂಪಕ್ಕೂ ಅಂಥ ಭೇದ ಹೇಳೋ ಹಾಗಿಲ್ಲ. ಆದರೆ ಯಾಕಪ್ಪ ಕಾರ್ಯ ಆಗಿಲ್ಲ ಅಂದರೆ ಪರಮಾತ್ಮ ಇಚ್ಛಾಕ್ಕೆ ಅವರು ಬದ್ಧರಾದ್ದರಿಂದ ಆಜ್ಞಾ ಇದ್ದರೆ ಮಾತ್ರ ಅದು ಕಾರ್ಯ ಪ್ರಕಟ ಆಗ್ತದೆ ಹೊರತು ಇಲ್ಲ ಅನ್ನೋ ಸಮಾಧಾನವನ್ನು. ಆ ಹಿನ್ನೆಲೆಯಲ್ಲಿ ಇವತ್ತು ಅಂಶಾಂಶಿ ವಿಚಾರವನ್ನು ಹೇಳಿ ಇನ್ನು ರುದ್ರಾದಿ ಜಗತ್ತದಲ್ಲ ಅವ್ರದ್ದೊಂದು ಬೇರೆ ಹೇಳ್ಕೊ. ಪರಮಾತ್ಮನದು ಒಂದು ಲೆಕ್ಕಾಚಾರ, ವಾಯುದೇವರದ್ದು ಒಂದು ಲೆಕ್ಕಾಚಾರ, ಸಾಮಾನ್ಯ ರುದ್ರಾದಿಗಳು ಅಲ್ಪದೇವರು ಯಾರು ಸಾಂಶರೇ ಅಲ್ಲ ಆ ಜೀವರದೊಂದು ಲೆಕ್ಕಾಚಾರ ಬೇರೆ. ಯಾರು ಸಾಂಶ ದೇವತೆಗಳಿದ್ದಾರೋ ಆ ರುದ್ರಾದಿ ದೇವತೆಗಳು ಇವತ್ತು ಒಂದು ಅಂಶರೂಪದಿಂದ ಅವತಾರ ಮಾಡಿದಾಗ ಮೂಲ ರೂಪದಷ್ಟು ಇವತ್ತು ಜ್ಞಾನವಾಗಲಿ ಬಲವಾಗಲಿ ಪ್ರಕಟ ಆಗೋದಿಲ್ಲ ಅಂತ ಸ್ಪಷ್ಟ ಹೇಳ್ತಾರೆ. ಆದರೂ ಕೂಡ ಅಭಿನ್ನತ್ವವನ್ನು ಯಾವ ನಿಮಿತ್ತದಿಂದ ಹೇಳ್ತೀವಿ ಅಂದರೆ ಆ ಮೂಲ ರೂಪದಿಂದಲೇ ಪ್ರಕಟವಾಗಿರ್ತಕ್ಕಂಥ ರೂಪವಾದ್ದರಿಂದ ಅಭಿನ್ನತ್ವವನ್ನು ಹೇಳಿಕೆ ಹೋಗ್ತದೆ ಹೊರತು ಇಲ್ಲಿ ಮಾತ್ರ ನೇಮೇನ ಇಲ್ಲಿ ಅವರು ಜ್ಞಾನ ಬಲಾದಿಗಳು ಪ್ರಕಟ ಆಗೋದೇ ಇಲ್ಲ ಅಂತ ಅರ್ಥ. ಆ ರೀತಿಯಾಗಿ ಆದರೆ ಒಂದು ವಿಷಯ ತಿಳಿಸಾರೆ ಇಲ್ಲಿ, ಮೂಲ ರೂಪದಲ್ಲಿ ಅದು ಪ್ರಕಟ ಆಗಿತ್ತೋ ಅಥವಾ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ. ಸಾಕ್ಷಾತ್ ಮಹರುದ್ರ ದೇವರು ಶುಕಮುನಿಗಳಾಗಿ ಅವತಾರ ಮಾಡಿದಾಗ ಉತ್ಕಟವಾದಂಥ ಒಂದು ಜ್ಞಾನ ಕಾರ್ಯವನ್ನು ಮಾಡಿಟ್ರು. ಲೋಕೋದ್ಧಾರಕ್ಕೆ ಬೇಕಾಗಿರುವ ಜ್ಞಾನ ಕಾರ್ಯ ಅದು ಯಾವ ರೂಪದಿಂದ ಆಗ್ಯದ? ಅಂಶ ರೂಪದಿಂದ ಆಗ್ಯದ. ಆ ಅಂಶ ರೂಪದಿಂದ ಆಗ್ಯದಂದರೆ ಹಾಗಾದ್ರೆ ಅಂಶಿ ರೂಪದಿಂದ ಏನಪ್ಪಾ ಅಂತ ಅನ್ಬೋದಲ್ಲ, ಅದಕ್ಕೊಂದು ಸಮಾಧಾನ ಕೊಟ್ಟಾರ ಶ್ರೀಗಳವರು. ಅಲ್ಲಿ ವಾಯುದೇವರ ವಿಶೇಷ ಆವೇಶ ಇತ್ತು ಶುಕಮುನಿಗಳಲ್ಲಿ ಅನ್ನೋ ದೃಷ್ಟಿಯಿಂದಲೇ ಅಂಥ ಬಲವತ್ತರವಾದ ಉತ್ಕಟ ಒಂದು ಜ್ಞಾನ ಕಾರ್ಯ ಭಾಗವತ ಉಪದೇಶ ನಿಮಿತ್ತದಿಂದ ಆಯಿತು ಅಂತ ಎಲ್ಲರೂ ಒಪ್ಪಬೇಕು ಅಂತಂತಾರೆ. ಈ ರೀತಿಯಾದಂಥ ಒಂದು ಸಮಾಧಾನವನ್ನು ಕೊಟ್ಟಾಗ ಪೆರಿಕುಲಂ ರಾಮಚಂದ್ರಾಚಾರ್ಯಂದರು ಎಷ್ಟು ಶಾಸ್ತ್ರ ಗ್ರಂಥಗಳನ್ನು ನೋಡಿದ್ದೆ ನಾನು. ಈ ತಾತ್ವಿಕ ಬಂದು ಸಂದೇಹಕ್ಕೆ ನನಗೆ ಪರಿಹಾರ ಸಿಕ್ಕಿದ್ದಿಲ್ಲ, ಪರಮಾನುಗ್ರಹ ಆತು ಅಂತ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಧನ್ಯತೆಯನ್ನು ವ್ಯಕ್ತ ಮಾಡಿದರು ಅಂತ ಸ್ಪಷ್ಟವಾಗಿ ಅವರ ಗ್ರಂಥದಲ್ಲಿ ಅದೇ. ಹೀಗೆ ಶ್ರೀಗಳವರು ಇದಲ್ಲದೆ ಅನೇಕ ಮಹಿಮೆಗಳನ್ನು ತೋರಿಸಿದ್ದು. ಒಂದು ಲೌಕಿಕದ ಒಂದು ತಾಪತ್ರಯ ಇರಲಿ, ಆಧ್ಯಾತ್ಮಿಕ ತಾಪತ್ರಯ ಯಾವುದಿದ್ದರೂ ಕೂಡ ಅದಕ್ಕೆ ಪರಿಹಾರವನ್ನು ತಾತ್ವಿಕ ಉಪಾಯದಲ್ಲಿ ತಿಳಿಸಿದ್ದು. ಅದು ಬಹಳ ದೊಡ್ಡದ. ಈಗ ಉಪಾಯ ತಿಳಿಸಬೇಕು ಅಂದ್ರೆ ಹೋಗಪ್ಪ ಅಲ್ಲಿ ಯಾರೋ ಒಬ್ಬ ಪವಾಡ ಮಾಡ್ತಾನೆ, ಅವನ ಹತ್ರ ಹೋಗಿ ಈ ಪರಿಹಾರ ಮಾಡ್ಕೋ, ಅದಕ್ಕೆಲ್ಲ ನಾನು ಇಲ್ಲ ಅಂತ ಅಂದಿಲ್ಲ ಅಂತ ಅರ್ಥ. ಸಾತ್ವಿಕ ಚೇತನರೇ ಆಗಿದ್ದ ಪಕ್ಷದಲ್ಲಿ ಅಂಥವ್ರನ್ನ ಕರೆದು ಅವರಿಗೆ ಒಂದು ಸಾತ್ವಿಕ ಉಪಾಯವನ್ನೇ ತಿಳಿಸಿ ಅಂಥ ಪರಿಹಾರವನ್ನು ಮಾಡಿರ್ತಕ್ಕಂಥ ಘಟನೆಗಳು ಶ್ರೀಗಳವರ ಒಂದು ಜೀವನದಲ್ಲಿ ಅದು ನೂರಾರು ಸಾವಿರಾರು ಅಂತ ಅರ್ಥ. ಆದರೆ ಇಂಥ ಯಾವ ಮಹನೀಯರು ಕೂಡ ತಮ್ಮ ಅವತಾರ ಸಮಾಪ್ತಿ ವಿಷಯದಲ್ಲಿಯೂ ಕೂಡ ಅವರು ತೋರಿದಂಥ ಒಂದು ಅದ್ಭುತತ್ವ ಏನದೆ ಅದು ಕೂಡ ಎಲ್ಲರನ್ನು ಬೆರಗುಗೊಳಿಸ್ತದೆ ಅಂತಂದರೆ ಅದು ಆಶ್ಚರ್ಯವಲ್ಲ ಅಂತ ಅರ್ಥ. ಪರಮಪೂಜ್ಯ ಶ್ರೀಗಳವರಿಗೆ ತಮ್ಮ ಅಂತ್ಯಕಾಲದ ಒಂದು ಅವಧಿ ಸಮಯ ಮೊದಲೇ ತಿಳಿದರೂ ಕೂಡ ಕೆಲವು ಆಪ್ತ ಶಿಷ್ಯರಿಗೆ ಮಾತ್ರ, ಏಕೆ ಮುಂದಿನ ಒಂದು ವ್ಯವಸ್ಥೆಗೆ ಆಪ್ತ ಶಿಷ್ಯರಿಗೆ ಮಾತ್ರ ಸೂಚನೆ ಕೊಟ್ಟರೆ ಹೊರತು ಅದಕ್ಕಾಗಿ ಆತಂಕಗೊಳ್ಳಲಿಲ್ಲ ಅಂತ ಅರ್ಥ. ಕಾರಣ ಜಾತಸ್ಯ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅಂತದೆ. ಈ ದೇಹ ಬಂದುದನ್ನ ಮೇಲೆ ಪಾಂಚಭೌತಿಕ ದೇಹ ಇದಕ್ಕೆ ಅಂತ್ಯ ಉಂಟೇ ಉಂಟು ಅಂತ. ಏನ್ರಿ ಇದು ಹೋಗ್ತದೆ, ಏನು ಮಾಡೋಣ ಅಂದರೆ ಏನು ಮಾಡೋಣ ಅಂತ ನೀವು ಹತ್ರ ಅದು ಕೂಡ್ತೇನೆ, ಹಾಗೆ ಅದು ಕೂಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ದೃಷ್ಟಿಯಿಂದ ತಮ್ಮ ಅಂತ್ಯವನ್ನು ತಿಳ್ಕೊಂಡು ಆತಂಕ ಪಡಲಿಲ್ಲ ಶ್ರೀಗಳವರು ಅಂತನ್ನೋ ವಿಷಯವನ್ನು ಸಾಮಾನ್ಯವಾಗಿ ಅಮಿತ ವಿಕ್ರಮರಾಯ ಮೊದಲಾದಂಥವರೇನು ಶ್ರೀಗಳವರು ಏನೇ ಕಾರ್ಯ ಮಾಡಲಿ, ಇವತ್ತು ಅಣುಮಂತ್ರಾಲಯದಲ್ಲಿ ಅನ್ನಛತ್ರ ಇಟ್ಟಿರಲಿ, ತಿರುಪತಿಯಲ್ಲಿ ಅನ್ನಛತ್ರ ಇಟ್ಟರಲ್ಲ, ಸ್ವಾಮಿ ಬುದ್ಧಿ ನೀವೇನು ಸೇವಾ ಮಾಡ್ತೀರಿ, ನಮ್ಮದೊಂದು ಅದರಲ್ಲಿ ಸೇವಾ ಇರಬೇಕು, ನೀವು ಯೋಜನೆ ಮಾಡಿರಿ ನಾವು ಸೇವೆ ಮಾಡ್ತೀವಿ ಅಂತ ಈ ರೀತಿಯಾಗಿ ಯಾರು ಆಗಿದ್ದರೋ ಅಂಥವರನ್ನು ಕೂಡ ಅವರಂತಾರೆ ಇನ್ನು ಮುಂದೆ ನಾವು ಹೆಚ್ಚು ಇರೋದಿಲ್ಲ. ಅವರೊಂದು ಮಾತಂದ್ರಂತ, ಶ್ರೀಕರ ಅಂತ ತಮ್ಮ ವಂಶಿಕ ಅವರಿಗೆ ನಾವು ಜಾವಳ ಮಾಡಬೇಕಾಗಿದೆ ಮಾಡಿ ಮುಗಿಸಿಬಿಡ್ತೇವೆ ಅಂತನ್ನೋ ವಿಚಾರವನ್ನು ಕೂಡ ತಿಳಿಸಿದರು. ಇನ್ನು ಎಷ್ಟು ದಿನ, ಭಾಳ ತಿಂಗಳಿಂದ ನಾವು ಮುಂದೆ ಹಾಕಲಿಕ್ಕೆ ಆಗೋದಿಲ್ಲ, ಇನ್ನು
ಬೇಗನೆ ನಾವು ಬೇಗನೆ ಅಂದರೆ ಪರಮಾತ್ಮನ ಒಂದು ಸಂಕಲ್ಪವನ್ನು ಅರಿತವರಾಗಿ ನಾವು ಅಂತ್ಯವನ್ನು ನಾವು ಸೇರ್ತಕ್ಕವರಾಗ್ತೇವೆ. ನೀವೆಲ್ಲರೂ ಕೂಡ ಹರಿವಾಯು ಗುರುಗಳ ಬಂದು ಸೇವೆಯನ್ನು ಮಾಡಬೇಕು. ಅಷ್ಟೇ ಅಲ್ಲ, ನಮ್ಮ ಪರಿವಾರದಿಂದ ಇಲ್ಲ ನೋಡಿ, ನಿಮ್ಮ ಮಗಳ ಮಕ್ಕಳಿಂದಲೇ ಹರಿವಾಯು ಗುರುಗಳು ಸೇವಾವನ್ನು ತೆಗೆದುಕೊಳ್ತಕ್ಕಂಥ ಒಂದು ಅವಕಾಶ ಕೂಡ ಬರ್ತದೆ. ಸ್ವಲ್ಪ ವಿಳಂಬ ಆಗಬಹುದು ಅಂತಂತಾರೆ. ಈ ಸಂದರ್ಭದಲ್ಲಿ ಅಮಿತ ವಿಕ್ರಮರಾಯ ಫಲಮಂತ್ರಾಕ್ಷತೆಯನ್ನು ಕೇಳಿದಾಗ, ಮತ್ತೆ ಯಾವಾಗ ಬರ್ತೀನಿ ಅಂತ ಅವನಿಗೆ ಪ್ರಶ್ನೆಯನ್ನು ಮಾಡಿದಾಗ, ಬರ್ತೇನೆ, ಸ್ವಲ್ಪ ವಿಳಂಬ ಆಗ್ತದೆ ಅಂದರೆ 6 ತಿಂಗಳಾಗ್ತದೋ 5 ತಿಂಗಳಾಗ್ತದೋ ಅಂತ ಒಂದು ಸಂಖ್ಯಾವನ್ನು ಹೇಳ್ತಾರಂಥವ್ರು. ಹೌದಾ, ಹಿಂಗ್ಯಾಕೆ ಕೇಳಿಗತ್ತಾರೆ ಸ್ವಾಮಿಗಳು, ಮತ್ತೆ ಯಾವಾಗ ಬರ್ತೀನಿ ಅಂತ ಯಾಕೆ ಕೇಳ್ತಾ ಇದ್ದಾರೆ ಅಂತ ಸ್ವಲ್ಪ ಅವರಿಗೆ ಆತಂಕ ಹುಟ್ಟುತ್ತದೆ. ಆ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಬಾದರಿ ಆಚಾರ್ಯರಿಗೆ ವಿಶೇಷ ಅನುಗ್ರಹವನ್ನು ಮಾಡಿದ್ದನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ಪರಮ ವೈರಾಗ್ಯ ಶಿಖಾಮಣಿ ಶ್ರೀಗಳವರ ಅಂತ್ಯವಾಸಿಗಳಾಗೆಂದರೆ ಅವರು ವೈರಾಗ್ಯದಿಂದ ಪ್ರಭಾವಿತರಾಗಿ ಶರಣಾಗತರಾದವರು. ಹಾಗೆ ನೋಡಿದರೆ ಅಂಥ ಬಾದರಿ ಆಚಾರ್ಯರಿಗೂ ಕೂಡ ಅವರು ಅನುಗ್ರಹವನ್ನು ಮಾಡಿ, ಇಟೀ ಅನಂತಾಚಾರ್ಯರು ಬಂದಾಗಂದ್ರಂತೆ ಎಷ್ಟು ವಿಳಂಬ ಮಾಡಿ ಬಂದುಬಿಟ್ರಿ, ಸಕಲ ಸಾಧನ ರಹಸ್ಯ ಹೇಳಬೇಕು ನಿಮ್ಮಂಥವರಿಗೆ ಅಂತ ನಮಗೆ ಒಂದು ಆಸೆ ಇದ್ದರೂ ಕೂಡ ನಮಗೆ ಈ ಒಂದು ಅವಸಾನ ಕಾಲದ ಸಮೀಪಕ್ಕೆ ಬಂದಿರಿ, ಎಲ್ಲವನ್ನು ಬಿಡಿಸಿ ಹೇಳಲಿಕ್ಕಾಗಲ್ಲ. ನೀವು ನಮ್ಮ ಶಿಷ್ಯರಾದಂಥ ಬಾದರಿ ಆಚಾರ್ಯರಲ್ಲಿ ಇವತ್ತು ನೀವು ಉಪಸತ್ಯ ಮಾಡಬೇಕು, ಒಂದು ವಿಶೇಷ ರಹಸ್ಯವನ್ನು ತಿಳ್ಕೋಬೇಕು ಅಂತ ಅವರಿಗೂ ಕೂಡ ಅವರು ಅಪ್ಪಣೆಯನ್ನು ಮಾಡ್ತಕ್ಕವರಾಗಿದ್ದಾರೆ. ಇನ್ನು ಅನೇಕ ಸದ್ಗೃಹಸ್ಥರು ಬಂದರು ಇಲ್ಲಿಯವರು, ರಾಬಜಿ ಮನದಿಂದ ಶ್ರೀನಿವಾಸರಾಯರು ಅವರು ಎಲ್ಲ ಬಂದರು. ಏನೇನೋ ಮನೆಯಲ್ಲಿರ್ತಕ್ಕಂಥ ಒಂದು ತಾಪತ್ರೆಯನ್ನು ನಿವೇದನ ಮಾಡಿದಾಗ ಅವರು ಅದನ್ನು ಮೃತ್ತಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ಅದರ ಮಹಿಮಾವನ್ನು ತೋರಿಸ್ತಾ ಇದ್ದಾರೆ ಅಂತ ಅರ್ಥ. ಇನ್ನು ಕೆಲವರಿಗೆ ಒಂದು ಆಧುನಿಕ ವೈದ್ಯ ಚಿಕಿತ್ಸೆ ಅನ್ನೋದೇನದೆ ಅದು ಸರಿ ಹೋಗದೇ ಇದ್ದಾಗ ಅಂಥವರು ಕೂಡ, ಈಗ ಬಿಜಾಪುರದಿಂದ ಒಬ್ಬ ದೇಶಪಾಂಡೆ ಅಂಥೇಳಿ ಆ ಒಂದು ಉಪನಾಮ ಉಳ್ಳಂಥವರು ಕೂಡ ರಾಘವೇಂದ್ರ ರಾಯರು ಅಂತ ಒಬ್ಬರು ಬಂದರು. ಆ ಸಂದರ್ಭದಲ್ಲಿ ಅವರ ಮಗಳು ಬಿದ್ದೊಂದು ಕಾಲಿಗೆ ಪೆಟ್ಟಾಗಿತ್ತಪ್ಪ, ಅದೇನು ಸರಿ ಹೋಗಲೇ ಇಲ್ಲ ಅಂತ ಶ್ರೀಗಳವರ ಸನ್ನಿಧಾನಕ್ಕೆ ಬಂದು ಮೃತ್ತಿಕಾದಿಗಳನ್ನು ಸ್ವೀಕಾರ ಮಾಡಿ ಅದನ್ನೆಲ್ಲ ಅವರು ಪರಿಹಾರ ಮಾಡಿಕೊಂಡ್ರು ಅಂತ. ಈ ರೀತಿಯಾಗಿ ಇಂಥ ಅನೇಕ ವಿಷಯಗಳನ್ನು ಸ್ಪಷ್ಟವಾಗಿ ತಿಳಿಸಿ ಆ ಸಂದರ್ಭದಲ್ಲಿ ತಮ್ಮ ಸಾಕು ಮಕ್ಕಳಾದಂಥ ಸ್ವಾಮಿರಾಯಾಚಾರ್ಯರು ಶ್ರೀಗಳವರ ಸೇವೆಗಾಗಿ ಅವರ ಪಕ್ಕದಲ್ಲೇ ಇರ್ತಿದ್ರು ಹೊರತು ಅವರು ಅನ್ಯತ್ರ ಇಲ್ಲಿ ಸಂಚಾರಕ್ಕೆ ಹೋಗಲಿಲ್ಲ. ಇನ್ನೇನು ಶ್ರೀಗಳವರನ್ನು ತಮ್ಮ ಅವಸಾನ ಕಾಲ ಬರೋದಕ್ಕಿಂತ ಒಂದು ಸ್ವಲ್ಪ ದಿನ ಮೊದಲೇ ಅವರಿಗೆ ಸ್ವಲ್ಪ ಕಣ್ಣು ಸರಿ ಕಾಣ್ತಿರಲಿಲ್ಲ ಅಂತ ಅವರು ನವಣಕ್ಕಿ ಅನ್ನವನ್ನು ಸ್ವೀಕಾರ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಬಂದವರನ್ನ ಸುಲಭವಾಗಿ ಗುರುತಿಸ್ತಾ ಇರಲಿಲ್ಲ. ಅವರ ನಡೆ ನುಡಿ ಧ್ವನಿಯಿಂದ ಅವರನ್ನು ಗುರುತಿಸ್ತಕ್ಕಂಥ ಒಂದು ಹಂತ ಯಾಕೋ ಅವರಿಗೆ ಅನಿಸ್ತು. ತಮ್ಮ ಮಗನಿಗೆ ಹೇಳ್ತಾರೆ, ಬೇಗನೆ ಸ್ನಾನಾನಿಕವನ್ನು ನೀನು ತಿಳಿಸಿಕೊಂಡು ಬರಬೇಕಪ್ಪ, ಎಲ್ಲ ಕಾರ್ಯಗಳನ್ನು ಶೀಘ್ರದಲ್ಲಿ ಮುಗಿಸು. ಸರಿ, ಅದರಂತೇನೆ ಇವರೆಲ್ಲ ಸ್ನಾನಾನ್ಯಕಾದಿಗಳನ್ನು ಮುಗಿಸಿಕೊಂಡು ಶ್ರೀಗಳವರ ಪಕ್ಕದಲ್ಲಿ ಕೂತಿದ್ದಾರೆ. ಡಾಕ್ಟರ್ ಗೋವಿಂದರಾವ್ ಅವರು ಕೂಡ ಬಂದರು. ಉಳಿದವ್ರನ್ನ ಹೊರ ಕಳಿಸ್ತಾ ಇದ್ದಾರೆ. ಏಕಾಂತ ವಿಷಯ ಮಾತಾಡ್ತಾರೆ ಶ್ರೀಗಳವರು. ನಾವು ವೈರಾಗ್ಯದ ಶಿಖರವನ್ನು ಮುಟ್ಟೇವಿ ಅನ್ನೋ ವಿಷಯ ನಿಮಗೆ ಗೊತ್ತದೆ. ನಮ್ಮ ಬೃಂದಾವನವನ್ನು ಸ್ಥಾಪಿಸತಕ್ಕಂಥ ವಿಷಯದಲ್ಲಿ ಕೆಲವು ಸೂಚನೆಗಳನ್ನು ಕೊಡಬೇಕಾಗಿದೆ. ನಾವು ಈ ದೇಹದಲ್ಲಿ ಇದ್ದರೂ ನಾವು ದೇಹಾಭಿಮಾನ ಹೊಂದಿಲ್ಲ. ಪರಿತ್ಯಾಗ ಮಾಡಿ ಹೊರಟು ಹೋದ ಮೇಲೂ ಕೂಡ ನಮಗೆ ಈ ದೇಹದಲ್ಲಿ ಮೋಹಾಂತ ಅನ್ನೋದು ನಾವು ಇಟ್ಕೊಳ್ಳೋದಿಲ್ಲ. ಆದರೂ ಕೂಡ ಸಾಕ್ಷಾತ್ ಹರಿವಾಯುಗಳು ಈ ದೇಹದಿಂದ ಹೆಚ್ಚು ಸಾಧನ ಮಾಡಿಸಿದ್ದಾರೆ. ಈ ಪುಣ್ಯ ರಾಶಿ ಅನ್ನೋದೇನದೆ ಬಂದಂತಹ ಸಾತ್ವಿಕ ಜನರ ಒಂದು ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿಗಾಗಿ ಮಹರುದ್ರ ದೇವರಿಂದ ನಾವು ಆವಿಷ್ಟರಾಗಿ ಒಂದು ಅಂಶದಿಂದ ಇಲ್ಲೇ ಸನ್ನಿಹಿತರಾಗಿದ್ದುಕೊಂಡು ನಾವು ಪರಮಾತ್ಮನ ಅನೇಕ ರೂಪಗಳನ್ನು ಉಪಾಸನೆ ಮಾಡ್ತಾ ಆ ಎಲ್ಲ ರೂಪಗಳು ನಮ್ಮ ಬೃಂದಾವನದಲ್ಲಿ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. 400 ವರ್ಷ ಬೃಂದಾವನದಲ್ಲಿ ವಿಶೇಷ ಸನ್ನಿಹಿತರಾಗಿ ಭಕ್ತಾಭಿಷ್ಟಪ್ರದರಾಗ್ತೇವೆ ಅಂತ ಸ್ಪಷ್ಟವಾಗಿ ತಿಳಿಸ್ತಾರೆ. ನಮ್ಮ ಬೃಂದಾವನ ನಿರ್ಮಾಣ ಆದ ಮೇಲೆ ಶ್ರೀ ಲಕ್ಷ್ಮೀ ನರಸಿಂಹ ಪ್ರತಿಮಾ, ಸಾಲಿಗ್ರಾಮ ಮತ್ತು ನಮಗೆ ದಯಪಾಲಿಸಿರ್ತಕ್ಕಂಥ ರಾಮದೇವರ ಪ್ರತಿಮೆಯನ್ನು ಇಡಬೇಕು. ಅದರ ಜೊತೆಗೆ ಚಕ್ರಾಂಕಿತ, ವಿಷ್ಣುಪಾದ, ಇತರ ದೇವರನ್ನೂ ಕೂಡ ವೃಂದಾವನ ಮೇಲೆ ಇಡಬೇಕು. ಅದಕ್ಕನುಸರಿಸಿ ಇವತ್ತು ಶ್ರೀ ರಾಮದೇವರ ಗುಡಿ ಬಲಭಾಗದಲ್ಲಿ ಒಂದು ತುಳಸಿ ವೃಂದಾವನ ಇರತಕ್ಕ ಸ್ಥಳದಲ್ಲಿ ಗುಡಿ ಕಟ್ಟಿಸಿ ವೃಂದಾವನ ಸ್ಥಾಪನೆ ಮಾಡಿರಿ ಅಂತ ಆಜ್ಞೆಯನ್ನು ಮಾಡ್ತಾರೆ. ಆವಾಗ ಶಿಷ್ಯರು ಹೇಳಿದರು, ನಿಮ್ಮ ಆಜ್ಞೆಯಂತೆ ನಾವೆಲ್ಲ ವರ್ತನೆ ಮಾಡ್ತೇವೆ,
ಆದರೆ ನೀವು ಹೇಳ್ತಕ್ಕಂಥ ಕ್ರಮದಿಂದ ಇವತ್ತು ಪ್ರತ್ಯೇಕ ಗುಡಿ ಕಟ್ಟಿಸಿ ಬೃಂದಾವನ ಮಾಡಬೇಕು ಅಂದರೆ ಖರ್ಚು ಭಾಳ ಆಗ್ತದೆ. ಅದಕ್ಕೆ ಲಕ್ಷ್ಮಣ ದೇವರ ಪಕ್ಕದಲ್ಲೇನೇ ಒಂದು ಚಿಕ್ಕ ಬೃಂದಾವನವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿದರೆ ತಾರತಮ್ಯ ಪ್ರಕಾರ ಪೂಜೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ. ಈ ಮಾತಿನಿಂದ ಗೊತ್ತಾಗ್ತದೆ ಸಾಕ್ಷಾತ್ ಲಕ್ಷ್ಮಣ ಶೇಷ, ನಂತರದಲ್ಲಿ ಇಂದ್ರದೇವರು ಬರ್ತಕ್ಕವರು ತಾರತಮ್ಯದಿಂದ ಪೂಜೆ ಮಾಡ್ತಕ್ಕವರಿಗೆ ಅದು ವಿಹಿತವಾಗ್ತದೆ ಅನ್ನೋದು ಕೂಡ. ಅವರಂತಾರೆ ಶ್ರೀಗಳವರು, ನಿಮ್ಮ ಆಲೋಚನೆ ಸರಿಯಾದೆ, ಆದರೆ ಮಂತ್ರಾಲಯ ಪ್ರಭುಗಳಲ್ಲಿ ಬಂದಂತೆ ಮುಂದೆ ನಮ್ಮ ಬೃಂದಾವನ ದರ್ಶನ ನಿಮಿತ್ತವಾಗಿ ಮತ ಕುಲ ಅಂತಸ್ ಭೇದವಿಲ್ಲದಲೇ ಸಕಲ ಜನರೂ ಕೂಡ ಮನೋ ಅಭಿಷ್ಟ ಸಿದ್ಧಿಗಾಗಿ ಸೇವಾ ಮಾಡಲಿಕ್ಕೆ ಬರೋವರಿದ್ದಾರೆ. ಅವರಿಗೆಲ್ಲ ಪ್ರತ್ಯೇಕ ಸೇವಾದಿಗಳನ್ನು ಮಾಡಲಿಕ್ಕೆ ಈ ರೀತಿ ನೀವು ವೃಂದಾವನ ಮಾಡಿದರೆ ಅನುಕೂಲ ಆಗೋದಿಲ್ಲ. ಆದ್ದರಿಂದ ಪ್ರತ್ಯೇಕ ಸ್ಥಳದಲ್ಲಿ ಸ್ಥಾಪನೆ ಮಾಡೋದೇ ಅದು ಹಿತಕರ. ಎಲ್ಲರೂ ಕೂಡ ಪ್ರತ್ಯೇಕವಾಗಿ ದರ್ಶನಾದಿಗಳನ್ನು ಮಾಡಬಹುದು. ಅದು ಮೇಲಾಗಿ ಪೂಜಾದಿಗಳನ್ನು ಕೂಡ ಅದನ್ನು ಪ್ರತ್ಯೇಕವಾಗಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆದ್ದರಿಂದ ಅದಕ್ಕೆಲ್ಲ ಖರ್ಚಾಗ್ತದೆ ಅಂತ ನೀವು ಯೋಚನೆ ಮಾಡಬೇಕಾಗಿಲ್ಲ ಅಂತ ಅರ್ಥ. ಹರಿವಾಯು ಗುರುಗಳು ಆ ಸಮಯಕ್ಕೆ ಅದನ್ನು ಒದಗಿಸ್ತಾರೆ. ಅವರಲ್ಲಿ ವಿಶ್ವಾಸ ಮಾಡಿ ಅಂತ ಈ ರೀತಿ ಅಭಯ ಪ್ರದಾನವನ್ನು ಮಾಡ್ತಾ ಇದ್ದಾರೆ. ಮರುದಿನ ಅಮಾವಾಸ್ಯ ಮಧ್ಯಾಹ್ನ 3 ಗಂಟೆಗೆ ಶ್ರೀಗಳವರು ಅಪ್ಪಣೆ ಮಾಡಿದರಂತ, ಚಾಪಿ ಹಾಕ್ರೆ ನಾವು ಮಂಚ ಬಿಟ್ಟು ಕೆಳಗೆ ಬರ್ತೇವೆ. ಈ ರೀತಿ ಆಜ್ಞೆ ಮಾಡಿದ ಮೇಲೆ ಬಂಡೆಪ್ಪ ಎನ್ನುವ ಒಬ್ಬ ಶಿಷ್ಯ ಬಂದು ಚಾಪಿಯನ್ನು ಹಾಕಿದರು. ಚಾಪಿಯ ಮೇಲೆ ಮಲಗಿದ್ದಾರೆ. ಒಮ್ಮೆಲೆ ಕೈಕಾಲು ತಣ್ಣಗಾಗಿಬಿಟ್ಟು ಅಂತ ಅರ್ಥ. ಆವಾಗ 5 ಬ್ರಾಹ್ಮಣರಿಗೆ ಕರಲಿಕ್ಕೆ ಹೇಳ್ತಾ ಇದ್ದಾರೆ. ಅದರಂತೆ ಪೂರ್ವಾಶ್ರಮ ಗುರುಗಳ ಮೊಮ್ಮಕ್ಕಳಾದಂಥ ಯಾವ ಹನುಮಂತಾಚಾರ್ಯರು, ತ್ರಿವಿಕ್ರಮ ನರಸಿಂಹಾಚಾರ್ಯರು, ಮೊದಲನೇ ಆ ಸನ್ನಿಧಿಗೆ ಬಂದಿರತಕ್ಕಂಥ ಗಾರ್ಲಪಾಡ ಕೃಷ್ಣಾಚಾರ್ಯರು ಮತ್ತು ಇನ್ನಿಬ್ಬರು ಆಚಾರನ್ನು ಕರೆಯಿಸಿ ಸಕಲ ಬೃಂದ ಬ್ರಾಹ್ಮಣರಿಗಂತಾರೆ ಒಬ್ಬೊಬ್ಬರಿಗೆ 1 ರೂಪಾಯಿ ಮತ್ತು ಗೋಪಿಚಂದನ ಸಹಿತ ಅವರಿಗೆ ದಾನವನ್ನು ಮಾಡಿ ಹೋಗಿ ಬರ್ತೇವೆ, ಕೃಪಾ ಇರಲಿ. ಇದು ಮಾತ್ರ ನೋಡಿ ಭಾಳ ದೊಡ್ಡದು ಹೇಳ್ತಾ. ಇತಿ ಶ್ರೇಷ್ಠರಾದವರು ಕೃಪಾ ಇರಲಿ ಅಂತ ಕೇಳೋದೇನದೆ ಇದು ಮುಖ್ಯವಾದ ತತ್ವಚಿಂತನೆ ಅಂತ ಅರ್ಥ. ಸಾಮಾನ್ಯವಾಗಿ ಸಕಲಾಧಿಷ್ಠಾನದಲ್ಲಿ ಭಗವಂತನನ್ನು ಕಾಣತಕ್ಕವರಿಗೆ ಮಾತ್ರ ಈ ಚಿಂತನೆ, ಈ ಹೇಳಿಕೆ ಬರ್ತದೆ ಹೊರತು ಸಾಮಾನ್ಯರಿಗೆ ಮಾತು ಬರೋದಿಲ್ಲ ಅಂತ ಅರ್ಥ. ಈ ರೀತಿ ಹೇಳಿ ಬ್ರಾಹ್ಮಣರು ಆಶ್ಚರ್ಯವಾಗಿದ್ದಾರೆ ಅಂತಂದರು. ಆಯಿತು, ತಮ್ಮ ಮನೆಗೆ ಹೋಗಬೇಕು ಅಂತ ಲೆಕ್ಕಾಚಾರ ಮಾಡಿದಾಗ ಇನ್ನೇನು ರಾಮದೇವರ ಗುಡಿಯಲ್ಲಿ ಶ್ರೀಗಳವರು ಪರಲೋಕ ಯಾತ್ರೆ ಮಾಡ್ತಾರೆ ಅಂಥೇಳಿ ದರ್ಶನಾಕಾಂಕ್ಷಿಗಳು ಏನು ಸಾಲಾಗಿ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆವಾಗ ಬಡಕಂಡ್ಲ ಗುರಾಚಾರ್ಯರು, ರಾಮಜಿ ಶ್ರೀನಿವಾಸರಾಯರು, ಅನೇಕ ಮುಖ್ಯಸ್ಥರು ಧಾವಿಸಿ ಬಂದ್ದಾರೆ. ಮಲಗಿದಂತಹ ಶ್ರೀಗಳವರ ಎಡಬಲದಲ್ಲಿ ಎಲ್ಲರೂ ಕೂತಿದ್ರು ಅಂತಾರೆ. ಅದಕ್ಕೆ ಸ್ವಾಮಿರಾಚಾರ್ಯಂದರು, ನಾನು ಅಲ್ಲೇ ಕೂತಿದ್ದೆ. ಬಂಡೆಪ್ಪ, ಡಾಕ್ಟರ್ ಗೋವಿಂದರಾವ್ ಅವರೆಲ್ಲ ಅನೇಕ ಜನ ಬರಮಾಡಿಕೊಳ್ತಿದ್ರಂತ. ಬಂದವರ ಧ್ವನಿ ಹಿಡಿದು ಹೇಳಬೇಕು, ಓ ಇಂಥವರೇ ಬಂದರು ನೋಡ್ರಿ, ನಾವು ಹೋಗಿ ಬರ್ತೇವೆ, ಕೃಪಾ ಇರಲಿ ಅಂತ ಅನ್ಬೇಕು ಅವ್ರನ್ನ ನೋಡಿ ಅಂತ ಅರ್ಥ. ನೋಡೋದಂದ್ರೆ ಧ್ವನಿಯಿಂದ ಕಂಡು ಹಿಡಿದು. ಇದರಲ್ಲಿ ಕೇವಲ ಬ್ರಾಹ್ಮಣರು ಮಾತ್ರ ಅಲ್ಲ, ಬ್ರಾಹ್ಮಣೇತರರು ಕೂಡ ಅನೇಕರು ಬಂದಿದ್ದರು ಅಂತಾರೆ. ಇವರಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕವರು ಬಂದವರಿಗೆಲ್ಲರಿಗೂ ಕೂಡ ಯೋಗ್ಯತಾನುಸಾರವಾಗಿ ಇವರು ದಕ್ಷಿಣೆ ಕೊಡೋದು. ಅಂಥ ಅಧಿಕಾರಿ ಬ್ರಾಹ್ಮಣರು ಬಂದರೆ ಅವರು ಕೂಡ ತಮ್ಮ ಯೋಗ್ಯತಾನುಸಾರವಾಗಿ ಅದೊಂದು ಪದ್ಧತಿ, ಹಣ್ಣು ಹೂ ಎಲ್ಲ ತಂದಿರತಕ್ಕಂಥದ್ದು. ಆ ಮುಸಲ್ಮಾನರು ಕಂಡ್ರೆ ಒಂದು ಶಬ್ದ ಹೇಳಿದ್ರಂತ, ಆ ಅವಸ್ಥೆಯಲ್ಲಿ ಕೂಡ ಕೃಪಾಕರೋ ಅಂತ ಹೇಳ್ತಿದ್ರಂತ, ಅದು ಅವ್ರ ಭಾಷೆಯಲ್ಲಿ ಅಂತ. ಹೀಗೆ ಕೆಲವರು ಅಂದ್ರಂತ, आप ಮಂತ್ರಾಲಯಂ ಸ್ವಾಮಿ ಕೆ ಜೈಸೆ ಬಡಾ ಸ್ವಾಮಿ ಹೈ, आप ಹಮಾರೆ ಊಪರ್ ದಯಾ ರಖೋ ಅಂತ ಅವರು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ರು ಅಂತ. ಸುಮಾರು 6 ಗಂಟೆ ಸಾಯಂಕಾಲ ಆಗ್ಯದ. ಬಿದರಳ್ಳಿ ಡಾಕ್ಟರ್ ನರಸಿಂಗರಾಯರು ಬರ್ತಾರೆ. ಸುಂಕದ ನಾರಾಯಣಾಚಾರ್ಯರು ನಮಸ್ಕಾರಕ್ಕಂತ ಬಂದಾಗ ಶ್ರೀಗಳವರ ಹತ್ತಿರ ಕೂತು ಆ ಡಾಕ್ಟರ್ ಏನು ಮಾಡಿದರು, ಹೃದಯ ಬಡಿತ ಏನದ ಅಂತ ನೋಡೋಣ ಅಂತ ಪರೀಕ್ಷೆ ಮಾಡ್ತಾ ಇದ್ದಾರೆ. ನಾಡಿ ಬಡಿತಿಲ್ಲ, ಹೃದಯ ಬಡಿತ ಕಾಣ್ತಾ ಇಲ್ಲ. ಆಶ್ಚರ್ಯಚಕಿತರಾಗಿದ್ದಾರೆ. ಏನಪ್ಪ ಎಲ್ಲ ನಿಂತು ಹೋಗಿಬಿಟ್ಟದ, ಮೂಗು ತಣ್ಣಗಾಗ್ಯದ, ಆದರೂ ಇವರು ಬದುಕಿದ್ದಾರೆ ಅಂದಮೇಲೆ ದೇವಾಂಶ ಸಂಭೂತರು ಇರಲೇಬೇಕು ಅಂತ ಒಂದು ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ. ಇಲ್ಲವಾದಲ್ಲಿ ಈ ರೀತಿ ಜೀವಂತವಾಗಿರಲಿಕ್ಕೆ ಶಕ್ಯನೇ ಇಲ್ಲ. ಆವಾಗ ಶ್ರೀಗಳವರು ಕೇಳಿದರಂತ, ನಿಮ್ಮ ಅಲೋಪತಿ ಥೇಸಿಸ್ ಏನು ಹೇಳ್ತದೋ ಅಂಥೇಳಿ. ಅವರಂತಾರೆ, ಸ್ವಾಮಿ ಸಾಧನದಿಂದ ನೀವು ವಾಯುದೇವರನ್ನೇ ನಿಮ್ಮ ಹೃದಯ ಕಮನದಲ್ಲಿ ಇಟ್ಟುಕೊಂಡಿರಬೇಕಾದ್ರೆ ನಮ್ಮ ವಿದ್ಯೆ ಏನು ಮಾಡ್ತದೆ, ಏನು ಮಾಡೋದಿಲ್ಲ ಅಂತ. ಹಂಗೆ ಡಾಕ್ಟ್ರು ಉತ್ತರ ಕೊಟ್ಟಾರೆ. ಈ ರೀತಿಯಲ್ಲಿ ನಿಮ್ಮನ್ನು ನೋಡಿದರೆ ಭೀಷ್ಮಾಚಾರ್ಯರಂತೆ ಸ್ವಚ್ಛಂದ ಪ್ರವೃತ್ತಿ ಉಳ್ಳವರಾಗಿ ಮಲಗಿರಿ. ಮೃತ್ಯುವನ್ನು ಪ್ರಾಮಾಣ್ಯಗೊಳಿಸ್ತಾ ಇದ್ದೀರಿ ನೀವು. ಯಾಕಂದರೆ ನೋಡಿದರೆ ದೇಹದ ಪ್ರತಿ ಅವಯವಗಳು ಕೂಡ ತಣ್ಣಾಗಿಬಿಟ್ಟಾವು. ಆದರೆ ಈಗ ನೋಡ್ತಿರ್ಬೇಕಾದ್ರೆ ಮತ್ತೆ ಬೆಚ್ಚಗಾಲಿಗತ್ತಾವ ಅಂತ ಅರ್ಥ. ಇನ್ನು ಅನ್ನಿಸ್ತದೆ ಇನ್ನೂ ಭಾಳ ದಿನ ಇರ್ತೀರಿ ನೀವು ಅಂತ ಅನ್ನಿಸ್ತದೆ ನಮಗೆ. ನಿಮ್ಮ ಇಚ್ಛಾಮರಣೆಗಳನ್ನೋದು ದೃಢ ಇದು. ಸರ್ವರಿಗೂ ಕೌತುಕವಾಗಿದೆ. ಆ ಹೊತ್ತಿಗೆ ನಖಾತೆ ಮನೆತವರು ಎಲ್ಲರೂ ಕೂಡ ಗುಂಪಾಗಿ ಬರ್ತಾರೆ.
ನಮ್ಮ ಗುರುಗಳೆಲ್ಲ ನಮ್ಮನ್ನು ಅಗಲಿ ಪರಂಧಾಮಕ್ಕೆ ಹೋಗ್ತಾ ಇದ್ದಾರೆ, ಇಂಥ ಗುರುಗಳು ಮತ್ತೆ ಸಿಗೋದಿಲ್ಲ. ಅವರೆಲ್ಲ ಅತೀವ ದುಃಖವನ್ನು ತಡೆಯಲಾರದೆ ಅಳ್ಳಿಕ್ಕೆ ಆರಂಭ ಮಾಡಿಬಿಟ್ಟಾರೆ. ಏನು ಅವರ ರೋದನೆ ಕೇಳಿ ಎಲ್ಲರೂ ಆಶ್ಚರ್ಯಪಡ್ತಾ ಇದ್ದಾರೆ. ರಾತ್ರಿ 8 ಗಂಟೆ ಆಯಿತು. ಸುಮಾರು 5,000 ಜನ ಸಮೂಹ ಕೂಡಿದ್ದು. 4 ಗಂಟೆಗೆ ಮುಂಬೈಯಿಂದ ಶಿಷ್ಯರಾದಂಥ ಹನುಮಂತರಾಯರು ಬರ್ತಾ ಇದ್ದಾರೆ. ಅವರಲ್ಲಿ ಒಬ್ಬ ಸಂಗೀತಗಾರ ಮತ್ತು ಒಬ್ಬ ಕುಸ್ತಿ ಪೈಲ್ವಾನ್ ಇದ್ರಂತ. ಹಾಂ, ಅದೇ ಶ್ರೀಗಳವರ ಶಿಷ್ಯ ಬೇರೆ. ಯಾತ್ರೆಗೆ ಹೋಗಬೇಕಾದ್ರೆ ಸ್ವಾಮರಾಚಾರ್ಯರನ್ನ ಅವ್ರ ಹೆಂಡಂದರನ್ನು ಅನಾಯಾಸ ಭುಜದ ಮೇಲೆ ಕುಡ್ಸ್ಕೊಂಡು ಹೋಗ್ತಾ ಇದ್ರು ಅಂತ ಅವರು. ಒಬ್ಬ ಸ್ಕೂಲ್ ಮಾಸ್ತರು ಎಳ್ಳರ್ತಿ ನಾರಾಯಣ ಅಂಥೇಳಿ, ಅವರು ಕೂಡ ಮಲಗಿದ್ದ ಸ್ಥಳಕ್ಕೆ ಬಂದು ಅವರಿಗೆ ನಮಸ್ಕಾರ ಮಾಡಲಿಕ್ಕಾಗಲೇ ಇಲ್ಲ. ಬೇನ್ ಜನ ಸೇರಿಬಿಟ್ಟಾರಲ್ಲ, ದೂರದಲ್ಲೇ ನಿಂತು ನಮಸ್ಕಾರ ಮಾಡಿದ್ರಂತ. ಶ್ರೀಗಳವ್ರನ್ನ ಕಂಡು ಹಿಡಿದ್ರು, ನೋಡ್ರಿ ನಾರಾಯಣ ಹೋಗಿ ಬರ್ತೇವೆ, ಕೃಪಾ ಇರಲಿ ಅಂತ. ಆ ವ್ಯಕ್ತಿಗನಿಷ್ಟು ನನ್ನ ಮೇಲೆ ಹೆಂಗೆ ಕೃಪಾ ದೃಷ್ಟಿ ಬಿತ್ತು ಶ್ರೀಗಳವರದು ಅಂತ ಭಾಳ ಸಂತೋಷಪಟ್ಟ. ಅದೇ ಮತ್ತು ಅದೇ ಧ್ವನಿ ಮೇಲಿಂದ ನಡೆ ನುಡಿಯಿಂದ ಕಂಡು ಹಿಡಿದ್ರು ಅಂತ. ಅವರಂತಾರಿಲ್ಲಿ ಅನೇಕ ಶ್ರೀಮಂತರಿದ್ದರು, ಅಧಿಕಾರಿಗಳಿದ್ದರು. ದೂರದಲ್ಲೇ ನಿಂತುಕೊಂಡು ಶ್ರೀಗಳವರಿಗೆ ಕಾಣದಿದ್ದರೂ ಕೂಡ ಅವರನ್ನು ಕುರಿತು ಹೋಗಿ ಬರ್ತೇವೆ, ಕೃಪಾ ಇರಲಿ ಅಂತ ಪ್ರತ್ಯೇಕ ಒಬ್ಬೊಬ್ಬ ವ್ಯಕ್ತಿ ಹೆಸರನ್ನು ಹೇಳ್ತಾ ಇದ್ರು. ಇದರಿಂದ ಗೊತ್ತಾಗ್ತದೆ ಇವರು ಅಪರೋಕ್ಷೀಕೃತ ಶಿರೀಷರು ಅನ್ನೋದಕ್ಕೆ ಇದಕ್ಕೆ ಸಂದೇಹನೇ ಇಲ್ಲ ಅಂತ ಎಲ್ಲರೂ ಉದ್ಗಾರ ತೆಗಿತಾ ಇದ್ದಾರೆ. ಅವರಿಗೆ ಹೊರಗಿನ ಕಣ್ಣು ಕಾಣದೇ ಇದ್ದರೆ ಅಂತರ್ನೇತ್ರ ಅನ್ನೋದು ಸ್ಫುಟವಾಗಿತ್ತು. ಆದ್ದರಿಂದ ದೂರಸ್ಥ ವಸ್ತು ಕಾಣೋದು ಅಂತರ್ ಕಣ್ಣಿಗೆ ಹೊರತೋದು, ಹೊರಗಿನ ಕಣ್ಣಿಗಲ್ಲ. ಇನ್ನು ಶ್ರೀಗಳವರು ಪ್ರಾಣೋತ್ಕ್ರಮಣ ಮಾಡೇ ಬಿಡ್ತಾರೆ ಅಂತ ತಿಳ್ಕೊಂಡು ಒಬ್ಬ ವರ್ತಕ 4 ಚೀಲ ಉಪ್ಪು 1 ಚೀಲ ಸಾಸಿವೆಯನ್ನು ಕೂಡ ತರಿಸಿ ಅವ ಪುಡಿ ಮಾಡಿ ಕಟ್ಟೇ ಬಿಟ್ಟಿದ್ದಂತ. ಒಬ್ಬರು ತೆಂಗಿನಕಾಯಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ರಂತ. ಈ ರೀತಿ ರಾತ್ರಿ 2 ಗಂಟೆ ಆಗಿದೆ. ಎಷ್ಟು ಗಂಟೆ ಆಯಿತು ಅಂತ ಕೇಳ್ತಾರೆ ಗೋವಿಂದರಾಯರನ್ನು. 2 ಗಂಟೆ ಆಗಿದೆ ಸ್ವಾಮಿ. ಹಾಗಾದರೆ ನಮ್ಮ ಸ್ವಾಮಿ ಈ ದಿನ ರಥದಿಂದ ಇಳಿಯೋದಿಲ್ಲ, ಆತನ ಇಚ್ಛಾ ಯಾವ ಕಾಲಕ್ಕದ ಆವಾಗ ಆಗಲಿ ಅಂತ ಈ ರೀತಿ ಹೇಳಿಬಿಡ್ತಾರೆ. ಆಯಿತು, ನಾವು ಮತ್ತೆ ಮನಸ್ಸಿನ ಮೇಲೆ ಬರ್ತೇವೆ, ನಮ್ಮನ್ನು ಅಲ್ಲೇ ಹಾಸಿರಿ, ಅಲ್ಲೇ ಮಲಗಿಸ್ರಿ ಅಂತ ಈ ರೀತಿ. ಆದರೆ ಯಾರ ಸಹಾಯ ಇಲ್ಲದನ್ನು ಎದ್ದು ಮಲಗಿಬಿಟ್ರು. ಚಾಪಿ ಹಾಸಿರಿ ಅಂತೇನು ಹೇಳಿದ್ದಾತು, ಎಲ್ಲ ಆಯಿತು. ನೋಡ್ತಾರೆ ಪಕ್ಕದಲ್ಲಿರ್ತಕ್ಕಂಥ ಡಾಕ್ಟರ್ ಮೊದಲಾದವರು ನೋಡಿ ಆಶ್ಚರ್ಯಪಟ್ಟುಬಿಟ್ರು. ಮತ್ತೆ ಇನ್ನೊಮ್ಮೆ ಅವರ ಹೃದಯವನ್ನು ಪರೀಕ್ಷೆ ಮಾಡ್ತಾರೆ. ಉಚ್ಛ್ವಾಸ ನಿಶ್ವಾಸ ಎಲ್ಲ ಸರಿಯಾಗೇ ಇತ್ತು. ಇನ್ನೇನು ಮಾಡೋದು, ಮನೆಗೆ ಹೋಗಿಬಿಟ್ರೆ ಆತು ಅಂತ ಸಾಮಾನ್ಯ ಬಂದಿರತಕ್ಕಂಥ ಜನ ಕೆಲವರನ್ನು ಬಿಟ್ಟರು, ಎಲ್ಲರೂ ಮನೆಗೆ ಹೋಗಿಬಿಟ್ಟಾರೆ. ಮರುದಿನ ಶಾಲಿವಾನ ಶಕ 1895 ಸ್ವರ್ಭಾನು ಸಂವತ್ಸರದ ಭಾದ್ರಪದ ಶುಕ್ಲ ಪ್ರತಿಪದ ಕ್ರಿಸ್ತಿಶಕ 1943 ಸೆಪ್ಟೆಂಬರ್ ಮಧ್ಯಾಹ್ನ ಸಮಯ ಬಂತು. ಪುನಃ ಚಾಪಿ ಹಾಕಬೇಕು, ಅದರ ಮೇಲೆ ಬರ್ತೇವೆ ಅಂತ ಅಪ್ಪಣೆ ಮಾಡ್ತಾ ಇದ್ದಾರೆ. ಆಯಿತು, ಚಾಪಿಯನ್ನು ಹಾಕಿದ್ದಾರೆ. ಶಿಷ್ಯರು ಬಂದು ಮಲಗಿದರು. ಪೂರ್ವದಂತೆ ಕೈಕಾಲುಗಳು ತಣ್ಣಾಗಿದ್ದಾವ. ಈ ಸುದ್ದಿ ಒಮ್ಮೆಲೆ ಹೊತ್ತು ನೋಡಿ ಮಿಂಚಿನಂತೆ ಎಲ್ಲ ಕಡೆಗೂ ಶಿಷ್ಯರು ಬರ್ತಾ ಇದ್ದಾರೆ. ಸುಮಾರು 1 ಗಂಟೆ ಒಳಗೆ ಮತ್ತೆ 5-6 ಜನ ಸಮೂಹ ಅನ್ನೋದಿಲ್ಲ ಕಲ್ತದ. ಸಾಯಂಕಾಲ 6 ಗಂಟೆ ಸಮಯದಲ್ಲಿ ಎಬ್ಬಿಸಿರಿ, ಎದ್ದು ಕೂಡ್ತೇವೆ ಅಂತಂತಾರೆ. ಆವಾಗ ಸ್ವಾಮರಾಚಾರ್ಯರು, ಬಂಡೆಪ್ಪ, ಗೋವಿಂದರಾಯರು ಎಬ್ಬಿಸಲು ಇನ್ನೇನು ಅವರು ತಯಾರಾಗುವಷ್ಟರಲ್ಲಿ ಅವರೇ ಎದ್ದು ಕೂತ್ಬಿಟ್ರು ಅಂತ ಪದ್ಮಾಸನ ಮಂಡಿತರಾಗಿ. ಅವರು ಪಾಪ ಗುರುಗಳ ಅಪ್ಪಣೆ ಆಗಿದೆ, ಈ ಸೇವಾವನ್ನು ಮಾಡೋಣ ಅಂತ ಅವರು ಉದ್ಯುಕ್ತರಾದರೂ ಕೂಡ ತಾವಾಗಿ ಎದ್ದು ಪದ್ಮಾಸನಾರೂಢರಾಗಿ ಧ್ಯಾನಪರರಾಗಿಬಿಟ್ರು. ಆವಾಗ ಹತ್ತಿ ಬೆಳಗಲ್ಲಾಚಾರ್ಯ ಮೊಮ್ಮಕ್ಕಳಾದಂಥ ಹನುಮಂತಾಚಾರ್ಯರು, ತ್ರಿವಿಕ್ರಮ ನರಸಿಂಹಾಚಾರ್ಯರು ಇತರ ಎಲ್ಲರೂ ಕೂಡ ಕಪ್ಪೆ ಅಂತಾರೆ ಕಣ್ಣೀರ ರೆಪ್ಪೆಯನ್ನು ಕೂಡ ಬಡಿಯದೆ ಅವರು ನೋಡ್ತಾ ಇದ್ದಾರೆ ಏನು ಅಂಥೇಳಿ ತದೇಕ ಚಿತ್ತದಿಂದ. ರಾತ್ರಿ 8 ಗಂಟೆ ಸಮಯ. ಶ್ರೀಗಳವರ ನಾಭಿಕಮಲದಿಂದ ಒಂದು ರೂಪ ಅದು ಮೇಲಕ್ಕೇರ್ತಾ ಹೃದಯವರೆಗೂ ಬಂದದ್ದನ್ನು ಎಲ್ಲರೂ ಕಾಣ್ತಾ ಇದ್ದಾರೆ. ಕೆಲವರು ಅದನ್ನು ಕಂಡದ್ದನ್ನು ನೋಡಿ ಆಶ್ಚರ್ಯಚಕಿತರಾದರು ಅಂತಾರೆ. ಆ ಸಮಯದಲ್ಲಿ ಶ್ರೀಗಳವರು ಬಲಗೈಯನ್ನು ಮೇಲೆತ್ತಿ ಅಸ್ತ್ರಾಯ ಫಟ ಅಂತ ಯಾವ ರೀತಿಯಾಗಿ ನಾವು ಸಂಧ್ಯಾಕಾಲದಲ್ಲಿ ಮಾಡ್ತೇವೋ ಆ ರೀತಿಯಾಗಿ ಬಲಗೈಯನ್ನೆತ್ತಿ ತಮ್ಮ ತಲೆಯನ್ನು ಸುತ್ತಿಸಿ ಹೋಗಿ ಬರ್ತೇವೆ, ಕೃಪಾ ಇರಲಿ ಅಂತ ಎಡಗೈ ಹಸ್ತದ ಮೇಲೆ ಬಲಗೈ ಹಸ್ತವನ್ನು ಇಟ್ಟುಕೊಂಡು ಯಾವ ಮತ್ತು ಯಾರ ಆಧಾರವಿಲ್ಲದೆ ಪದ್ಮಾಸನದಲ್ಲಿ ಕಣ್ಣು ಮುಚ್ಚಿ ಧ್ಯಾನಿಸುವಂತೆ ಪ್ರಾಣೋತ್ಕ್ರಮಣವನ್ನು ಮಾಡಿದರು. ಆ ಕಾಲದಲ್ಲಿ ಆ ದೃಶ್ಯದ ಸ್ಮರಣಾರ್ಥ ಶ್ರೀ ಕುಪ್ಪೂರಾವ್ ಎಂಬ ಫೋಟೋಗ್ರಾಫರ್ನಿಂದ ಫೋಟೋವನ್ನು ತೆಗೆಸಲಾಯಿತು. ಅಂತ್ಯಕಾಲದಲ್ಲಿ ಯೋಗ ಮಾರ್ಗಾಲಂಬನ ಮಾಡಿದಂಥ ಮೇಲಾಗಿ ಅದರ ಪ್ರಭಾವದಿಂದ ದೇಹಕೃಶವು ದಷ್ಟಪುಷ್ಟವಾಗಿ ಇದಕ್ಕೂ 6 ತಿಂಗಳ ಪೂರ್ವದಲ್ಲಿ ತೆಗೆದ ಫೋಟೋ ಹೇಗಿರ್ತದೋ ಅದರಂತೆ ಕಂಡು ಬಂತು ಅಂತ ಅರ್ಥ. ವೃದ್ಧಾಪ್ಯದ ಲಕ್ಷಣ ಕಾಣದೆ ಇತಪೂರ್ವದಲ್ಲಿ 30 ವರ್ಷ ಫೋಟೋದಲ್ಲಿ ಹೇಗೆ ತೋರ್ತಾ ಇದ್ರು ಆ ರೀತಿ ಸ್ಪಷ್ಟವಾಗಿ ಕಾಣ್ತಾ ಇದ್ದಾರೆ ಶ್ರೀಗಳವರು. ಈ ರೀತಿಯಾಗಿ
ಸನ್ಯಾಸ ವಿಧಿಗೆ ಅನುಗುಣವಾಗಿ ರಾಮದೇವರ ಮುಂಭಾಗದಲ್ಲಿ, ಅಂದರೆ ಈಗಿರುವ ನಳದ ಹತ್ತಿರದ ಅವರ ದೇಹವನ್ನು ಭೂಸ್ಥಾಪನ ಮಾಡತಕ್ಕಂಥ ಸಮಯದಲ್ಲಿ ನೂರಾರು ಶಿಷ್ಯರು ನೆರೆದಿದ್ದಾರೆ. ಅಲ್ಲಿ ಪಟಕಂಡ ಗುರುರಾಚಾರ್ಯರು ಈ ರೀತಿ ಅಂದದ್ದೇನೆಂದರೆ, ಶ್ರೀ ಮಧ್ವರಾಯರು, ಶ್ರೀ ಟೀಕಾರಾಯರು, ಶ್ರೀ ವಾದಿರಾಜರು, ಶ್ರೀ ವ್ಯಾಸರಾಜರು, ಶ್ರೀ ಜಿತಾಮಿತ್ರರು, ಶ್ರೀ ರಾಘವೇಂದ್ರರು, ಶ್ರೀ ಪುರಂದರದಾಸರು, ಶ್ರೀ ಜಗನ್ನಾಥದಾಸರು ಅವರ ಅವಸಾನ ಕಾಲದಲ್ಲಿ ಅದೃಶ್ಯರಾದದ್ದು ಸ್ವತಃ ಕಣ್ಣಿನಿಂದ ನೋಡದಿದ್ದರೂ ಕೇಳಿದ್ದೀವಿ. ಹೀಗಂತೇಳಿ ಓದಿದ್ದೇವೆ ಅಂತ ಅರ್ಥ, ಹೊರತು ನೋಡಿರಲಿಲ್ಲ. ಆದರೆ ಆ ಭಾಗ್ಯ ಈಗ ಈ ಮಹನೀಯರನ್ನು ನೋಡಿ ನಮ್ಮ ಜನ್ಮ ಸಾರ್ಥಕ ಮಾಡಿಕೊಂಡಂಥ ನಾವೇ ಧನ್ಯರು. ಇವರು ಶ್ರೀ ವಾಯುದೇವರ ವಿಶೇಷ ಉಪಾಸಕರಾದ್ದರಿಂದ ಯಾರ ಮತ್ತು ಯಾವ ಆಧಾರವಿಲ್ಲದೆ ಪದ್ಮಾಸನ ಹಾಕಿ ಪ್ರಾಣೋತ್ಕ್ರಮಣ ಮಾಡೋದನ್ನು ನೋಡಿದರೆ ಈ ಜಡ ದೇಹದಲ್ಲಿ ಶ್ರೀ ಹರಿವಾಯುಗಳು ಇವರ ದೇಹದಲ್ಲಿ ದೋಷ ದೂರವಾಗಿದ್ದುಕೊಂಡು ಇವರಿಂದಲೇ ಅನೇಕ ಅಗಾಧ ಸಾಧನ ಮಾಡಿ ತೋರಿಸಿದ್ದಾರೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಸಾಧಕ ಶ್ರೇಣಿಯ ಸೇನಾನಿಗಳಲ್ಲಿ ಶ್ರೀ ರಘುಪ್ರೇಮ ತೀರ್ಥರೊಬ್ಬರೆಂದು ಹೇಳಿದರೆ ಅದು ಅತಿಶಯೋಕ್ತಿ ಆಗಲಾರದು ಎಂಬುದಾಗಿ ಹೇಳ್ತಾ, ಏನು ಸಕಲರು ಕೂಡ ಆನಂದ ಬಾಷ್ಪ ಯಾಕಂದರೆ ಈ ಸಾಧನ ಮಾಡಿದ್ದಕ್ಕೆ ಆನಂದ. ಗುರುಗಳನ್ನು ಕಳ್ಕೊಂಡ್ವಿ, ಇನ್ನು ಮುಂದೆ ದರ್ಶರಾಗಿ ನೋಡ್ಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೂ ಅವರಿಗೆ ದುಃಖ ಇದ್ದೇ ಇತ್ತು. ಆ ಸಂದರ್ಭದಲ್ಲಿ ಮಾನ್ವಿ ಗುಂಡಾಚಾರ್ಯ ವರಕವಿಗಳಾದಂಥ ಅಂದರೆ ಶ್ಯಾಮಸುಂದರ ವಿಠಲಾಂಕಿತರಾದವರು ಬಂದು ಅವ್ರಿಗೂ ಒಂದು ರೀತಿ ಆನಂದ ತಡೀಲಿಕ್ಕಾಗಲಿಲ್ಲ ಅಂತರ್ಥ. ಹೃದಯ ಉಕ್ಕಿ ಬಂದದವರಿಗೆ ಸುಶ್ರಾವ್ಯವಾಗಿ ಭಾವೋದ್ರೇಕವಾಗಿ, ಏನು ಧನ್ಯರೋ ಜಗತಿ ಎಂಥ ಮಾನ್ಯರೋ, ಕ್ಷೋಣಿ ವಿಭುತ ಶ್ರೇಣಿ ನಂಬಿಪ ಮೌನಿ ಶ್ರೀ ರಘುಪ್ರೇಮ ತೀರ್ಥರು ಎಂದು ಹಾಡುತ್ತಾ ಅವರು ಕುಣಿತಾ ಇದ್ದಾರೆ. ಶ್ರೀಗಳವರ ಅಂದ್ರೆ ಈ ಸಮಯದಲ್ಲೇನೆ ಶ್ರೀಗಳವರ ಸ್ತೋತ್ರದ ಫಲಶ್ರುತಿಯಾದಂಥ ಒಂದು ಚರಮಶ್ಲೋಕವನ್ನು ಡಾಕ್ಟರ್ ಮಂಗಳವೇಡೆ ಗೋವಿಂದರಾಯರದನ್ನು ಹೇಳಿದರು. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮ ತೀರ್ಥಂ ವಂದೇ ಅಭೀಷ್ಟದಂ. ಈ ರೀತಿಯಾಗಿ ಶ್ರೀಗಳವರು ಅಪೂರ್ವವಾದಂಥ ಒಂದು ಕ್ರಮದಿಂದ ಯಾವ ಯೋಗಿಗಳು ಯಾವ ದೇಹದಿಂದ ಇವತ್ತು ಉತ್ಕ್ರಮಣವನ್ನು ಸಾಧಿಸ್ತಾರೋ ಅದೇ ಕ್ರಮಣದಿಂದ ಅಲೌಕಿಕ ಮಹಿಮಾವನ್ನು ಕೂಡ ಆ ಅಂತ್ಯಕಾಲದಲ್ಲಿ ಕೂಡ ತೋರಿಸಿ, ಅಂತರಂಗದ ಕದವು ತೆರೆಯಿತೆನ್ನುವಂಥ ದಾಸಾರ್ಯರ ವಾಣಿಯಂತೆ ನಂಬಿದಂಥ ಸಕಲ ಭಕ್ತರ ಒಂದು ಅಜ್ಞಾನದ ಮುಸುಕು ಏನಿತ್ತು ಅದನ್ನು ಕಳಚಿ ಜ್ಞಾನೋದಯವನ್ನು ತಂದುಕೊಟ್ಟಂಥ ಮಹನೀಯರು ಅಂತ ಸೇರಿದಂಥ ಸಕಲ ಸುಜನರು ಕೂಡ ಶ್ರೀಗಳವರನ್ನು ಕೊಂಡಾಡಿದ್ದಾರೆ ಎಂಬುದಾಗಿ ತಿಳಿಸಿ, ಇಂಥ ಈ ಪೂಜ್ಯರ ಸನ್ನಿಧಿಗೆ ಅನೇಕ ಸಾಧಕರು ಬಂದು ಅವರು ಇಲ್ಲಿ ಇರುವಾಗಲೂ ವೃಂದಾವನ ಪ್ರವೇಶ ಮಾಡಿದ ನಂತರವೂ ಬಂದಾರೆ ಅಂತ ಅರ್ಥ. ಅವರಲ್ಲಿ ಶ್ರೇಷ್ಠ ಪ್ರಮೇಯಜ್ಞರಾದಂಥ ವಾಯಿಕರ ಕೃಷ್ಣಾಚಾರ್ಯರು ಹಾಗೂ ಅಭಿನವ ಪಂಡಿತಾಚಾರ್ಯರಂತೆ ಒಂದು ಪ್ರಸಿದ್ಧಿ ಉಂಟು ಎಚ್ ಸುಬ್ಬರಾಯರಿಗೆ, ಅಭಿನವ ಪಂಡಿತಾಚಾರ್ಯರು ಅಂತ. ಆಗ ಒಂದು ಅದ್ವೈತ ಒಂದು ಪಂಡಿತರಾಗಿದ್ದು ಅವರು ವಾದ ಮಾಡಿ ದ್ವೈತ ಮತವೇ ಸತ್ಯ ಅಂತ ಅವರ ಅಣ್ಣಂದರು ಕಾಶ್ಮೀರದಿಂದ ಒಬ್ಬ ಪಂಡಿತನ ಕರೆಸಿದ್ರಂತ. ಇವರು ಆ ಕಡೆ ಹೋಗಬಾರ್ದು, ಮಹಾ ಮೇಧಾವಿ, ನಮ್ಮ ಪಂಥದಲ್ಲಿ ಇರಬೇಕು ಅಂತ. ಅವರು ಒಪ್ಪಲಿಲ್ಲ. ಕೇವಲ ದ್ವೈತ ಮತಕ್ಕೆ ಬರದಲೇ ರಾಜರು ಯುದ್ಧ ಪಂಥಕ್ಕೂ ಬಂದು ಸೇನಾನಿಯಾಗಿ ಇಷ್ಟ ಸೇವಾವನ್ನು ಮಾಡಿದವರು ಕೂಡ ಈ ಒಂದು ಸನ್ನಿಧಾನಕ್ಕೆ ಬಂದು ಅವರೆಲ್ಲ ಇಲ್ಲಿ ದರ್ಶನ ಮಾಡಿ ಧನ್ಯರಾಗಿದ್ದಾರೆ. ಅಷ್ಟೇ ಅಲ್ಲ, ಮುಕ್ತ ಕಂಠದಿಂದ ಶ್ರೀಗಳವರೊಂದು ಸಾಧನಾತಿಶಯವನ್ನು ಅವರು ಕೊಂಡಾಡಿದವರಾಗಿದ್ದಾರೆ. ಈಗಿನ ಶ್ರೀಪಾದರಾಜರ ಮಠದ ವಿಜ್ಞಾನಧಿತಿ ತೀರ್ಥರಿದ್ದಾರಲ್ಲ, ಅವರು ಈ ಸನ್ನಿಧಾನಕ್ಕೆ ಬಂದು ಚರಿತ್ರೆಯನ್ನು ಸ್ವಲ್ಪ ಸಿಂಹಾವಲೋಕನವನ್ನು ಮಾಡಿದಂಥ ವ್ಯಕ್ತಿಯಲ್ಲಿ ಬಂದು ಅಂದ್ರಂತೆ, ಇವರು ಗಂಡು ಸ್ವಾಮಿಗಳು ಅಂತಂದ. ಅವರ ಉದ್ಗಾರ ಅಂಥದ್ದು ಅಂತ ಅರ್ಥ. ಆ ರೀತಿಯಾಗಿ ಹೀಗೆ ಅನೇಕ ಸಾಧಕರು ಕೂಡ ಈ ಸನ್ನಿಧಾನಕ್ಕೆ ಬಂದು ಶ್ರೀಗಳವರಿಂದ ಅನುಗ್ರಹೀತರಾಗಿದ್ದಾರೆ, ಇನ್ನೂ ಆಗ್ತಾ ಇದ್ದಾರೆ, ಮುಂದೆ ಆಗೇ ಆಗ್ತಾರೆ ಅನ್ನೋದು ಎಷ್ಟು ಸಂದೇಹವಿಲ್ಲ. ಮೇಲಾಗಿ ಸೋದೆ ಮಠದ ಶ್ರೀ ಭಾವ್ಯಸಮೀರ ಶ್ರೀ ವಾದ್ಯರಾಜರ ಪರಮಪೀಠದಲ್ಲಿ ವಿರಾಜಮಾನರಾದಂಥ ಶ್ರೀ ವಿಶ್ವೋತ್ತಮ ತೀರ್ಥರು ಕೂಡ ಅವರು ಎಷ್ಟೋ ಸಲ ಹೇಳ್ತಿದ್ರು, ಅದಂಥ ವಿಶೇಷ ವಿವರ ಸಿಗಬೇಕು ನಮಗೂ ಕೂಡ, ಅಂದರೆ ನಾವು ಅಂತಹ ಸಾಧನ ಮಾಡಬಹುದೇನೋ. ಉಪವಾಸದ ವಿವರಣೆ ಬಿಟ್ಟರೆ ನಮಗೆ ಬೇರೆ ಅಲ್ಲಿ ಹೆಚ್ಚು ನಮಗೆ ತಿಳಿತಾ ಇಲ್ಲ ಅಂತರ್ಥ. ಈ ಗ್ರಂಥವನ್ನು ಓದಿದಾಗ ಉಪವಾಸದ ವಿವರಣೆ ಅದೇ ಇಲ್ಲ ಅಂತಲ್ಲ, ಅದನ್ನು ಸ್ವಾಮಿ ಮಾಡಿಸಬೇಕು, ನಾವು ಉಪವಾಸ ಕೂತ್ರೆ ಆಗ್ತದೇನೆ ಎಂದಾದರೂ ತಂತಿದ್ರು. ಅದಕ್ಕೆ ಸಾಧನ ಅಂದರೆ ಬಂದು ಭಗವದ್ರೂಪ ವೈಭವದ ಚಿಂತನೆ, ಅದು ಮನಸ್ಸ ನಿರಂತರ ಆಗತಕ್ಕ ಪ್ರಕ್ರಿಯೆ. ಅದು ಉಪಾಸನ ಅಂದರೆ ನಮ್ಮ ಬರೀ ಶಬ್ದ ಹೇಳೋದು ಅಷ್ಟೇ. ಅದು ಹೇಗೆ ಮಾಡಿದರು ಗುರುಗಳು ಅಂತ ಅನ್ನೋದು ವಿವರಣೆ ಸಿಗ್ತಾ ಇಲ್ಲ. ಏನು ಅದ್ಭುತವಾದಂಥ ಚರಿತ್ರೆ ಇದು ಅಂತ. ಯಾವ ಕಾಲಕ್ಕೂ ನಾನು ಎಷ್ಟೋ ಸಲ ಶ್ರೀಗಳವರ ಜೊತೆಯಲ್ಲೇ ಇಲ್ಲಿಗೆ ಬಂದೇನೆ, 2-3 ಸಲ, ಅಥವಾ ಸೋದೆಯಲ್ಲಿ ಭೇಟಿಯಾದಾಗ ಪಂಜಿಮಾರದಲ್ಲಿ ಅಂದೇನೆ. ಆಚಾರ್ಯ ಇಷ್ಟು ಒಂದು ಮಹಿಮೋಪೇತರಾದವ್ರನ್ನ ಬಿಡಿ ಸನ್ಯಾಸಿಗಳು ಅಂತ ಪರಂಪರೆಗೆ ಸೇರಿಸದೇ ಇರತಕ್ಕವ್ರಿಗೆ ಏನು ಹೇಳೋಣ ಅಂತಂದ್ಬಿಟ್ರು. ಭಾಳ ಬೇಜಾರು ಪಟ್ಕೊಂಡ್ರು. ನಿಜವಾಗಿಯೂ ನಮಗೆ ಅನಿಸ್ತದೆ, ವರಹ ತೀರ್ಥನ ನಾವು ಪರಂಪರೆಗೆ ಸೇರಿಸೋಣೇನೋ ಅಂತ ಅನಿಸ್ತದಂತ ಅವರಿಗೆ. ಬಿಡಿ ಸನ್ಯಾಸಿಗಳೇ ವರಹ ತೀರ್ಥರು ಯದ್ಯಪಿ. ಆದರೆ ಈ ಒಂದು
ಲೆಕ್ಕಾಚಾರವನ್ನು ಮಾಡ್ಕೊಂಡು ಕೂತ್ಬಿಟ್ಟಾರಲ್ಲ ಜಗತ್ತು ಅಂತ. ಇವರು ಪೀಠಕ್ಕೆ ಬಂದಾರಲ್ಲ, ಅವ್ರು ಬರಲೇ ಇಲ್ಲ, ಆ ವಿಷಯ ಬೇರೆ ಅಂದರೆ. ಇವರು 5 ಅಥವಾ 7 ವರ್ಷ ಪೀಠದಲ್ಲಿದ್ದು ನಂತರದಲ್ಲಿ ನಿರ್ಲಿಪ್ತನಾಗಬೇಕೇ ಹೊರತು ಅಭಿಮಾನಿಕವಾದಂಥ ಈ ಸಂಘ ಬೇಡ, ಮಠಾಧಿಪತ್ಯ ಅಂತ ಅನ್ನೋದು ಇದು ಭಗವಂತನ ವಿಸ್ಮೃತಿಗೆ ಕಾರಣ ಅಂತ ತಿಳ್ಕೊಂಡ್ಬಿಟ್ಟು ಅಂತ. ಆಧಿಪತ್ಯ ನಾನು ಹೇಳೋದು ನಿಮಗೆ, ಮಠಾಧಿಪತಿಗಳು ಆಗೋದಲ್ಲ, ಮಠಾಧಿಪತ್ಯ ಎನ್ನುವ ಅಭಿಮಾನಿ ಅನ್ನೋದೇ ಇದು ಪರಮಾತ್ಮನ ವಿಸ್ಮೃತಿಗೆ ಕಾರಣ ಆಗ್ತಾ. ಆದ್ದರಿಂದ ಬೇಡಪ್ಪ ಅಂತ ಅದಕ್ಕೆ ತಿಲಾಂಜಲಿ ಇಟ್ಟು ಬಂದವರು. ಆದ್ದರಿಂದ ಇಂಥ ವೈರಾಗ್ಯ ಶಿಖಾಮಣಿಗಳನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನೇಕ ಯತಿಶ್ರೇಷ್ಠರು ಬಂದು ಈ ಸನ್ನಿಧಿಗೆ ಶರಣಾಗತರಾಗಿದ್ದಾರೆ ಅಂತ ಅನ್ನೋದು ಮುಖ್ಯವಾಗಿ. ಆದ್ದರಿಂದ ಸಕಲ ನಾವೀಗ ಪ್ರಾರ್ಥನೆ ಮಾಡೋಣ ನಾವೆಲ್ಲ. ಏನಂದರೆ ಶ್ರೀಗಳವರ ಸಾಧನ ಅದು ಮೇರು ಪರ್ವತದಂತೆ ಶಿಖರಾಗ್ರ ಇದ್ದರೂ ಕೂಡ, ಆದರೆ ಆ ಮೇರು ಪರ್ವತದ ಬುಡದಲ್ಲಿಯೂ ಕೂಡ ಕೆಲವರು ಇರ್ತಾರೆ ನೋಡ್ರಿ, ಅಲ್ಪ ಈ ಜೀವರಿದ್ದೇ ಇರ್ತಾರೆ. ಅಥವಾ ಆ ಪರ್ವತ ಶ್ರೇಣಿಯನ್ನು ಆರಂಭ ಮಾಡಬೇಕಾದರೆ ಇದು ಮಂದರ ಪರ್ವತ ಇರಲಿ, ಮೇರು ಇರಲಿ, ಯಾವುದೋ ಮುಳ್ಳು ಕಂಟೆ ಏನೇನೋ ಬೆಳೆದಿರ್ತಾವಲ್ರಿ, ಅಲ್ಲೇ ಹೋಗಿ ಅಂಥ ಸ್ಥಾನದಲ್ಲಿ ಆದರೂ ನಾವು ಇದ್ದೀವಿ ಅಂತ ನಮ್ಮನ್ನು ಒಂದು ಕೃಪಾದೃಷ್ಟಿಯಿಂದ ಎತ್ತರದಲ್ಲಿ ಇರ್ತಕ್ಕವರು ಕೆಳಗೆ ನೋಡಬಹುದಲ್ಲ ಸ್ಪಷ್ಟವಾಗಿ. ಯಾಕೊಂದು ದೃಷ್ಟಾಂತದ ದೃಷ್ಟವಾ ದಿಶಿ ಸ್ವೀಯಾನ್ ದಯೆಯ ಪಾಲಯನ್ನಿವ ವರ್ತತೆ ವಿಶ್ವತಶ್ಚಕ್ಷು ವೆಂಕಟೇಶ್ವರ ಅಂತ ರಾಜರಂದಾರ. ತಿಮ್ಮಪ್ಪ ಅಷ್ಟು ಎತ್ತರ ಮೇಲೆ ಯಾಕಿರ್ಬೇಕಾಯಿತು, ಏನು ಮೆಟ್ಲ ಹಚ್ಚಿ ಹೋಗೋಣ, ಅದೇನು ಕ್ಲೇಶಪ್ಪ, ಸುಮ್ಮನೆ ಎಲ್ಲಿ ಒಂದು ಕಡೆ ಕೆಳಗಿರಬಾರ್ದ ಉಡುಪಿ ಹಂಗಂದ್ರೆ ಹಂಗಲ್ಲ ಅಂತ. ನನ್ನ ಭಕ್ತರು ದಶ ದಿಕ್ಕಿನಲ್ಲಿದ್ದಾರೆ, ದೂರದಲ್ಲಿ. ನನ್ನ ಎತ್ತರದ ಮೇಲೆ ನಿಂತರ ಹಿಂಗೆ ಮುಖ ಹೊಳಿಸಿ ನೋಡಬಹುದಲ್ಲ, ಪರಮಾತ್ಮ ಮುಖ ಹೊಳಿಸೋದು ಬೇಡ. ವಿಶ್ವತಶ್ಚಕ್ಷು ಬೆನ್ನಿನಿಂದ ನೋಡಬಲ್ಲ, ಕಣ್ಣಿನಿಂದ ನಡೆಯಬಲ್ಲ ಅಂತರ್ಥ ಸ್ವಾಮಿ. ಆದ್ದರಿಂದ ಎತ್ತರದಲ್ಲಿರ್ತಕ್ಕ ವ್ಯಕ್ತಿ ದೂರದ ಒಂದು ಪ್ರದೇಶವನ್ನು ಹೇಗೆ ನೋಡಲಿಕ್ಕೆ ಸಾಧ್ಯನೋ ಆಗ ಮೇರು ಪರ್ವತದಷ್ಟು ಉತ್ತುಂಗ ಶಿಖರವನ್ನು ಸಾಧನದ ಒಂದು ಮಟ್ಟದಲ್ಲಿ ಮುಟ್ಟಿದಂಥವರು ಕೆಳಗೆ ನಾವು ಬಾಗಿ ನಂಬಿಪಿ ಏನು ಕೂತೇವೋ ನಮ್ಮ ಮೇಲೆ ಒಂದು ಕೃಪಾದೃಷ್ಟಿ, ಒಂದು ಸಾಧನದ ಕಿರಣವನ್ನು ಅವರು ಅನುಗ್ರಹಿಸಲಿ ಅಂತ ನಾವೆಲ್ಲ ಈ ಸಂದರ್ಭದಲ್ಲಿ ಅವರಿಗೆ ಪ್ರಾರ್ಥನಾ ಪ್ರವೇಶಾನಂತರ ಅನೇಕ ಶಿಷ್ಯರು, ಭಕ್ತರು ಮತ್ತು ಶ್ರೀಪಾದ ಪುತ್ರರು ಎಲ್ಲ ಸೇರಿ ಮುಂದಿನ ಒಂದು ನಿರಂತರ ಒಂದು ಅರ್ಚನೆ, ಆರಾಧನೆ ಇತ್ಯಾದಿಗಳಿಗೆ ಸುಗಮವಾಗತಕ್ಕಂಥ ರೀತಿಯಲ್ಲಿ ಒಂದು ಬೃಹತ್ ವೃಂದಾವನವನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ಆಶಯವನ್ನು ಇಟ್ಟುಕೊಂಡು ಅದನ್ನು ಮಾಡಬೇಕಂದ್ರೆ ಏನೋ ಒಂದು ಯಾಂತ್ರಿಕವಾಗಿ ಮಾಡಲಿಲ್ಲ ಅಂತ ಅರ್ಥ. ಅದಕ್ಕಾಗಿ ಒಂದು ಶ್ರೀಗಳವರ ಸಮ್ಮತಿ ತಗೋಬೇಕಲ್ಲ, ನಮಗೆ ಬೇಕು ಅಂತ ದೊಡ್ಡ ವೃಂದಾವನ ಮಾಡಿಬಿಡ್ತೇವೆ ಅಂತ ಮಾಡಲಿಲ್ಲ. ಅದಕ್ಕಾಗಿ ಅವರ ಏಕಾಂತ ಶಿಷ್ಯರಾದಂಥ ಇಟಿ ಅನಂತಾಚಾರ್ಯರು ಕೂಡ ಅದಕ್ಕಾಗಿ ವಿಶೇಷ ತಪಸ್ಸನ್ನು ಮಾಡಿ ಶ್ರೀಗಳವರು ಅವರಿಗೆ ಯಾವ ಒಂದು ಬೃಹತ್ ರೂಪದಿಂದ ದರ್ಶನ ಕೊಟ್ಟರು, ತಮ್ಮ ಸಮ್ಮತಿ ಉಂಟು ಅಂತ ಹೇಳಿದ ಮೇಲೇ ಇಂತಹ ವಿಶಿಷ್ಟವಾದಂಥ ಒಂದು ವೃಂದಾವನವನ್ನು ನಿರ್ಮಾಣ ಮಾಡಿದ್ದಾರೆ. ಸಾಕ್ಷಾತ್ ಟೀಕಾಕೃತ್ಪಾದರೆ ಇನ್ನೊಂದು ರೂಪದಿಂದ ಅವತಾರ ಮಾಡಿದ್ದು ಅನ್ನೋದಕ್ಕೆ ಆ ವೃಂದಾವನಗತವಾದಂಥ ಒಂದು ಆಕೃತಿ ಮೇಲೆ ಶೇಷದೇವರು ಸನ್ನಿಹಿತರಾಗಿರ್ತಕ್ಕಂಥದ್ದು. ಹೀಗೆ ಶೇಷಾವೇಶರು ಅಂತ ನಾವು ಇವತ್ತು ಟೀಕಾಕೃತ್ಪಾದನ ಹೆಂಗೆ ಕೊಂಡಾಡ್ತೇವೋ ಹಾಗೆ ಈ ರೂಪದಲ್ಲಿ ಕೂಡ ಅವರು ಆ ಸನ್ನಿಧಿ ಉಳ್ಳವರು ಅಂತ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಪ್ರಾರ್ಥನೆ ಮತ್ತು ಅವತಾರ ಮಾಡಿ ಬಂದು ಇದೆಲ್ಲ ಕಾರ್ಯವನ್ನು ಸಾಧಿಸಿದರು ಅಂತ ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ಮೇಲ್ಬದಿಯಲ್ಲಿ ಅವರು ರುದ್ರಾವೇಶ ಯುಕ್ತರಾಗಿದ್ದಾರೆ ಅನ್ನೋದಕ್ಕೂ ಕೂಡ ನಂತರ ಪರಮಪೂಜ್ಯ ಶ್ರೀಗಳವರ ಶಿಷ್ಯರು, ಶ್ರೀಪಾದ ಪುತ್ರರು ಎಲ್ಲರೂ ಸೇರಿ ಬೃಹತ್ ವೃಂದಾವನವನ್ನು ನಿರ್ಮಾಣ ಮಾಡಬೇಕು. ನಂತರ ವೈಭವದ ಪೂಜಾದಿಗಳಿಗೆ ಅದೊಂದು ವಿಶಿಷ್ಟ ಅನುಕೂಲ ಆಗ್ತದೆ ಅಂತ ಅವರು ಪ್ರಾರ್ಥನೆ ಮಾಡಿದಾಗ ಶ್ರೀಗಳವರ ಏಕಾಂತ ಶಿಷ್ಯರಾದಂಥ ಇಟಿಗೆ ಅನಂತಾಚಾರ್ಯರು ಕೂಡ ಅದಕ್ಕಾಗಿ ವಿಶೇಷ ತಪೋನಿರತರಾಗಿ ನಾವು ಬೃಹತ್ ವೃಂದಾವನ ನಿರ್ಮಾಣ ಮಾಡಿದರೆ ಈ ರೂಪದಿಂದ ಸನ್ನಿಹಿತರಾಗ್ತೇವೆ ಅಂತ ಅನ್ನೋ ಒಂದು ಆಕೃತಿಯನ್ನು ಕೂಡ ಅವರಿಗೆ ದರ್ಶನ ಮಾಡಿಸಿ ಅವರ ತಪಸ್ಸಿಗೆ ಮೆಚ್ಚಿ ಅಂಥ ವಿಶೇಷ ಅಂದರೆ ನಾವು ಪ್ರತ್ಯೇಕ ಆಹ್ವಾನ ಮಾಡೋದು ಬೇಕಾಗಿಲ್ಲ ಅಂತರ್ಥ. ಶ್ರೀಗಳ ಮೇಲೆ ನಾನೇ ಬಂದು ಒಂದು ರೂಪದಿಂದ ಸನ್ನಿಹಿತನಾಗ್ತೇನೆ, ವೃಂದಾವನ ನೀವು ಪ್ರತಿಷ್ಠೆ ಮಾಡೋದು ಕೆಲಸ ನೀವು ಮಾಡಿದರೆ ಸಾಕು ಅಂತ ಈ ರೀತಿಯಾಗಿ ಅಭಯವನ್ನಿಟ್ಟಾರೆ. ಮೇಲ್ಬದಿಯಲ್ಲಿ ಸಾಕ್ಷಾತ್ ಮಹರುದ್ರ ದೇವರ ಆವೇಶವುಳ್ಳವರು ಅಂತ ಅನ್ನೋದನ್ನು ಇವತ್ತು ಸಾರಲಿಕ್ಕಾಗಿ ಅಲ್ಲಿ ಲಿಂಗಾಕಾರಕವಾದಂಥ ಒಂದು ಸನ್ನಿಧಿ ಮಹರುದ್ರ ದೇವರದು. ನಂತರ ಕೆಳಬದಿಯಲ್ಲಿ ಪೂಜ್ಯ ಶ್ರೀಪಾದಂಗಳ ಒಂದು ಆಕೃತಿಯನ್ನು ಕೆತ್ತಲಾಗಿದೆ. ಹಿಂಬದಿಯಲ್ಲಿ ಇದು ಪಂಚಫಣವುಳ್ಳಂಥ ಶೇಷದೇವರ ಒಂದು ಸನ್ನಿಧಾನ. ಸಾಕ್ಷಾತ್ ಇವರು ಟೀಕಾಕೃತ್ಪಾದರು ಇದ್ದಾರೆ, ಪಾರ್ಥನ ಅಂಶ ಇದು. ಅವರು ಹೇಗೆ ಶೇಷಾವೇಶರಾಗಿದ್ದರೋ ಅದನ್ನು ಕೂಡ ಇಲ್ಲಿ ಸೂಚಿಸಲಿಕ್ಕಾಗಿ ಅಂತಹ ವಿಶಿಷ್ಟ ಒಂದು ಸನ್ನಿಧಾನವನ್ನು ಮಾತ್ರ ನಿರ್ಮಾಣ ಮಾಡಿಲ್ಲ. ನಂತರ ಉತ್ಸವ ಮೂರ್ತಿಯ ಒಂದು ವೃಂದಾವನ ನಿರ್ಮಾಣ ಮಾಡುವಾಗಲೂ ಕೂಡ ಅದು ವೃಷಭ ಮತ್ತು ಅದೇ ಗಜನಂದಿ ಅಂತಂದು ಗಜನಂದಿ ಒಂದು ವಾಹನವನ್ನು ಇವತ್ತು ನಿರ್ಮಾಣ ಮಾಡಿ, ಅಂದರೆ ಇವರು ಸಾಕ್ಷಾತ್ ಪಾರ್ಥನ ಅಂಶ ಆದರೂ ಕೂಡ ಮಹರುದ್ರದೇವರ ಆವೇಶವುಳ್ಳವರು. ಆದ್ದರಿಂದ ಇಂಥ ಒಂದು ಹೆಚ್ಚು ಈ ಜ್ಞಾನ ಕಾರ್ಯ, ಒಂದು ಭಕ್ತಿಯನ್ನು ಕೂಡ ಇವತ್ತು ಇಲ್ಲಿ ಸಾಧಕ ಭಕ್ತರಿಗೆ ಅನುಗ್ರಹಿಸತಕ್ಕಂತಹ ಕಾರ್ಯ ಈ ಅಧಿಷ್ಠಾನದಿಂದ ವಿಶೇಷವಾಗಿ ಆಗ್ತದೆ ಅಂತ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅವರ ಸ್ತೋತ್ರವನ್ನು ಕೂಡ ಸಾಕ್ಷಾತ್ ಶ್ರೀಪಾದ ಪುತ್ರರಾದಂಥ ಯಾವ ಸ್ವಾಮಿರಾಯಾಚಾರ್ಯರು ಕೂಡ ಅದನ್ನು ಮಾಡಿಕೊಟ್ಟರು. ಅನೇಕ ಜ್ಞಾನಿಗಳು ಕೂಡ ಈ ಸನ್ನಿಧಾನದಲ್ಲಿ ಅಷ್ಟೇ ಅಲ್ಲ
ಇವರ ಒಂದು ಪೂರ್ವಾಶ್ರಮದಲ್ಲಿ ಇವರ ಹೆಗ್ಗಳಿಕೆಯನ್ನು ಕಂಡಂಥ ರಘುದಾಂತ ತೀರ್ಥರೇನಿದ್ದಾರೆ ಇವ್ರ ಬಗ್ಗೆ ಮಾಡಿರ್ತಕ್ಕಂಥ ಒಂದು ಸ್ತೋತ್ರ ಏನದೇ ಇವರ ಅಪೂರ್ವ ವ್ಯಕ್ತಿತ್ವವನ್ನು ನಮಗದು ತಿಳಿಸಿಕೊಡ್ತದೆ ಅಂತ ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗ್ತದೆ. ಆದ್ದರಿಂದ ಸಾಮಾನ್ಯವಾಗಿ ಯದ್ಯಪಿ ಆಶ್ರಮದಿಂದ ಗುರುಗಳಾದರೂ ಕೂಡ ಪೂರ್ವಾಶ್ರಮದಲ್ಲಿ ಇವರಲ್ಲಿ ಅಧ್ಯಯನ ಮಾಡಿ ಇವರ ಲೋಕೋತ್ತರ ವ್ಯಕ್ತಿತ್ವವನ್ನು ಬಿಂಬಿಸತಕ್ಕಂಥ ಒಂದು ಸ್ತೋತ್ರವನ್ನೇ ಮಾಡಿಕೊಟ್ಟಾರೆ. ಇಂಥ ಅನೇಕ ಬಹು ಫಲಪ್ರದವಾದಂಥ ಒಂದು ಸ್ತೋತ್ರಗಳಾಗಲಿ ಪದ್ಯಗಳಾಗಲಿ ಇವೆಲ್ಲ ಕೃತಿಗಳು ಕೂಡ ಇವತ್ತು ನಮಗೆ ಉಪಲಬ್ಧದ. ಇನ್ನೂ ಅನೇಕ ಮಹಿಮೆಗಳನ್ನು ಶ್ರೀಗರು ತೋರಿಸುತ್ತಾರೆ ಅಂತ ಅನ್ನೋದರಲ್ಲಿ ನಿರ್ವಿವಾದ. ಅನೇಕ ಸದ್ಭಕ್ತರು ಅದನ್ನು ಲೇಖನ ಮಾಡಿದ್ದು ಈ ಮಠಕ್ಕೆ ಅದನ್ನು ಅವರು ಕೊಟ್ಟರೆ ಮುಂದಿನ ಒಂದು ಹಂತದಲ್ಲಿ ಅದನ್ನು ಪ್ರಕಟ ಮಾಡಲಿಕ್ಕೂ ಕೂಡ ಅನುಕೂಲ ಆಗ್ತದೆ ಅಂತ. ಇಲ್ಲವಾದರೆ ಆ ಮಹಿಮೆಗಳು ಇವತ್ತು ನಮ್ಮ ಕಣ್ಮರೆಯಾಗಿ ಹೋಗ್ತಕ್ಕಂಥ ಒಂದು ಪ್ರಸಂಗ ಬರಬಹುದು. ಆದ್ದರಿಂದ ಸಕಲ ಭಕ್ತರು ಕೂಡ ಈ ನಿಟ್ಟಿನಲ್ಲಿ ಈ ದಿಕ್ಕಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಏನು ಮಾಡಬೇಕು ಅಂದರೆ ಈ ಪುಸ್ತಕದಲ್ಲಿ ಅಂದರೆ ಈಗಾಗಲೇ ಪ್ರಕಟಗೊಂಡಿರ್ತಕ್ಕಂಥ ಈ ಹೊತ್ತಿಗೆಯಲ್ಲಿ ಯಾವ ಮಹಿಮಾ ಅನ್ನೋದು ಇಲ್ಲಿವರೆಗೆ ಸೇರ್ಪಟ್ಟಿಲ್ಲ ಅದು ಪ್ರಾಮಾಣಿಕವಾಗಿ ಪರಂಪರೆಯಿಂದ ಕೇಳಲ್ಪಟ್ಟಿದ್ದರೆ ಅಥವಾ ಹೇಳಲ್ಪಟ್ಟಿದ್ದರೆ ದಾಖಲೆ ಆಗಿದ್ದರೆ ಅದನ್ನು ದಯಮಾಡಿ ಅವರ ವಂಶಿಕರಿಗಾಗಲಿ ಇಲ್ಲ ಮಠದವರಿಗೆ ಕೊಟ್ಟರೆ ಯಾವುದೋ ಮುಂದಿನ ಒಂದು ಪ್ರಕಟಣೆಗೆ ಅದನ್ನು ಸೇರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿ ಶ್ರೀಗಳವರ ಒಂದು ಲೋಕೋತ್ತರ ವ್ಯಕ್ತಿತ್ವ ಅವರ ಭಕ್ತರಿಗೆ ಇನ್ನೂ ಹೆಚ್ಚು ಪರಿಚಯ ಆಗಬೇಕು. ಅಂಥ ಪರಿಚಯದಿಂದ ಇನ್ನೂ ಹೆಚ್ಚಿನ ಒಂದು ಶ್ರದ್ಧಾಭಕ್ತಿಯನ್ನು ಸೇವಾದಿಗಳನ್ನು ಈ ಸನ್ನಿಧಿಯಲ್ಲಿ ಅವರು ಮಾಡಿ ಉದ್ಧತರಾಗಬೇಕು ಅಂತ ಒಂದು ವಿನಂತಿಪೂರ್ವಕವಾಗಿ ಈ ಒಂದು ಅನುವಾದವನ್ನು ನಾನು ಮುಗಿಸ್ತಾ ಇದ್ದೇನೆ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮ ತೀರ್ಥಂ ವಂದೇ ಅಭೀಷ್ಟದಂ ಶ್ರೀಕೃಷ್ಣಾರ್ಪಣಮಸ್ತು.